ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಗುಹಕಂ ಸತ್ಯಂ ಪರಂ ಧೀಮಹಿ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಯಸ್ಯಾಃ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರಪೂರ್ವಕಾಃ ಸುರಾಸ್ವೀಯಪದಾನ್ಯಾಪುಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೈವೇದ್ಯಗವಿಷಂ ರಾಮೇ ವೀಕ್ಷತದ್ಭಕ್ತಿಭಾಗ್ಗುರುಃ ಯೋ ಧರ್ಷಯದ್ರವಿಮ್ರಾತ್ರೌ ಸತ್ಯಬೋಧೋऽस्तु ಮೇ ಮುದೆ. ವೆಂಕಟೇಶಾದ್ರಿಮಾರಭ್ಯ ಸೇತುಂ ತೋತಾದ್ರಿಪೂರ್ವಕಾನ್ ಗತ್ವಾ ದಿಗ್ವಿಜಯೀ ಪಾತು ಸತ್ಯಾಭಿಘ್ನಗುರುತ್ತಮಃ. ಸತ್ಯಾಭಿಘ್ನಕರಾಬ್ಜೋತ್ತಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಃ ಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಹರಿ ಓಂ. ಹರಿ ಓಂ. ಹರಿ ಓಂ. ಸ್ವಸ್ತ್ಯಸ್ತು ಅಶೇಷ ಸತಾಂ ಸನ್ಮಂಗಲಾನಿ ಸಂಭವಂತು. ಸಮ್ಯಕ್ ಶ್ಲೋಕೈಕಶ್ರವಣ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕತ ಕಲ್ಮಷ ಪಾಪನೋದನ ಪಟುತರೆ ಧರ್ಮಾದ್ಯಖಿಲ ಸಾಧನೀಭೂತೆ ಶ್ರೀಮದ್ಭಾಗವತೆ ಷಷ್ಠಸ್ಕಂದೇ ಅದ್ಯ ಕಥಾರಂಭಾತ್ ಪೂರ್ವಂ ಕಿಂಚಿತ್ ಪೂರ್ವಕಥಾನುವಾದಃ. ಶುಕಾಚಾರ್ಯರು ಪ್ರಾಯೋಪವೇಶದಲ್ಲಿ ಕುಳಿತಿರ್ತಕ್ಕಂತಹ ಪರೀಕ್ಷಿತ ರಾಜರನ್ನು ಕುರಿತು ಮತ್ತೆ ಭಗವಂತನ ಅನೇಕ ಅವತಾರಗಳಲ್ಲಿ ಮಾಡಿರ್ತಕ್ಕಂತಹ ಲೀಲೆಗಳನ್ನು ಕಥೆಗಳನ್ನು ಹೇಳುವುದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಹಿಂದೆ ಅರ್ಥಾತ್ ನಿನ್ನೆಯ ದಿವಸ ಸರ್ವೋತ್ತಮನಾಗಿರ್ತಕ್ಕಂತಹ ಭಗವಂತನು ಯಾವ ರೀತಿಯಾಗಿ ಅನೇಕ ರೀತಿಯಾಗಿ ದೇವತೆಗಳಿಗೆ ಸಹಾಯ ಮಾಡುವುದಕ್ಕೋಸ್ಕರವಾಗಿ ನಾನಾ ಥರದ ಅವತಾರಗಳನ್ನು ಮಾಡಿದ್ದಾನೆ. ಅದರಲ್ಲಿಯೂ ಕೂಡ ಭಗವಂತನ ಅವತಾರಗಳನ್ನು ಹೇಳುವಂತಹ ಕಾಲದಲ್ಲಿ 14 ಮನ್ವಂತರಗಳು. ಅದರಲ್ಲಿ ಭಗವಂತ ಅದಿತಿ ಕಶ್ಯಪರಲ್ಲಿ ತಾನು ವಾಮನನಾಗಿ ಅವತಾರವನ್ನು ಮಾಡಿ ಬಲಿಚಕ್ರವರ್ತಿಯ ಹತ್ತಿರ ಭೂಮಿಯನ್ನು ಬೇಡ್ತಾ ಇದ್ದಾನೆ ಅಂತ ಹೇಳಿ ಸಂಕ್ಷೇಪವಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಅದಕ್ಕೆ ಪರೀಕ್ಷಿತ ರಾಜರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರಂತೆ ಶುಕಾಚಾರ್ಯರ ಹತ್ತಿರ. ಬಲೆ ಪದತ್ರಯಂ ಭೂಮೇಃ ಕಸ್ಮಾದ್ ಹರಿರಯಾಚತ ಭೂತ್ವೇಶ್ವರ ಕೃಪಣ ವಲ್ಲಭಾರ್ಥೋಪಿ ಬಬಂಧತಂ. ಪರೀಕ್ಷಿತ ರಾಜರು ಕೇಳ್ತಾ ಇದ್ದಾರಂತೆ, ಸರ್ವೋತ್ತಮನಾಗಿರ್ತಕ್ಕಂತಹ ಭಗವಂತ ಜಗತ್ತನ್ನು ಸೃಷ್ಟಿ ಮಾಡುವಂತಹ ಕಾಲದಲ್ಲಿ ಸ್ವಯಂ ತಾನೇ ಬ್ರಹ್ಮದೇವರಲ್ಲಿ ನಿಂತುಕೊಂಡವನಾಗಿ, ಬ್ರಹ್ಮದೇವರನ್ನು ಪ್ರೇರಣೆ ಮಾಡಿದವನಾಗಿ, ಬ್ರಹ್ಮದೇವರಲ್ಲಿ ಶಕ್ತಿಯನ್ನು ತುಂಬಿದವನಾಗಿ ಎಲ್ಲ ಲೋಕಗಳನ್ನು, ಜಗತ್ತುಗಳನ್ನು, ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿದ್ದೀರಿ. ಮೊದಲಿಗೆ ತನ್ನದೇ ಆಗಿರ್ತಕ್ಕಂತಹ ಜಗತ್ತನ್ನು ತಾನೇ ಯಾಕೆ ಬಲಿ ಚಕ್ರವರ್ತಿಯ ಹತ್ತಿರ ಭಿಕ್ಷೆಯನ್ನು ಬಿಡ್ತಾ ಇದ್ದಾನೆ, ಅರ್ಥಾತ್ ದರಿದ್ರನಂತೆ 3 ಪಾದವನ್ನು ಕೇಳ್ತಾ ಇದ್ದಾನೆ ಅನ್ನುವುದರ ಬಗ್ಗೆ ನನಗೆ ಎಲ್ಲ ವಿಸ್ತಾರವಾಗಿ ವರ್ಣನೆಯನ್ನು ಮಾಡಬೇಕು ಅಂತ ಹೇಳಿ ಪರೀಕ್ಷಿತ ರಾಜರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಹಿಂದಿನ ವೃತ್ತಾಂತವನ್ನು ಶುಕಾಚಾರ್ಯರು ಪರೀಕ್ಷಿತ ರಾಜರಿಗೆ ತಿಳಿಸ್ತಾ ಇದ್ದಾರಂತೆ. ಏನಾಯಿತು ಹಿಂದಿನ ವೃತ್ತಾಂತವನ್ನು? ಭಗವಂತ ತಾನು ಯಾಕೆ ವಾಮನನಾಗಿ ಅವತಾರ ಮಾಡಿದ್ದಾನೆ, ವಾಮನನಾಗಿ ಅವತಾರ ಮಾಡಿದಂತಹ ವ್ಯಕ್ತಿ ಅದೇ ಅವತಾರದಲ್ಲಿ ತ್ರಿವಿಕ್ರಮನಾಗಿ ಯಾಕೆ ಬೆಳೆದಿದ್ದಾನೆ, ಬಲಿಚಕ್ರವರ್ತಿಯ ಹತ್ತಿರ ಯಾಕೆ 3 ಪಾದವನ್ನು ಕೇಳಿದ್ದಾನೆ, ಇವುಗಳಿಗೆ ಎಲ್ಲದಕ್ಕೂ ಕೂಡ ಹಿಂದಿನ ಕಾರಣಗಳು ಇರ್ತದೆ. ಮೊದಲಿನಿಂದಲೂ ಕೂಡ ಭಾಗವತದಲ್ಲಿ ಭಗವಂತನ ಅವತಾರಗಳನ್ನು, ಕಥೆಗಳನ್ನು ಹೇಳುವಾಗ ಭಗವಂತ ಅವತಾರ ಮಾಡುವುದು ಯಾಕೆ ಅನ್ನುವುದನ್ನು ತಿಳಿಸ್ತಾ ಬಂದಿದ್ದಾರೆ.
ತನಗಾಗಿ ಅಲ್ಲ, ಇನ್ನೊಬ್ಬರಿಗಾಗೇನೆ ಪರೋಪಕಾರವನ್ನು ಮಾಡುವುದಕ್ಕೋಸ್ಕರವಾಗಿಯೇನೆ ಭಗವಂತ ತಾನು ಅವತಾರ ಮಾಡ್ತಾನೆ. ಇದೇ ವಿಚಾರವನ್ನು ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ. ಭಗವಂತ ತಾನು ದೇವತೆಗಳಿಗೆ ಮಾತ್ರವಲ್ಲದಲೇನೆ ಜನರಿಗೆ ಉಪಕಾರವನ್ನು ಮಾಡುವುದಕ್ಕೋಸ್ಕರವಾಗಿಯೂ ಕೂಡ ತಾನು ಭೂಮಿಯಲ್ಲಿ ಅವತಾರವನ್ನು ಮಾಡ್ತಾನೆ. ಭೂಮಿಯಲ್ಲಿ ಅವತಾರ ಮಾಡಿ ಜನರಿಗೆ ಏನು ಉಪಕಾರವನ್ನು ಮಾಡ್ತಾನೆ ಅನ್ನೋದನ್ನು ಗೊತ್ತಿಲ್ಲ ನಮಗೆ. ಹಾಗಾಗಿ ಅದಕ್ಕೆ ಶ್ರೀಮದಾಚಾರ್ಯರು ಹೇಳ್ತಾರೆ, ಭಗವಂತ ಭೂಮಿಯಲ್ಲಿ ಅವತಾರ ಮಾಡುವುದು ಯಾಕೆ ಅಂದ್ರೆ ಮರ್ತ್ಯಾವತಾರಸ್ತಿಹ ಮರ್ತ್ಯ ಶಿಕ್ಷಣಂ. ಭೂಮಿಯಲ್ಲಿ ಹುಟ್ಟಿದಂತಹ ಯಾವ ಜೀವನು ಇದ್ದಾನೆ, ಮನುಷ್ಯನಾದವರಿದ್ದಾರೋ ಅವರಿಗೆ ಎಲ್ಲರಿಗೂ ಕೂಡ ಜೀವನದಲ್ಲಿ ಶಿಕ್ಷಣವನ್ನು ಕೊಡಬೇಕಾಗಿದೆ. ಅರ್ಥಾತ್ ಹುಟ್ಟಿದಂತಹ ವ್ಯಕ್ತಿಗಳು, ಜನ್ಮವನ್ನು ಪಡೆದಂತಹ ಜೀವನು ಯಾವ ರೀತಿಯಾಗಿ ಜೀವನವನ್ನು ನಡೆಸಬೇಕು, ಧರ್ಮ ಕರ್ಮಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನುವುದು ನಮಗೆ ಗೊತ್ತೇ ಇಲ್ಲ. ಹಾಗಾಗಿ ಮೂಲ ಗುರುವಾಗಿ ಅವನು ನಿಂತುಕೊಂಡವನಾಗಿ ತಾನು ಜನರಿಗೆ ಶಿಕ್ಷಣವನ್ನು ಕೊಡುವುದಕ್ಕೋಸ್ಕರವಾಗಿ ತಾನು ಅವತಾರವನ್ನು ಮಾಡಿದಾಗ ತನ್ನ ಶಕ್ತಿ ಪರಾಕ್ರಮ ಎಷ್ಟೇ ಇದ್ದರೂ ಕೂಡ ಸಾಮಾನ್ಯ ಮನುಷ್ಯನಂತೆ ತಾನು ನಟನೆ ಮಾಡಿ ತೋರಿಸ್ತಾನೆ. ಉದಾಹರಣೆಗೆ ರಾಮಾವತಾರ ಮಾಡಿದಾಗ ಬೇಕಾದಷ್ಟು ಸಂಪತ್ತಿನಿಂದ ಕೂಡಿರ್ತಕ್ಕಂತಹ ಲಕ್ಷ್ಮೀದೇವಿಯಾದಂತಹ ಸೀತಾದೇವಿ ಜೊತೆಗೆ ಇದ್ದಾಳೆ. ಆದರೂ ಕೂಡ ಭಗವಂತ ಕಾಡಿಗೆ ಹೋಗ್ತಾನೆ. ಯಾಕೆ ಹೋಗ್ತಾನೆ? ಇದಕ್ಕೆ ನೋಡಿ, ಮರ್ತ್ಯಾವತಾರಸ್ತಿಹ ಮರ್ತ್ಯ ಶಿಕ್ಷಣಂ, ಜನರಿಗೆ ಶಿಕ್ಷಣವನ್ನು ಕೊಡುವುದಕ್ಕೋಸ್ಕರವಾಗಿ. ನೋಡಿ, ಒಂದು ಕಾಡಿಗೆ ಹೋಗುವುದರಲ್ಲಿಯೂ ಕೂಡ ಒಂದು ಶಿಕ್ಷಣ ಇದೆ. ಯಾವುದು ಆ ಶಿಕ್ಷಣ ಅಂದ್ರೆ ತಂದೆ ತಾಯಿಗಳಾದವರ ಮಾತನ್ನು ಮಕ್ಕಳಾದವರು ಎಂತಹ ಪ್ರಸಂಗವೇ ಇರಲಿ ಆ ಪ್ರಸಂಗದಲ್ಲಿ ಮೀರಬಾರದು ಅನ್ನುವುದನ್ನು ತೋರಿಸಿಕೊಡುವುದಕ್ಕೋಸ್ಕರವಾಗಿ ತನ್ನ ತಂದೆಯಾಗಿರ್ತಕ್ಕಂತಹ ದಶರಥ ರಾಜನ ಮಾತನ್ನು ಉಳಿಸುವುದಕ್ಕೋಸ್ಕರವಾಗಿ, ಕೈಕೇಯಿಗೆ ಕೊಟ್ಟಂತಹ ಮಾತನ್ನು ಉಳಿಸುವುದಕ್ಕೋಸ್ಕರವಾಗಿ ತಾನು ಅರಣ್ಯಕ್ಕೆ ಹೋಗ್ತಾ ಇದ್ದಾನೆ. ಅದರ ಜೊತೆಗೆ ಲಕ್ಷ್ಮೀದೇವಿಯು ಕೂಡ ಅವತಾರ ಮಾಡ್ತಾಳೆ ಭೂಮಿಯಲ್ಲಿ. ಅವಳು ಯಾಕೆ ಅವತಾರ ಮಾಡ್ತಾಳೆ? ಅದಕ್ಕೂ ಕೂಡ ಕಾರಣ ಇದೆ ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ. ಯಾಕೆ ಅವಳು ಅವತಾರ ಮಾಡ್ತಾಳೆ ಅಂದ್ರೆ ಯಂ ಯಂ ಪರೇಶ ಉರುದೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ ಅಂತ ಹೇಳಿ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಭಗವಂತ ಭೂಮಿಯಲ್ಲಿ ಅವತಾರ ಮಾಡಿದಾಗ ಯಾವ ರೀತಿಯಾಗಿ ತಾನು ಸಾಮಾನ್ಯರಂತೆ ನಟನೆ ಮಾಡ್ತಾ ಜನರಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾನೋ ಅದಕ್ಕೆ ಅನುಗುಣವಾಗಿ, ಅರ್ಥಾತ್ ತನ್ನ ನಿಜ ಸ್ವರೂಪವನ್ನು ತೋರಿಸದಲೇನೆ ಭಗವಂತನಿಗೆ ಅನುಗುಣವಾಗಿಯೇನೆ ತಾನೂ ಕೂಡ ಸಾಮಾನ್ಯರಂತೆ ನಟನೆ ಮಾಡಿ ತೋರಿಸ್ತಾ ಇದ್ದಾಳೆ. ಹೇಗೆ? ಇದಕ್ಕೆ ಯಾವುದು ದೃಷ್ಟಾಂತ ಅಂತಂದ್ರೆ, ಕೃಷ್ಣ ಬೇಕಾದಷ್ಟು ಇದೆ ತಿಳಿಯುವುದಕ್ಕೆ, ದೃಷ್ಟಾಂತಗಳೇ ಜೀವನ ಕಳೆದು ಹೋಗ್ತದೆ ಅದನ್ನು ತಿಳಿಯೋದ್ರಲ್ಲಿ. ಒಂದೆರಡು ಮಾತ್ರ ಈ ಪ್ರಸಂಗದಲ್ಲಿ ಹೇಳ್ತದೆ. ಕೃಷ್ಣನಾಗಿ ಅವತಾರ ಮಾಡಿದಾಗ ಯದ್ಯಪಿ ಸರ್ವೋತ್ತಮ ಕೃಷ್ಣ, ಅವನಿಗೆ ಗೊತ್ತಿದೆ ರುಕ್ಮಿಣಿ ದೇವಿಯನ್ನು ಯಾರೂ ಮದುವೆಯಾಗುವುದಿಲ್ಲ, ತಾನೇ ಆಗ್ತಾನೆ ಅನ್ನೋದು ಎಲ್ಲವೂ ಕೂಡ ಗೊತ್ತಿದೆ. ಆದರೂ ಕೂಡ ರುಕ್ಮಿಣಿ ದೇವಿ ಪತ್ರವನ್ನು ಬರೆದು ಕಳಿಸುವಾಗ ಹೇಳಿ ಕಳಿಸಿರ್ತಾಳೆ, ನನ್ನನ್ನು ನೀನು ಕರೆದುಕೊಂಡು ಹೋಗು ಅಂತ ಹೇಳಿ ಪತ್ರದಲ್ಲಿ ಬರೆದಿದ್ದೇನೆ, ಆದರೆ ನನ್ನನ್ನು ಪಡೆಯುವಂತ ಆಸೆಯಿಂದ ಬೇಗನೆ ಓಡಿ ಬಂದು ಕರೆದುಕೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದ್ರೆ ನೀನು ಕರೆದುಕೊಂಡು ಹೋಗ್ತೀಯಾ ಅಂತ ಹೇಳಿ ನಮ್ಮ ಅಣ್ಣನಿಗೆ ಗೊತ್ತಿದೆ. ಅದಕ್ಕೋಸ್ಕರವಾಗಿ ನಿನ್ನಿಂದ ನನ್ನನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ನನ್ನ ಸುತ್ತಲೂ ಕೂಡ ಸರ್ಪಗಾವಿನಂತೆ ಎಲ್ಲ ಸೇವಕರನ್ನು ನೇಮಿಸಿ ಇಟ್ಟಿದ್ದಾನೆ. ಹಾಗಾದ್ರೆ ಯಾವಾಗ ಕರೆದುಕೊಂಡು ಹೋಗೋದು ಬೇಕು? ಅದಕ್ಕೂ ಕೂಡ ಉಪಾಯವನ್ನು ಹೇಳ್ತೇನೆ ಅಂತ ಹೇಳ್ತಾರೆ. ನೋಡಿ ನೋಡಿ ಭಗವಂತನಿಗೆ ಗೊತ್ತಿಲ್ಲನ ಹಾಗಾದ್ರೆ ಯಾಕೆ ಅಂದ್ರೆ ಲಕ್ಷ್ಮೀದೇವಿಯ ಅವತಾರಳಾದಂತ ರುಕ್ಮಿಣೀ ದೇವಿ ಕೂಡ ನಟನೆ ಮಾಡ್ತಾ ಇದ್ದಾಳೆ. ಯಾವಾಗ ನನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ನಿನಗೆ ಬರ್ತದೆ ಅಂದ್ರೆ ಪೂರ್ವೇದ್ಯು ರಸ್ತಿ ಮಹತಿ ಕುಲದೇವಿ ಯಾತ್ರ ಅಂತ ಹೇಳ್ತಾಳೆ ರುಕ್ಮಿಣೀ ದೇವಿ. ಮದುವೆಗಿಂತಲೂ ಪೂರ್ವದಲ್ಲಿ ನಾನು ನನ್ನ ಕುಲದೇವಿಯಾದ ಅಂಬಿಕಾದೇವಿಯ ದೇವಸ್ಥಾನಕ್ಕೆ ಪೂಜೆಗಾಗಿ ಹೋಗ್ತೇನೆ. ಆ ಕಾಲದಲ್ಲಿ ಯಾರು ಇರುವುದಿಲ್ಲ, ಆ ಕಾಲದಲ್ಲಿ ನನ್ನನ್ನು ನೀನು ಅಪಹರಣ ಮಾಡಿ ಕರೆದುಕೊಂಡು ಹೋಗು ಅಂತ ಹೇಳ್ತಾಳೆ. ಯಾಕೆ ಹೀಗೆ ಮಾಡ್ತಾಳೆ ಅಂದ್ರೆ ಭಗವಂತ ತಾನು ಭೂಮಿಯಲ್ಲಿ ಅವತಾರ ಮಾಡಿದಾಗ ಅವನು ಯಾವ ರೀತಿಯಾಗಿ ಸಾಮಾನ್ಯರಂತೆ ನಟನೆ ಮಾಡ್ತಾನೋ ಅದಕ್ಕೆ ಅನುಗುಣವಾಗಿ ತಾನು ಕೂಡ ಸಾಮಾನ್ಯ ಸ್ತ್ರೀಯಂತೆ ನಟನೆ ಮಾಡಿ ತೋರಿಸ್ತಾಳೆ. ಇದರಲ್ಲಿ ಏನು ದೊಡ್ಡ ವಿಷಯ ಇದೆ? ಇದರಿಂದ ಅವಳು ಏನು ತಿಳಿಸಿಕೊಡ್ತಾಳೆ ಅಂತಂದ್ರೆ, ಒಬ್ಬ ಪುರುಷನಿಗೆ ಅರ್ಥಾತ್ ಪತಿಗೆ ಧರ್ಮ ಪತ್ನಿಯಾದವಳು, ಪತಿವ್ರತೆಯಾದವಳು ಯಾವ ರೀತಿಯಾಗಿ ಇರಬೇಕು ಅನ್ನುವುದನ್ನು ಕೂಡ ಅವಳು ತೋರಿಸಿಕೊಡ್ತಾ ಇದ್ದಾಳೆ. ಒಂದಲ್ಲ ಎರಡಲ್ಲ. ರಾಮನಾಗಿ ಅವತಾರ ಮಾಡಿದಾಗ ನಿನ್ನ ತಂದೆಯ ಮಾತನ್ನು ಉಳಿಸುವುದಕ್ಕೆ ನೀನು ಬೇಕಾದರೆ ಹೋಗು, ನನಗೇನು ಸಂಬಂಧ ಇದೆ, ನಾನು ಯಾಕೆ ಬರಲಿ ಅಂತ ಹೇಳಿ ಬಿಟ್ಟು ಬಿಡಲಿಲ್ಲ. ಗಂಡನ ಜೊತೆಗೇನೆ ಸುಖವಾಗಲಿ ಬಹು ದುಃಖವಾಗಲಿ ಯಾವಾಗಲೂ ಕೂಡ ಅವನ ಜೊತೆಗೇನೆ ಇರ್ತಾ ಇದ್ದಾಳೆ ಲಕ್ಷ್ಮೀದೇವಿ ಅವತಾರಳಾದಂಥವಳು. ಹಾಗಾಗಿ ಪರೀಕ್ಷಿತ ರಾಜರು ಪ್ರಶ್ನೆಯನ್ನು ಪರೀಕ್ಷಿತ ರಾಜರು ಪ್ರಶ್ನೆಯನ್ನು ಮಾಡಿದ್ದಕ್ಕೋಸ್ಕರವಾಗಿ ಶುಕಾಚಾರ್ಯರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಭಗವಂತ ನಾನಾ ತರದ ಅವತಾರಗಳನ್ನು ಮಾಡುವುದು ದೇವತೆಗಳೇ ಉಪಕಾರಕ್ಕೋಸ್ಕರವಾಗಿ. ಹಾಗಾದರೆ ಈಗ ಯಾಕೆ ವಾಮನನಾಗಿ ಅವತಾರ ಮಾಡಿದ್ದಾನೆ ಅಂತಂದ್ರೆ ಅದಕ್ಕೂ ಕೂಡ ಕಾರಣಗಳು ಇದೆ. ಪರಾಜಿತ ಶ್ರೀ ರಸುಬಿಶ್ಚ ಹಾಪಿತೋ ಇಂದ್ರೇಣ ರಾಜನ್ ಭೃಗುಬಿಸ್ಸ ಜೀವಿತ.
ಈ ಯಾವ ಅಮೃತ ಮತನವಾದ ಕಾಲ ಮೇಲೆ ಯುದ್ಧ ಇಬ್ಬರ ಮಧ್ಯೆ ದೇವತೆಗಳ ದೈತ್ಯರ ಮಧ್ಯದಲ್ಲಿ ಯುದ್ಧವಾದಾಗ ದೈತ್ಯರಿಗೆ ಚೆನ್ನಾಗಿ ಹೊಡೆದಿದ್ದಾರೆ ದೇವತೆಗಳಿಗೆ ಜಯ ಸಿಕ್ಕಿದೆ, ಬಲಿ ಮರಣ ಹೊಂದಿದ್ದಾನೆ, ಮೂರ್ಛಿತನಾಗಿ ಬಿದ್ದಿದ್ದಾನೆ. ಅಂತಹ ಪ್ರಸಂಗದಲ್ಲಿ ಏನಾಗಿದೆ ಅಂತಂದ್ರೆ ಶುಕ್ರಾಚಾರ್ಯರು ಬಂದು ಅವನನ್ನು ಬದುಕಿಸ್ತಾ ಇದ್ದಾರೆ, ಮತ್ತೆ ಅವನಿಗೆ ಪುನರ್ಜನ್ಮವನ್ನು ಕೊಡ್ತಾ ಇದ್ದಾರೆ. ಪುನರ್ಜನ್ಮವನ್ನು ಪಡೆದಂತಹ ಯಾವ ಬಲಿಚಕ್ರವರ್ತಿ ತಾನು ಅವರನ್ನು ಗುರುಗಳನ್ನಾಗಿ ಸ್ವೀಕಾರ ಮಾಡಿ ತನ್ನ ಸರ್ವಸ್ವವನ್ನು ಕೂಡ ಅವರಿಗೆ ದಾರಿ ಎರೆದು, ಅರ್ಥಾತ್ ತನುಮನಗಳಿಂದ ಎಲ್ಲದಿಂದಲೂ ಕೂಡ ಅವರನ್ನು ಗುರುವನ್ನಾಗಿ ಒಪ್ಪಿ ಅವರ ಸೇವೆಯನ್ನೇ ಮಾಡ್ತಾ ತಾನು ಕಾಲವನ್ನು ಕಳೀತಾ ಇದ್ದಾನೆ. ಇದರಿಂದ ಗುರುಗಳಿಗೆ ಸಂತೋಷವಾಗ್ತಾ ಇದೆ. ಇವನಿಗೆ ಏನಾದರೂ ಕೊಡಬೇಕು ಅಂತ ವಿಚಾರ ಮಾಡಿದ್ದಾರೆ. ಇವರು ಏನನ್ನು ಕಳೆದುಕೊಂಡಿದ್ದಾರೋ ಅದನ್ನು ಪುನಃ ಕೊಡಬೇಕು, ಅರ್ಥಾತ್ ಇವರು ರಾಜ್ಯ ಲಕ್ಷ್ಮಿಯನ್ನು ಕಳೆದುಕೊಂಡಿದ್ದಾರೆ, ಹಾಗಾಗಿ ಆ ರಾಜ್ಯ ಲಕ್ಷ್ಮಿಯನ್ನು ಪುನಃ ಇವನಿಗೆ ಕೊಡಿಸಬೇಕು ಅಂತ ಹೇಳಿ ಅವರು ಏನು ಮಾಡ್ತಾರೆ ನೋಡಿ. ಹಿಂದೆ ಎಷ್ಟು ಮಂತ್ರಗಳಲ್ಲಿ ಯಾಗಗಳಲ್ಲಿ ಶಕ್ತಿ ಇತ್ತು ಅನ್ನೋದನ್ನು ಶುಕ್ರಾಚಾರ್ಯರು ತೋರಿಸಿಕೊಡ್ತಾರೆ. ಅವನಿಂದ ಯಾಗವನ್ನು ಮಾಡಿಸ್ತಾ ಇದ್ದಾರಂತೆ. ಯಾವ ಯಾಗ ಅಂತಂದ್ರೆ ತಂ ಬ್ರಾಹ್ಮಣ ಮೃಗವ ಪ್ರೀಯಮಾಣಾಹ ಅಯಾಜಯನ್ ವಿಶ್ವಜಿತ ತ್ರಿಲೋಕಂ ಜಿಗೀಷಮಾಣಂ ವಿಧಿನಾಭಿಷಿಚ್ಯ ಮಹಾಭಿಷೇಕೇಣ ಮಹಾನುಭಾವಾಹ. ಶುಕ್ರಾಚಾರ್ಯರು ಆ ಯಾವ ಬಲಿಚಕ್ರವರ್ತಿಯಿಂದ ಅರ್ಥಾತ್ ಬಲಿಚಕ್ರವರ್ತಿಯಿಂದ ಅವರು ವಿಶ್ವಜಿತ ಎನ್ನುವಂತಹ ಯಾಗವನ್ನು ಮಾಡಿಸ್ತಾ ಇದ್ದಾರೆ. ಯಾಕೆ ಮಾಡಿಸಿದ್ದಾರೆ ಯಾಗ ಅಂತಂದ್ರೆ ಆ ಯಾಗದಿಂದ ಅವನು ಆ ಯಾವ ಸಂಪತ್ತನ್ನು ಪಡೆಯಬೇಕಾಗಿದೆ. ನೋಡಿ, ಯಾಗದಿಂದ ಹೇಗೆ ಪಡಿತಾನೆ ಸಂಪತ್ತು ನೋಡಿ, ಊಹೆಗೂ ಕೂಡ ನಿಲುಕುವುದಕ್ಕೆ ಸಾಧ್ಯವಿಲ್ಲ. ಹಾಗೆ ಯಾಗವನ್ನು ಮಾಡಿಸಿದ್ದಾರೆ. ಯಾಗ ಮಾಡಿಸಿದಂತಹ ಹೋಮದ ಕುಂಡದಿಂದ, ಯಜ್ಞ ಕುಂಡದಿಂದ ಆ ಯುದ್ಧಕ್ಕೆ ಏನು ಸಹಕಾರವಾಗಬೇಕು ಆ ಎಲ್ಲ ಪದಾರ್ಥಗಳು ಯಾಗದಿಂದ ಬರ್ತಾ ಇದೆ. ಹೋಮದ ಕುಂಡದಿಂದ ಎಲ್ಲವೂ ಕೂಡ ಬರ್ತಾ ಇದೆ ಅಂತೆ. ಯಾವುದು ಆ ಯಾಗದ ಕುಂಡದಿಂದ ಬಂದಿದೆ ಅಂತಂದ್ರೆ ತಥೋರಥ ಕಾಂಚನ ಪಟ್ಟಬದ್ದು ಹಯಾಶ್ಚ ಹರ್ಯಶ್ವ ತುರಂಗ ವರ್ಣಾಹ ಧ್ವಜಶ್ಚ ಸಿಂಹೇನ ವಿರಾಜಮಾನೋ ಹುತಾಶನಾದಾಸ ಹವಿರ್ಬಿರದ್ದಾತ್. ಯಾಗವನ್ನು ಮಾಡಿಸ್ತಾ ಇದ್ದಾರೆ. ಯಾಗವನ್ನು ಮಾಡುವಾಗ ಮಂತ್ರಗಳ ತಪೋಬಲದಿಂದ ಅವನಿಗೆ ಯಾವ ಯಾವ ಪದಾರ್ಥಗಳು ಬೇಕು ಯುದ್ಧಕ್ಕೋಸ್ಕರವಾಗಿ, ಅರ್ಥಾತ್ ಯುದ್ಧಕ್ಕೆ ಹೋಗುವ ಕಾಲದಲ್ಲಿ ರಥಗಳು ಬೇಕು. ಹಾಗಾಗಿ ಆ ಯಾಗದ ಕುಂಡದಿಂದ ಯಜ್ಞದ ಕುಂಡದಿಂದಲೇನೆ ಬಂಗಾರಮಯವಾಗಿರ್ತಕ್ಕಂತಹ ಒಂದು ರಥ ಎದ್ದು ಬರ್ತಾ ಇದೆ. ರಥವನ್ನು ಸ್ವೀಕಾರ ಮಾಡಿದ್ದಾನೆ. ಅದರ ಜೊತೆಗೆ ಕುದುರೆಗಳು ಕೂಡ ಬರ್ತಾ ಇದೆ. ಇಂದ್ರನ ಕುದುರೆ ಯಾವ ರೀತಿಯಾಗಿ ಶುಭ್ರವಾದ ವರ್ಣದಿಂದ ಕೂಡಿದೆಯೋ ಅಂತಹ ಶುಭ್ರವಾದಂತಹ ಬಣ್ಣದಿಂದ ಕೂಡಿರತಕ್ಕಂತಹ ಕುದುರೆಯನ್ನು ಕೂಡ ಅವನು ಪಡೆದಿದ್ದಾನೆ. ಮತ್ತೆ ಧ್ವಜಶ್ಚ ಸಿಂಹೇನ ವಿರಾಜಮಾನಃ, ಆ ರಥಕ್ಕೆ ಲಾಂಛನ ಬೇಕು. ಹಾಗಾಗಿ ಸಿಂಹ ಲಾಂಛನವೂ ಕೂಡ ಶ್ರೇಷ್ಠವಾಗಿರತಕ್ಕಂತಹ ಸಿಂಹ ಲಾಂಛನವೂ ಕೂಡ ಆ ಯಾಗದ ಕುಂಡದಿಂದ ಎದ್ದು ಬರ್ತಾ ಇದೆ. ಹೀಗೆ ಒಂದೊಂದು ಪದಾರ್ಥಗಳನ್ನು ಕೂಡ ಆ ಯಾಗದಿಂದ ಅವನು ಪಡಿತಾ ಇದ್ದಾನೆ. ಶುಕ್ರಾಚಾರ್ಯರು ಅದನ್ನು ಅವನಿಗೆ ಕೊಡಿಸ್ತಾ ಇದ್ದಾರೆ. ಅದರಿಂದಲೇ ಅವನು ಯುದ್ಧವನ್ನು ಮಾಡಿ ತಾನು ಸಂಪತ್ತನ್ನು ಪಡೆಯಬೇಕು ಅಂತ ಹೇಳಿ. ಮತ್ತೆ ನೋಡಿ, ಆ ಯಾವ ಯಾಗದ ಕುಂಡದಿಂದ ಏನೇನು ಎಷ್ಟು ಶ್ರೇಷ್ಠವಾದದ್ದು ಹೇಗೆ ಬರ್ತಾ ಇದೆ ಅಂದ್ರೆ ಧನುಶ್ಚ ದಿವ್ಯಂ ಪುರಟೋಪನದ್ಧಂ ತುಣಾವರಿಕ್ತೋ ಕವಚಂ ಚ ದಿವ್ಯಂ ಪಿತಾಮಹಸ್ತಸ್ಯ ದದೌ ಚ ಮಾಲಾಂ ಆಮ್ಲಾನ ಪುಷ್ಪಾಂ ಜಲಜಂ ಚ ಶುಕ್ರಃ. ಆ ಯಾಗದ ಕುಂಡದಿಂದ ಧನಸ್ಸು ಎದ್ದು ಬರ್ತಾ ಇದೆ. ಅವನು ಯುದ್ಧ ಮಾಡುವುದಕ್ಕೋಸ್ಕರವಾಗಿ ಧನಸ್ಸು ಬರ್ತಾ ಇದೆ. ಅದರ ಜೊತೆಗೆ ಬತ್ತಳಿಕೆಯೂ ಕೂಡ ಬರ್ತಾ ಇದೆ. ಅರ್ಥಾತ್ ಬಿಲ್ಲುಗಳನ್ನು ಇಡುವಂತಹ ಏನು ಪದಾರ್ಥ ಇದೆ ಆ ಎರಡು ಬತ್ತಳಿಕೆ ಬರ್ತಾ ಇದೆ. ಆ ಬತ್ತಳಿಕೆ ಹೇಗೆ ಇದೆ ಅಂತಂದ್ರೆ ಅಕ್ಷಯವಾಗಿರ್ತಕ್ಕಂತಹ ಬತ್ತಳಿಕೆ. ಎಷ್ಟೇ ಬಾಣಗಳನ್ನು ತೆಗೆದರೂ ಕೂಡ ಅದರ ಒಳಗೆ ಬಾಣವೇ ಖಾಲಿಯಾಗುವುದಿಲ್ಲ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಬತ್ತಳಿಕೆಯನ್ನು ಅವನು ಪಡೆದಿದ್ದಾನೆ. ಅದರ ಜೊತೆಗೆ ಅವನ ಅಜ್ಜನಾಗಿರ್ತಕ್ಕಂತಹ ಪ್ರಹ್ಲಾದ ಬಂದು ಅವನಿಗೆ ಎಂದಿಗೂ ಬಾಡದೇ ಇರತಕ್ಕಂತಹ ಆಮ್ಲಾನ ಪುಷ್ಪ, ಒಂದು ಎಂದಿಗೂ ಬಾಡದೇ ಇರತಕ್ಕಂತಹ ಹಾರವನ್ನು ಆ ಬಲಿಚಕ್ರವರ್ತಿಗೆ ಕೊಡ್ತಾ ಇದ್ದಾನೆ. ಇದರ ಜೊತೆಗೇನೆ ಶುಕ್ರಾಚಾರ್ಯರು ಯುದ್ಧವನ್ನು ಪ್ರಾರಂಭ ಮಾಡುವುದಕ್ಕೋಸ್ಕರವಾಗಿ, ಶಬ್ದವನ್ನು ಮಾಡುವುದಕ್ಕೋಸ್ಕರವಾಗಿ ಜೋರಾದ ಧ್ವನಿ ಉಳ್ಳಂತಹ ಒಂದು ಶಂಖವನ್ನು, ಶ್ರೇಷ್ಠವಾಗಿರ್ತಕ್ಕಂತಹ ಶಂಖವನ್ನು ಶುಕ್ರಾಚಾರ್ಯರು ಶಿಷ್ಯನಿಗೆ ಅನುಗ್ರಹ ರೂಪದಿಂದ ಅವನಿಗೆ ಕೊಟ್ಟಿದ್ದಾರೆ. ಈ ಎಲ್ಲ ಯುದ್ಧದ ಉಪಕರಣಗಳನ್ನು ಸ್ವೀಕಾರ ಮಾಡಿದ್ದಾನೆ ಬಲಿಚಕ್ರವರ್ತಿ. ಎಲ್ಲ ಪದಾರ್ಥಗಳು ಬಂದ ಮೇಲೆ ಯುದ್ಧವನ್ನು ಮಾಡಬೇಕು ಅಂತ ಸಿದ್ಧನಾಗಿದ್ದಾನೆ. ಪದಾರ್ಥಗಳು ಸಿಕ್ಕ ಕೂಡಲೇನೆ ಓಡಿ ಹೋಗಿ ಯುದ್ಧವನ್ನು ಮಾಡುವುದಿಲ್ಲ. ನೋಡಿ ಹೇಗೆ ಇದೆ ನೋಡಿ, ಪ್ರತಿಯೊಂದು ಕರ್ಮಗಳನ್ನು ಮಾಡುವಾಗಲೂ ಕೂಡ ಯಾವ ಯಾವ ಕರ್ಮಗಳನ್ನು ಯಾವ ಕಾಲಕ್ಕೆ ಹೇಗೆ ಮಾಡಬೇಕು ಅನ್ನುವುದನ್ನು ಕೂಡ ನಮಗೆ ಭಾಗವತ ತೋರಿಸಿಕೊಡ್ತಾ ಇದೆ. ಈಗ ಏನಾಗಿದೆ ಅಂದ್ರೆ ಯಾರಾದರೂ ನಮಗೆ ಉಪಕಾರ ಮಾಡಿದರು ಅಂದ್ರೆ ಆ ಉಪಕಾರವಾದ ಕೂಡಲೇನೆ ಅವರಿಗೆ ಪ್ರತಿಯಾಗಿ ಉಪಕಾರವನ್ನು ಮಾಡುವುದಲ್ಲ, ಅವರಿಗೆ ಒಂದು ಉಪಕಾರ ಸ್ಮರಣೆಯಾಗಿ ಅವರಿಗೆ ಈ ಒಂದು ನಮಸ್ಕಾರವನ್ನು ಕೂಡ ನಾವು ಮಾಡುವುದಿಲ್ಲ. ಯಾಕೆ ಅಂದ್ರೆ ಕಾರ್ಯಾಂತೆ ಅಪ್ರಯೋಜಕ. ಕೆಲಸ ಆಯ್ತು ಅಂದ್ರೆ ಸಾಕು, ಕೆಲಸ ಮಾಡಿಕೊಟ್ಟವನು ಅವನು ಪ್ರಯೋಜನನೇ ಇಲ್ಲ ಅನ್ನುವ ರೀತಿಯಲ್ಲಿ ತಿರಸ್ಕಾರ ಮಾಡಿಬಿಡ್ತಾರೆ. ಆದ್ರೆ ಬಲಿಚಕ್ರವರ್ತಿ ಹಾಗೆ ಮಾಡುವುದಿಲ್ಲ.
ಅವನೇನು ಮಾಡ್ತಾನೆ ಅಂತಂದ್ರೆ, ಏವಂ ಸ ವಿಪ್ರಾರ್ಜಿತ ಯೋಧನಾರ್ಥ ಸ್ಥೈಕಲ್ಪಿತಸ್ಥಯ್ಯ ಎನ್ನತೋತ ವಿಪ್ರಾನ್ ಪ್ರದಕ್ಷಿಣೀಕೃತ್ಯ ಕೃತಃ ಪ್ರಣಾಮ ಪ್ರಹ್ಲಾದ ಮಾಮಂತ್ರ ನಮಶ್ಚಕಾರ. ಇಷ್ಟೆಲ್ಲ ಯುದ್ಧವನ್ನು ಗೆಲ್ಲುವುದಕ್ಕೋಸ್ಕರವಾಗಿ ತನಗಾಗಿ ಯಾವುದೇ ತರದ ಸ್ವಾರ್ಥದ ಅಪೇಕ್ಷೆ ಇಲ್ಲದೆ ಇರತಕ್ಕಂತಹ ಶುಕ್ರಾಚಾರ್ಯರಿಗೆ ನಮಸ್ಕಾರವನ್ನು ಮಾಡಿದ್ದಾನೆ. ನಿಮ್ಮಿಂದ ಈ ಎಲ್ಲ ಪದಾರ್ಥಗಳನ್ನು ನಾನು ತೆಗೆದುಕೊಂಡವನಾಗಿದ್ದೇನೆ, ಹಾಗಾಗಿ ಯುದ್ಧವನ್ನು ಗೆಲ್ಲುವುದಕ್ಕೋಸ್ಕರವಾಗಿ ನನಗೆ ಅನುಗ್ರಹವನ್ನು ಮಾಡಿ ಅಂತ ಹೇಳಿ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ನೋಡಿ, ಗುರುಗಳಿಗೆ ಮೊದಲು ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಈ ಭಾಗವತದಲ್ಲಿ ಗುರುಗಳಿಗೆ ಎಷ್ಟು ಮಹತ್ವವನ್ನು ಹೇಳ್ತದೆ ಅಂತಂದ್ರೆ, ಅನೇಕ ರೀತಿಯಾಗಿ ಷಷ್ಠಸ್ಕಂದದಲ್ಲಿ ಕೇಳಿರ್ತೀರಿ. ಇಂದ್ರಾದಿ ದೇವತೆಗಳು ಬೃಹಸ್ಪತ್ಯಾಚಾರ್ಯರನ್ನು ಕಳೆದುಕೊಂಡಾಗ ಎಷ್ಟು ದುಃಖವನ್ನು ಪಟ್ಟಿರ್ತಾರೆ. ಜೊತೆಗೆ ಬ್ರಹ್ಮದೇವರ ಹತ್ತಿರ ಹೋದಾಗ ಕೇಳ್ತಾರೆ, ತಮಗೆ ದುಃಖ ಬರುವುದಕ್ಕೆ ಕಾರಣ ಏನು ಅಂತ ಗೊತ್ತಾಗ್ತಾ ಇದೆ. ಗುರುಗಳಿಗೆ ಅಪಮಾನ ಮಾಡಿದ್ದಕ್ಕೋಸ್ಕರವಾಗಿ ದೇವತೆಗಳು ಸಂಪತ್ತನ್ನು ಕಳೆದುಕೊಂಡಿದ್ದಾರೆ. ಇಂದ್ರಾದಿ ದೇವತೆಗಳು ಕೇಳ್ತಾರೆ, ಸಂಪತ್ತನ್ನು ನಾವು ಪುನಃ ಪಡೆಯಬೇಕು ಅಂದ್ರೆ ಏನು ಮಾಡಬೇಕು ಅಂತ ಕೇಳ್ತಾರೆ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಸಂಪತ್ತು ಬೇಕು ಅಂದ್ರೆ ಹಾಗೆ ಸಿಗುವುದಿಲ್ಲ, ನೀವು ಒಬ್ಬ ಗುರುಗಳನ್ನು ಮುಂದೆ ಇಟ್ಟುಕೊಂಡರೆ ಮಾತ್ರ ನಿಮಗೆ ಸಂಪತ್ತು ಸಿಗುತ್ತದೆ. ಇರುವ ಗುರುಗಳು ಹೋಗಿದ್ದಾರೆ, ಹಾಗಾಗಿ ಇನ್ನೊಬ್ಬ ಗುರು ಬೇಕು ಅಂತ ಹೇಳಿ ತ್ವಷ್ಟೃವನನ್ನು ಗುರುವನ್ನಾಗಿ ಮಾಡಿಕೊಳ್ತಾರೆ. ಆ ಗುರುವಿನ ಮೂಲಕವಾಗಿಯೇ ತಾವು ಯುದ್ಧವನ್ನು ಮಾಡಿ ಎಲ್ಲ ರಾಜ್ಯ ಲಕ್ಷ್ಮಿಯನ್ನು ಪಡೆದವರಾಗಿದ್ದಾರೆ. ಹಾಗಾಗಿ ಯಾವುದೇ ಕೆಲವರ ಸ್ವಭಾವ ಇರ್ತದೆ, ವಿದ್ಯೆಯನ್ನು ಕಲಿಯುವಾಗ ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ, ವಿದ್ಯೆ ಎಲ್ಲ ಕಲಿತ ಮೇಲೆ ಗುರುಗಳಿಗಿಂತಲೂ ತಾನೇ ದೊಡ್ಡವನು ಅಂತ ಹೇಳಿ ತಿಳಿದುಕೊಳ್ತಾನೆ. ಹೇಗೆ ಇದೆ ಸ್ವಭಾವ ಅಂದ್ರೆ, ಗುರುಗಳ ಹತ್ತಿರ ವಿದ್ಯೆಯನ್ನು ಕಲಿಯುವಾಗ ಗುರವೇ ನಮಃ ಅಂತ ಇರ್ತಾರೆ, ಗುರುಗಳಿಂದ ವಿದ್ಯೆ ಕಲಿತ ಮೇಲೆ ಗುರು ಏನು ಮಹಾ ಅಂತ ಅಂತಾರೆ. ಹಾಗಾಗಿ ಗುರುಗಳಿಗೆ ತಿರಸ್ಕಾರ ಮಾಡಿದಂತಹ ವ್ಯಕ್ತಿ ಜೀವನದಲ್ಲಿ ಉದ್ಧಾರ ಆದಂತಹ ವ್ಯಕ್ತಿ ಯಾರೂ ಕೂಡ ಇಲ್ಲ ಅನ್ನುವುದನ್ನು ತೋರಿಸ್ತಾ ಇದ್ದಾನೆ. ಹಾಗಾಗಿ ಗುರುಗಳಾದಂತಹ ಶುಕ್ರಾಚಾರ್ಯರಿಗೆ ನಮಸ್ಕಾರವನ್ನು ಮಾಡಿದ್ದಾನೆ. ನಂತರದಲ್ಲಿ ತನ್ನ ಅಜ್ಜನಾಗಿರ್ತಕ್ಕಂತಹ ಪ್ರಹ್ಲಾದರ ಹತ್ತಿರ ಬಂದು ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾರಂತೆ, ನಾನು ದಿಗ್ವಿಜಯಕ್ಕೋಸ್ಕರವಾಗಿ ಹೊರಡ್ತಾ ಇದ್ದೇನೆ, ನನಗೆ ಜಯ ಸಿಗಲಿ ಅಂತ ಹೇಳಿ ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಿದ್ದಾನೆ. ಅದೇ ರೀತಿಯಾಗಿ ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ. ನಂತರದಲ್ಲಿ ಆ ಯುದ್ಧದ ಉಪಕರಣಗಳನ್ನು ತೆಗೆದುಕೊಂಡವನಾಗಿ ಸೈನ್ಯ ಸಮೇತನಾಗಿ ತಾನು ಯುದ್ಧಕ್ಕೆ ಹೊರಡ್ತಾ ಇದ್ದಾನೆ. ಆ ಯುದ್ಧದ ಭೂಮಿ, ಯಾವ ಯಾಗದ ಭೂಮಿಯಿಂದ ಹಿಡಿದು ಮೊದಲಿಗೆ ಬಂದದ್ದು ಎಲ್ಲಿಗೆ ಬಂದಿದ್ದಾನೆ ಅಂದ್ರೆ, ವೃತೋ ವಿಕರಶನ್ ಮಹತೀಂ ಆಸುರೀಂ ಧ್ವಜಿನೀಂ ವಿಭುಹು ಯಯಾಮ ಇಂದ್ರಪುರಿ ಮೃದ್ದಾಂ ಕಂಪಯನ್ ನಿವರೋಧಸೀಂ. ಇಂದ್ರನ ಪಟ್ಟಣವಾಗಿರ್ತಕ್ಕಂತಹ ಅಮರಾವತಿಗೆ ಬಂದಿದ್ದಾನೆ. ಅಮರಾವತಿಯ ಪಟ್ಟಣದ ಸುತ್ತಲೂ ಕೂಡ ತನ್ನ ಸೈನ್ಯವನ್ನು ನಿಯಾಮನ ಮಾಡಿಕೊಂಡು ಸುತ್ತಲೂ ಕೂಡ ನೇಮಿಸಿ ಎಲ್ಲ ಕಡೆಗೂ ಕೂಡ ಬಂಧನವನ್ನು ಮಾಡಿದ್ದಾನೆ. ಅದರ ಜೊತೆಗೆ ಗುರುಗಳು ಕೊಟ್ಟಿರ್ತಕ್ಕಂತಹ ಯಾವ ಶಂಖ ಇದೆ, ಆ ಶಂಖವನ್ನು ಹಿಡಿದುಕೊಂಡು ಜೋರಾಗಿ ನಾದವನ್ನು ಮಾಡ್ತಾ ಇದ್ದಾನೆ. ಜೋರಾಗಿ ನಾದವನ್ನು ಮಾಡಿದಾಗ ಏನಾಗಿದೆ ಅಂತಂದ್ರೆ, ಆ ಶಬ್ದವನ್ನು ಕೇಳಿದಂತಹ ದೇವತೆಗಳ ಪತ್ನಿಗಳು ಭಯಪಡ್ತಾ ಇದ್ದಾರಂತೆ. ತಾಂ ದೇವದಾನೀಂ ಸವರೂತಿ ನೀಪತಿ ಬಹಿಸ್ಸಮಂತಾತೃಹೃದೇ ಪೃತನ್ಯಾ ಆಚಾರ್ಯ ದತ್ತಂ ಜಲಂ ಮಹಾಸ್ವನಂ ದದ್ಮೋ ಪ್ರಯುಂಜನ್ ಭಯಮಿದ್ರ ಯೋಷಿತಾಂ. ಭಯವನ್ನು ಹುಟ್ಟಿಸುವಂತಹ ಶಂಖನಾದವನ್ನು ಜೋರಾಗಿ ಮಾಡಿದ್ದಾನೆ. ಎಲ್ಲ ದೇವತೆಗಳ ಪತ್ನಿಗಳು ಕೂಡ, ಅದರಲ್ಲಿ ಇಂದ್ರನ ಪತ್ನಿಯು ಕೂಡ ಭಯಗೊಂಡವಳಾಗಿ ಓಡುವುದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಂದ್ರದೇವರು ಈ ಕೋಲಾಹಲವನ್ನು ನೋಡ್ತಾ ಇದ್ದಾರೆ. ಶಂಖದ ಧ್ವನಿ ಕೇಳಿದ ಕೂಡಲೇನೆ ಗೊತ್ತಾಗ್ತಾ ಇದೆ ಅವನಿಗೆ, ಬಲಿಚಕ್ರವರ್ತಿ ಯುದ್ಧವನ್ನು ಮಾಡುವುದಕ್ಕೋಸ್ಕರವಾಗಿ ನಮ್ಮ ಹತ್ತಿರ ಬರ್ತಾ ಇದ್ದಾನೆ ಅಂತ ಗೊತ್ತಾದ ಕೂಡಲೇನೆ ಇಂದ್ರ ಏನು ಮಾಡ್ತಾನೆ ಅಂದ್ರೆ, ಎಲ್ಲ ದೇವತೆಗಳ ಸಮೂಹವನ್ನು ಕೂಡ ಕರಿತಾ ಇದ್ದಾನಂತೆ. ಸರ್ವದೇವ ಗಣೋಪೇತೋ ಗುರುಮೇತದುವಾಚಃ. ಬೃಹಸ್ಪತ್ಯಾಚಾರ್ಯರ ಹತ್ತಿರ ಎಲ್ಲ ದೇವತೆಗಳ ಸಮೂಹವನ್ನು ಕರೆದುಕೊಂಡು ಬರ್ತಾ ಇದ್ದಾನೆ. ಇಂತಹ ಘೋರವಾಗಿರ್ತಕ್ಕಂತಹ ಸಮಯ ನಮಗೆ ಬಂದಿದೆ, ಇಂತಹ ಕಾಲದಲ್ಲಿ ಏನು ಮಾಡಬೇಕು ಅಂತ ಹೇಳಿ ಗುರುಗಳ ಹತ್ತಿರ ಬರ್ತಾ ಇದ್ದಾನೆ. ನೋಡಿ, ಇದರಿಂದ ಏನು ತಿಳಿಸಿಕೊಡ್ತದೆ ಭಾಗವತ ನಮಗೆ? ಕಷ್ಟಗಳು ಬಂದಾಗ ನಾವು ದೇವರ ಹತ್ತಿರ ಹೋಗುವುದಕ್ಕಿಂತಲೂ ಮೊದಲಿಗೆ ಗುರುಗಳ ಹತ್ತಿರ ಬರಬೇಕು ಅಂತವೂ ಕೂಡ ಶಾಸ್ತ್ರಗಳು ತಿಳಿಸಿಕೊಡ್ತದೆ. ಯಾಕೆ ಅಂದ್ರೆ, ಹರವೃಷ್ಟೇ ಗುರುಸ್ತ್ರಾತ ಗುರವೃಷ್ಟೇ ನ ಕಶ್ಚನ. ನಾವು ಮಾಡುವಂತಹ ಕರ್ಮದಲ್ಲಿ ಏನಾದರೂ ಲೋಪದೋಷಗಳು ಇದ್ದರೆ ಅಥವಾ ಅಧರ್ಮದಲ್ಲಿ ಇದ್ದಾಗ ನಾವು ಮಾಡುವ ಕರ್ಮದಿಂದ ಭಗವಂತ ಕೋಪಗೊಂಡ ಅಂದ್ರೆ, ಆ ಕೋಪದಿಂದ ನಮ್ಮನ್ನು ರಕ್ಷಣೆ ಮಾಡುವವರು ಯಾರು ಅಂದ್ರೆ ಗುರುಗಳು ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಅದೇ ಒಂದು ವೇಳೆ ಏನಾದರೂ ಗುರುಗಳು ನಾವು ಮಾಡುವಂತಹ ಕರ್ಮದಿಂದ ಕೋಪಗೊಂಡರು ಅಂದ್ರೆ ಗುರವೃಷ್ಟೇ ನ ಕಶ್ಚನ, ಯಾರು ಕೂಡ ನಮ್ಮನ್ನು ಆ ಅಧರ್ಮದಿಂದ ರಕ್ಷಣೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಅರ್ಥಾತ್ ನರಕದಿಂದ ಯಾರು ಕೂಡ ನಮ್ಮನ್ನು ರಕ್ಷಣೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲ ದೇವತೆಗಳು ಕೂಡ ತಮ್ಮ ಗುರುಗಳಾಗಿರ್ತಕ್ಕಂತಹ ಬೃಹಸ್ಪತ್ಯಾಚಾರ್ಯರ ಹತ್ತಿರ ಬಂದಿದ್ದಾರೆ. ಬೃಹಸ್ಪತ್ಯಾಚಾರ್ಯರಿಗೆ ನಮಸ್ಕಾರವನ್ನು ಮಾಡಿ ಬೃಹಸ್ಪತ್ಯಾಚಾರ್ಯರಿಗೆ ಇಂದ್ರ ಆಶ್ಚರ್ಯದಿಂದ ಕೇಳ್ತಾ ಇದ್ದಾನಂತೆ. ಭಯನೂ ಆಗಿದೆ, ಆಶ್ಚರ್ಯವೂ ಕೂಡ ಆಗಿದೆ ಅಂತ. ಯಾಕೆ ಅಂತಂದ್ರೆ, ಭಗವನ್ ಉದ್ಯಮೋ ಭೂಯಾನ್ ಬಲೇರ್ನ ಪೂರ್ವ ವೈರಿಣಃ
ಅಭಿಷಕ್ಯಮಿದಂ ಮನ್ಯೆ ಕೇನಾಸ್ತಿ ತೇಜಸಾ ಸಮಃ. ಇಂದ್ರದೇವರು ಕೇಳ್ತಾರೆ, ಇದೆಲ್ಲ ಹೇಗೆ ಸಾಧ್ಯ ನಡೆಯುವುದಕ್ಕೆ? ಯಾಕೆ ಅಂದ್ರೆ ನಾನೇ ಬಲಿ ಚಕ್ರವರ್ತಿಗೆ ಹೊಡೆದು ಹಾಕಿದ್ದೆ, ಅವನು ಮತ್ತೆ ಬರುವುದಿಲ್ಲ ಅಂತ ನಾನು ತಿಳಿದುಕೊಂಡಿದ್ದೆ. ಆದ್ರೆ ಬಲಿ ಈಗ ಬಂದಿದ್ದಾನಲ್ಲ, ಇದಕ್ಕೆ ಕಾರಣ ಏನು? ಎದ್ದು ಬರುವುದಕ್ಕೆ ಏನು ಅವನಲ್ಲಿ ಸಾಮರ್ಥ್ಯ ಆದರೂ ಹೇಗೆ ಬಂತು ಅಂತ ಕೇಳ್ತಾನೆ. ಅದರ ಜೊತೆಗೆ ಅವನು ಹೇಗೆ ಬಂದಿದ್ದಾನೆ ಗೊತ್ತಾ? ಅವನನ್ನು ನೋಡುವುದಕ್ಕೆ ಭಯವಾಗ್ತಾ ಇದೆ, ಅಷ್ಟು ಭಯಂಕರವಾದ ರೂಪ ಇದೆ. ಅವನನ್ನು ನೋಡಿದರೆ ನನ್ನ ಮನಸ್ಸಿನಲ್ಲಿ ವಿಚಾರಗಳು ಬೇರೆ ಬೇರೆ ರೀತಿಯಾಗಿ ಬರ್ತಾ ಇದೆ. ಯಾವ ರೀತಿಯಾಗಿ ಅಂದ್ರೆ ಪಿಬನ್ನಿವ ಮುಖೇನೇದಂ ಲಿಹನ್ನಿವ ದಿಶೋದಶ ದಹನ್ನಿವ ನಭೋ ದೃಗ್ಭಿಹಿ ಸಾಂವರ್ತ ಅಗ್ನಿರಿವೋತ್ತಿತಃ. ಅವನು ಹೇಗೆ ಭಯಂಕರನಾಗಿ ಇದ್ದಾನೆ ಅಂದ್ರೆ ಅವನ ಕಣ್ಣುಗಳ ನೋಟದಿಂದಲೇನೆ ಇಡೀ ಅಂತರಿಕ್ಷವನ್ನೇ ಸುಟ್ಟು ಹಾಕಿ ಬಿಡ್ತಾನೋ ಏನೋ, ಅಷ್ಟು ಭಯಂಕರವಾದ ನೋಟದಿಂದ ಕೂಡಿದವನಾಗಿದ್ದಾನೆ. ಜೊತೆಗೆ ಈ ಪ್ರಳಯಾಗ್ನಿ ಯಾವ ರೀತಿಯಾಗಿ ಇರ್ತದೆಯಲ್ಲ ಆ ರೀತಿಯಾಗಿ ಉರಿತಾ ಇದ್ದಾನೆ, ಅಷ್ಟು ತೇಜಸ್ಸಿನಿಂದ ಕೂಡಿದವನಾಗಿ ಇದ್ದಾನೆ. ಇಷ್ಟೆಲ್ಲ ಸಾಮರ್ಥ್ಯ ಅವನಿಗೆ ಹೇಗೆ ಬಂದಿದೆ ಅಂತ ಗುರುಗಳಿಗೆ ಕೇಳ್ತಾ ಇದ್ದಾನೆ. ಮತ್ತೆ ಕೇಳ್ತಾನಂತೆ ಗುರುಗಳಿಗೆ, ಬ್ರೂಹಿ ಕಾರಣಮೇತಸ್ಯ ದುರ್ದರ್ಶತ್ವಸ್ಯ ಮದ್ರಿಪೋಹೋ ಓಜಃ ಸಹೋ ಬಲಃ ತೇಜಃ ಯತ ಏವ ಸಮುದ್ಯಮಃ. ಯಾವ ಗುರುಗಳಿಗೆ ಕೇಳ್ತಾ ಇದ್ದಾನಂತೆ, ನನ್ನನ್ನು ಯಾರು ಕೂಡ ಎದುರಿಸುವುದಿಲ್ಲ ಅಂತ ನಾನು ತಿಳಿದುಕೊಂಡಿದ್ದೆ. ಆದ್ರೆ ಬಲಿ ಚಕ್ರವರ್ತಿ ಏನಿದ್ದಾನೆ ಅವನು ಇಲ್ಲಿ ಎದ್ದು ಬಂದಿದ್ದಾನೆ. ಅದು ಹೇಗೆ ಬಂದಿದ್ದಾನೆ? ಓಜಸ್ಸಿನಿಂದ, ಪ್ರಬಲವಾಗಿರ್ತಕ್ಕಂತಹ ಪರಾಕ್ರಮದಿಂದ, ಎಲ್ಲ ರೀತಿಯಿಂದಲೂ ಕೂಡ ಅವನು ಸೇರಿಕೊಂಡವನಾಗಿ ನಾನಾ ತರದ ಸಾಮರ್ಥ್ಯವನ್ನು ಪಡೆದುಕೊಂಡವನಾಗಿ ಇಲ್ಲಿಗೆ ಬಂದಿದ್ದಾನಲ್ಲ, ಅವನ ಹಿಂದೆ ಯಾರು ಇದ್ದಾರೆ? ಇಷ್ಟೆಲ್ಲ ಸಾಮರ್ಥ್ಯ ಬರುವುದಕ್ಕೆ ಕಾರಣ ಏನು? ನಾವು ಈ ತರಹದ ದುಃಖವನ್ನು ಅನುಭವಿಸುವುದಕ್ಕೆ ಕಾರಣ ಏನು ಅಂತ ಕೇಳಿದಾಗ ಯಾವ ಗುರುಗಳಾದಂತಹ ಬೃಹಸ್ಪತ್ಯಾಚಾರ್ಯರು ದೇವತೆಗಳಿಗೆ ಹೇಳ್ತಾ ಇದ್ದಾರಂತೆ, ಜನಾಮಿ ಮಗವನ್ ಶತ್ರೋರುನ್ನತೆ ರಸ್ಯ ಕಾರಣಂ ಶಿಷ್ಯಾಯೋಷಭೃತಂ ತೇಜಃ ಗುರುಭಿರ್ ಬ್ರಹ್ಮವಾದಿಭಿಃ. ಮಹಾಜ್ಞಾನಿಗಳಾದ ಬ್ರಹ್ಮಜ್ಞಾನಿಗಳಾಗಿರ್ತಕ್ಕಂತಹ ಶುಕ್ರಾಚಾರ್ಯರು ಏನಿದ್ದಾರೆ ಅವರು ಅವನಿಗೆ ಹಿಂದೆ ನಿಂತಿದ್ದಾರೆ. ಆ ಗುರುಗಳ ಅನುಗ್ರಹ ಅವನಿಗೆ ಪೂರ್ಣವಾಗಿ ಇದೆ. ಆ ಗುರುಗಳ ಅನುಗ್ರಹದಿಂದಲೇನೆ ಅವನು ಇಷ್ಟೆಲ್ಲ ಬಲವನ್ನು ಪಡೆದಿದ್ದಾನೆ. ಅದರ ಜೊತೆಗೆ ಅವರು ಕೊಡುವುದಕ್ಕೆ ಸುಮ್ಮನೆ ಏನು ಕೊಡಲಿಲ್ಲ, ಇವನು ತನ್ನ ಇಡೀ ಸರ್ವಸ್ವವನ್ನೇ ಅವನಿಗೆ ದಾರಿ ಎರೆದು ಕೊಟ್ಟಿದ್ದಾನೆ. ಸಂಪೂರ್ಣವಾಗಿ ತಾನು ಅವನಿಗೆ ಶಿಷ್ಯತ್ವವನ್ನು ವಹಿಸಿದ್ದಾನೆ. ಅದರಿಂದ ಪ್ರೀತರಾಗಿ ಆ ಶುಕ್ರಾಚಾರ್ಯರು ಇವನಿಗೆ ಏನಾದರೂ ಕೊಡಬೇಕು ಅಂತ ಅಂದುಕೊಂಡಿದ್ದಾರೆ. ನಿಮ್ಮ ರಾಜ್ಯ ಸಂಪತ್ತನ್ನೇ ಕೊಡುವುದಕ್ಕೋಸ್ಕರವಾಗಿ ಅವನಿಂದ ಯಾಗವನ್ನು ಮಾಡಿಸಿದ್ದಾರೆ. ವಿಶ್ವಜಿತ ಎನ್ನುವಂತಹ ಯಾಗವನ್ನು ಮಾಡಿಸಿದ್ದಾರೆ. ಆ ವಿಶ್ವಜಿತ ಯಾಗದಿಂದ ಬಂದಂತಹ ಏನು ಪದಾರ್ಥಗಳು ಇದೆ ಆ ಪದಾರ್ಥಗಳು ಸಾಮಾನ್ಯವಾದದ್ದಲ್ಲ. ವೇದ ಮಂತ್ರಗಳಿಂದ ಪೂತವಾಗಿರತಕ್ಕಂಥದ್ದು, ಶ್ರೇಷ್ಠವಾದಂತಹ ಆಯುಧಗಳಿಂದ ತೆಗೆದುಕೊಂಡು ಅವನು ಯುದ್ಧಕ್ಕಾಗಿ ಬಂದಿದ್ದಾನೆ. ಹಾಗಾಗಿ ನೀವೇನು ಮಾಡಬೇಕು ಅಂತಂದ್ರೆ ಅದನ್ನು ಕೂಡ ಅವರು ತಿಳಿಸ್ತಾರೆ. ಅದಕ್ಕೆ ನೋಡಿ ಹೇಗೆ ಹೇಳ್ತಾರೆ ಅವರು, ನೀವೆಲ್ಲ ಭಯಗೊಂಡು ಓಡಿ ಬಂದು ನನ್ನ ಹತ್ತಿರ ಪರಿಹಾರ ಕೇಳಬೇಕು ಅಂತ ಹೇಳಿ ನೀವು ಬಂದಿದ್ದೀರಿ. ಆದ್ರೆ ಈಗಿನ ಪರಿಸ್ಥಿತಿ ಹೇಗೆ ಇದೆ ಅಂತಂದ್ರೆ, ನಾಸ್ಯ ಶಕ್ತ ಪುರಸ್ತಾತುಂ ಕೃತಾಂತಸ್ಯ ಯಥಾ ಜನಾಃ ಭವದ್ವಿದೋ ಭಗವಾನ್ ವಾಪಿ ವರ್ಜಯಿತ್ವೇಶ್ವರಂ ಹರಿಂ. ನಾನಾಗಲಿ ನೀನಾಗಲಿ ಬ್ರಹ್ಮದೇವರಾಗಲಿ ಯಾರು ಕೂಡ ಈಗ ಅವನ ಮುಂದೆ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಯಾರು ಹಾಗಾದರೆ ಅವನ ಮುಂದೆ ನಿಲ್ಲುವುದಕ್ಕೆ ಸಾಧ್ಯ ಅಂದ್ರೆ ಈಶ್ವರಂ ಹರಿಂ, ಸರ್ವೋತ್ತಮನಾಗಿರ್ತಕ್ಕಂತಹ ಭಗವಂತ ಏನಿದ್ದಾನೆ ಅವನು ಮಾತ್ರ ಅವನನ್ನು ನಿಗ್ರಹವನ್ನು ಮಾಡುವುದಕ್ಕೆ ಸಾಮರ್ಥ್ಯವನ್ನು ಪಡೆದಿದ್ದಾನೆ. ಹಾಗಾಗಿ ಅವನನ್ನು ಎದುರಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಯಾವ ಬೃಹಸ್ಪತಿ ಆಚಾರ್ಯರಿಗೆ ಇಂದ್ರದೇವರು ಕೇಳ್ತಾ ಇದ್ದಾರೆ, ಹಾಗಾದ್ರೆ ಈ ಅಲ್ಲಿಯವರೆಗೆ ಭಗವಂತ ಎದುರಿಸುವವರೆಗೂ ಕೂಡ ನಾವೇನು ಮಾಡಬೇಕು? ಅಲ್ಲಿಯವರೆಗೆ ನಮ್ಮ ಪರಿಸ್ಥಿತಿ ಏನು ಹಾಗಾದ್ರೆ ಅಂತಂದ ಕೇಳಿದಾಗ ಅದಕ್ಕೆ ಬೃಹಸ್ಪತಿ ಆಚಾರ್ಯರು ಹೇಳ್ತಾರೆ, ತಸ್ಮಾನ್ ನಿಲಯ ಮುತ್ಸೃಜ್ಯ ಯೂಯಂ ಸರ್ವೇ ತ್ರಿವಿಷ್ಟಪಂ ಅಂತ ಹೇಳ್ತಾರೆ. ಒಂದೇ ಮಾತಿನಲ್ಲಿ ಹೇಳ್ತಾರೆ ಬೃಹಸ್ಪತಿ ಆಚಾರ್ಯರು, ಅವನಿಂದ ನೀವು ಸಂಪತ್ತನ್ನು ಪಡೆಯಬೇಕಾದರೆ ಮೊದಲು ನೀವು ಜೀವವನ್ನು ಉಳಿಸಿಕೊಳ್ಳಬೇಕು. ಹಾಗಾಗಿ ನೀವು ಅವನಿಗೆ ಕಾಣದೇ ಇರುವ ಹಾಗೆ ಈ 3 ಲೋಕಗಳನ್ನು ಕೂಡ ಬಿಟ್ಟು ಇಲ್ಲಿಂದ ಅದೃಶ್ಯರಾಗಿ ಹೊರಟು ಹೋಗಿಬಿಡಿ ಅಂತ ಹೇಳಿದ್ದಾರೆ. ಗುರುಗಳ ಮಾತು ಕೇಳಿದ್ದಾನೆ. ಗುರುಗಳ ಹೇಳಿದ ಮಾತನ್ನು ಮೀರದಲೇನೆ ತಕ್ಷಣದಲ್ಲಿ ಎಲ್ಲ ದೇವತೆಗಳು ಕೂಡ ಅಲ್ಲಿಂದ ಅದೃಶ್ಯರಾಗಿ ಹೊರಟು ಹೋಗ್ತಾ ಇದ್ದಾರೆ. ಜೊತೆಗೆ ಹೋಗುವ ಕಾಲದಲ್ಲಿ ಯಾವ ಬೃಹಸ್ಪತಿ ಆಚಾರ್ಯರು ಇಂದ್ರದೇವರಿಗೆ ಹೇಳ್ತಾ ಇದ್ದಾರೆ. ಇಂದ್ರದೇವರು ಕೇಳಿರ್ತಾರೆ, ಯಾವಾಗ ಅವನಿಗೆ ಈ ಎಲ್ಲ ಸಂಪತ್ತುಗಳನ್ನು ಕಳೆದುಕೊಳ್ತಾನೆ, ನಮಗೆ ಯಾವಾಗ ಸಂಪತ್ತು ಸಿಗುತ್ತದೆ ಅವುಗಳ ಬಗ್ಗೆಯೂ ಕೂಡ ನೀವು ಹೇಳಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಇಷ್ಟೆಲ್ಲ ತರಹದ ಆಯುಧಗಳನ್ನು ತಾನು ಪಡೆದಿದ್ದಾನೆ, ಗುರುಗಳ ಅನುಗ್ರಹವನ್ನು ಪಡೆದಿದ್ದಾನೆ, ವಿಶ್ವಜಿತ ಯಾಗವನ್ನು ಕೂಡ ಮಾಡಿದ್ದಾನೆ. ಇಷ್ಟೆಲ್ಲ ಪರಾಕ್ರಮದಿಂದ ಕೂಡಿದವನಿಗೆ ಅವನತಿ ಹೇಗೆ ಸಾಧ್ಯವಾಗ್ತದೆ, ಅರ್ಥಾತ್ ಅವನು ಹೇಗೆ ಸೋಲ್ತಾನೆ ಅಂತ ಕೇಳಿದಾಗ ಅದಕ್ಕೆ ಭಗವಂತನ ವಿಷೇಕವಾದಂತಹದನ್ನು ಹೇಳ್ತಾ ಇದ್ದಾರೆ. ಏಷ ವಿಪ್ರಬಲೋದರ್ಕ ಸಂಪ್ರತ್ಯೂರ್ಜಿತ ವಿಕ್ರಮ.
ಇವನು ಇಷ್ಟು ಪರಾಕ್ರಮಿ ಆಗುವುದಕ್ಕೆ ಈಗ ಕಾರಣ ಏನು ಅಂತಂದ್ರೆ ಬ್ರಾಹ್ಮಣರ ಅನುಗ್ರಹ ಅವನಿಗಿದೆ, ಅರ್ಥಾತ್ ಗುರುಗಳಾದಂತಹ ಶುಕ್ರಾಚಾರ್ಯರ ಅನುಗ್ರಹ ಇದೆ. ಅದೇ ಬ್ರಾಹ್ಮಣರ ಶಾಪ ಅವನಿಗೆ ಆಗ್ತದೆ. ಆ ಶಾಪದಿಂದಲೇನೆ ಅವನು ತನ್ನ ಸಂಪತ್ತನ್ನು ಕಳೆದುಕೊಳ್ತಾ ಇದ್ದಾನೆ. ನೋಡಿ, ಕೇವಲ ಬೃಹಸ್ಪತಿ ಆಚಾರ್ಯರು ಇಂದ್ರನಿಗೆ ಮಾತ್ರ ಹೇಳುವುದಲ್ಲ, ನಮ್ಮ ಹತ್ತಿರ ಸಂಪತ್ತು ಇರಬೇಕಾದ್ರೆ ನಮಗೆ ಏನು ಬೇಕು, ನಮ್ಮ ಹತ್ತಿರ ಸಂಪತ್ತು ಕಳೆದುಕೊಂಡಿದ್ದೇವೆ ಅಂತಂದ್ರೆ ಅದಕ್ಕೆ ಕಾರಣ ಏನು ಅನ್ನುವುದನ್ನು ಕೂಡ ಇಲ್ಲಿ ಬೃಹಸ್ಪತಿ ಆಚಾರ್ಯರು ತಿಳಿಸಿಕೊಡುತ್ತಾರೆ. ಒಬ್ಬರ ಹತ್ತಿರ ಸಂಪತ್ತು ಇದೆ ಅಂದ್ರೆ ಅದಕ್ಕೆ ಬ್ರಾಹ್ಮಣರ ಗುರುಗಳ ಅನುಗ್ರಹವೇ ಕಾರಣ. ಸಂಪತ್ತು ಕಳೆದುಕೊಂಡಿದ್ದಾನೆ ಅಂದ್ರೆ ಇಹ ಜನ್ಮದಲ್ಲಿಯೋ ಜನ್ಮಾಂತರದ ಪ್ರಾರಬ್ಧ ಕರ್ಮದಿಂದಲೋ ಅವನು ಶಾಪಗ್ರಸ್ತನಾಗಿರ್ತಾನೆ ಅಥವಾ ಬ್ರಾಹ್ಮಣರ ದೋಷವನ್ನು ಮಾಡಿರ್ತಾನೆ. ಹಾಗಾಗಿ ಆ ಸಂಪತ್ತುಗಳನ್ನು ಕಳೆದುಕೊಳ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ತನ್ನ ಗುರುಗಳಾದಂತಹ ಶುಕ್ರಾಚಾರ್ಯರಿಂದ ದೂಷಿತನಾಗಿ ಶಾಪಗ್ರಸ್ತನಾಗಿ ಅವನು ತನ್ನ ಎಲ್ಲ ಸಂಪತ್ತನ್ನು ಕಳೆದುಕೊಳ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ನೀವು ಇಲ್ಲಿಂದ ಹೊರಟು ಹೋಗಿ ಅಂತ ಹೇಳಿದ್ದಾನೆ. ತಕ್ಷಣದಲ್ಲಿ ಎಲ್ಲರೂ ಕೂಡ ಅದೃಶ್ಯವಾಗಿ ಹೋಗಿದ್ದಾರೆ. ಇತ್ತ ಬಲಿಚಕ್ರವರ್ತಿ ಶಂಖನಾದವನ್ನು ಮಾಡ್ತಾ ಎಲ್ಲ ಕಡೆಗೂ ಕೂಡ ಹುಡುಕ್ತಾ ಇದ್ದಾನೆ. ದೇವತೆಗಳು ಎಲ್ಲಿದ್ದಾರೆ, ಅವರನ್ನು ಹೇಗಾದರೂ ಮಾಡಿ ಸೋಲಿಸಬೇಕು, ಅವರ ಸಂಪತ್ತನ್ನು ಕಸಿದುಕೊಳ್ಳಬೇಕು, ಆ ರಾಜ್ಯ ಲಕ್ಷ್ಮಿಯನ್ನು ಭೋಗ ಮಾಡಬೇಕು ಅಂತ ಹುಡುಕ್ತಾ ಇದ್ದಾರೆ. ದೇವೇಶ್ವತಿ ವಿಲೀನೇಶು ಬಲಿರ್ವೈ ರೋಚನ ಪುರಿಂ ದೇವದಾನೀಂ ಅಧಿಷ್ಠಾಯ ವಶಂ ನಿನ್ನೆ ಜಗತ್ರಯಂ. ನೋಡ್ತಾನೆ, ದೇವತೆಗಳು ಎಲ್ಲಿಯೂ ಕೂಡ ಕಾಣುವುದಿಲ್ಲ. ಏನಾಯ್ತು, ದೇವತೆಗಳು ಕಾಣದೇ ಇದ್ರೇನು, ಅವರು ಕಂಡರೂ ಕೂಡ ಅವರನ್ನು ಸೋಲಿಸಿ ಸಂಪತ್ತನ್ನು ತೆಗೆದುಕೊಳ್ಳಬೇಕು ಅಂತ ಬಂದಿದ್ವಿ, ಅನಾಯಾಸ ಯುದ್ಧ ಮಾಡದಲೇನೆ ಸಂಪತ್ತು ಸಿಗುತ್ತಾ ಇದೆ ಅಂತ ಹೇಳಿ 3 ಲೋಕಗಳನ್ನು ಕೂಡ ತನ್ನ ವಶಕ್ಕೆ ತೆಗೆದುಕೊಳ್ತಾ ಇದ್ದಾನೆ ಬಲಿಚಕ್ರವರ್ತಿ. ಅವರು ಯಾರು ಇಲ್ಲದ ಇರತಕ್ಕಂತಹ ಕಾರಣಕ್ಕೆ ತಾನು ಎಲ್ಲ ಸಂಪತ್ತನ್ನು ತೆಗೆದುಕೊಂಡು ಇಂದ್ರ ಪದವಿಯನ್ನು ಆಳುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಆದ್ದರಿಂದ ಯಾವ ಗುರುಗಳಾದಂತಹ ಶುಕ್ರಾಚಾರ್ಯರು ವಿಚಾರ ಮಾಡ್ತಾರೆ, ಇವನು ಅಂದುಕೊಂಡಂತಹ ಕೆಲಸ, ಅರ್ಥಾತ್ ನಾನು ಇವನಿಗೆ ಸಂಪತ್ತನ್ನು ಕೊಡಿಸಬೇಕು ಅಂತ ಅಂದುಕೊಂಡಿದ್ದೇನೋ ಅದು ಎಲ್ಲವೂ ಕೂಡ ಕೊಡಿಸಿಯಾಗಿದೆ, ಅರ್ಥಾತ್ ಕಾರ್ಯ ಪೂರ್ಣವಾಗಿ ಇದೆ. ಆದರೂ ಕೂಡ ಇನ್ನೂ ಒಂದು ಕೆಲಸ ಪೂರ್ಣವಾಗಿ ಇಲ್ಲ. ಯಾವುದು ಅಂದ್ರೆ ಇವನು ಏನು ಪಡೆದಿದ್ದಾನೋ ಅದು ಪೂರ್ಣವಾಗಿ ಪಡೆದದ್ದಲ್ಲ. ಅರ್ಥಾತ್ ಇವನು ಇಂದ್ರ ಪದವಿಯಲ್ಲಿ ಕುಳಿತಿದ್ದಾನೆ, ಇದು ಸ್ಥಿರವಾಗಿ ಉಳಿದದ್ದಲ್ಲ, ಯುದ್ಧದಿಂದ ಗೆದ್ದದ್ದು ಇದೆ. ಇದು ಪೂರ್ಣವಾಗಿ ಇಂದ್ರ ಪದವಿ ಇವನಿಗೆ ಸಿಗಬೇಕಾದರೆ 100 ಅಶ್ವಮೇಧ ಯಾಗಗಳನ್ನು ಇವನು ಮಾಡಬೇಕಾಗಿದೆ. ಹಾಗಾಗಿ ಅಶ್ವಮೇಧ ಯಾಗವನ್ನು ಮಾಡಿದಾಗ ಆ ಭಗವಂತನೇ ಕೊಟ್ಟು ಬಿಡ್ತಾನೆ. ಅದಕ್ಕೋಸ್ಕರವಾಗಿ ಇದು ಸ್ಥಿರವಾಗಿ ಉಳಿಯುವುದಿಲ್ಲ. ಯಾಕೆಂದ್ರೆ ಬಲವಂತವಾಗಿ ತೆಗೆದುಕೊಂಡದ್ದಿದೆ. ಅದಕ್ಕೆ ಕನ್ನಡದಲ್ಲಿ ಗಾದೆ ಮಾತು ಇದೆ ನೋಡಿ, ಮಂದಿ ಕೊಟ್ಟಿದ್ದು ಮನೆ ತನಕವಾದರೆ ದೇವರು ಕೊಟ್ಟದ್ದು ಕೊನೆ ತನಕ ಇರ್ತದೆ. ಹಾಗಾಗಿ ಇವನು ಪಡೆದದ್ದು ಕೊನೆಯ ತನಕ ಉಳಿಯುವುದಿಲ್ಲ. ಹಾಗಾಗಿ ಕೊನೆಯ ತನಕ ಉಳಿಯಬೇಕಾದ್ರೆ ಇವನಿಂದ ಯಾಗವನ್ನು ಮಾಡಿಸಬೇಕು ಅಂತ ಸಿದ್ಧ ಮಾಡ್ತಾ ಇದ್ದಾರೆ. ಶತೇನ ಹಯಮೇಧಾನಾಂ ಅನುವ್ರತಮಯ ಜಯನ್. ನಂತರದಲ್ಲಿ 100 ಯಾಗಗಳನ್ನು ಮಾಡಿಸುವುದಕ್ಕೋಸ್ಕರವಾಗಿ ಸಿದ್ಧ ಮಾಡಿದ್ದಾರೆ. 1, 2, 3, 4 ಹೀಗೆ ಯಾಗಗಳು ಮುಗಿತಾ ಬರ್ತಾ ಇದೆ. ಯಾಗವನ್ನು ಮಾಡುವುದರಿಂದ ಇವನಿಗೆ ಏನು ಸಿಗುತ್ತಾ ಇದೆ ಅಂದ್ರೆ ಶತಸ್ತದನುಭಾವೇನ ಭುವನ ತ್ರಯ ವಿಸ್ತೃತಾಂ ಕೀರ್ತಿಂ ದಿಕ್ಷು ವಿತನ್ವಾಜಃ ಸರೇಜೆ ಉಡುರಾಡಿವ. ಅವನು ಮಾಡಿರ್ತಕ್ಕಂತಹ ಯಾಗದಿಂದ ಅವನ ಕೀರ್ತಿ ಎಲ್ಲ ಕಡೆಗೂ 3 ಲೋಕಗಳಲ್ಲಿಯೂ ಕೂಡ ಹರಡುವುದಕ್ಕೆ ಪ್ರಾರಂಭವಾಗಿದೆ. ಹೇಗೆ ಅಂದ್ರೆ ಉಡುರಾಡಿವ, ಚಂದ್ರನ ಕಾಂತಿ ಯಾವ ರೀತಿಯಾಗಿ ಎಲ್ಲ ಕಡೆಗೂ ಕೂಡ ಚಂದ್ರನ ಬೆಳಕು ಬೀಳಬೇಕು ಹಾಗೆ ಎಲ್ಲ ತರಹದ ಕಾಂತಿಯಿಂದ ಅವನು ಬೆಳಗ್ತಾ ಇದ್ದಾನೆ. ಹೀಗೆ ಅವನು ಗುರುಗಳಾಗಿರ್ತಕ್ಕಂತಹ ಶುಕ್ರಾಚಾರ್ಯರ ಅನುಗ್ರಹವನ್ನು ಪಡೆದು ಸಂಪತ್ತನ್ನು ಪಡೆದು ತಾನು ಲೋಕವನ್ನು ಅರ್ಥಾತ್ 3 ಲೋಕಗಳನ್ನು ಕೂಡ ತಾನು ಆಳ್ತಾ ಇದ್ದಾನೆ. ಇತ್ತ ತಾಯಿಯಾಗಿರ್ತಕ್ಕಂಥ ಅದಿತಿ ದೇವಿಗೆ ಗೊತ್ತಾಗಿದೆ, ಮಕ್ಕಳು ಯಾವ ತಾಯಿಗೆ ಕೂಡ ಸಾಧ್ಯ ಹೇಳಿ, ಮಕ್ಕಳು ಸಂಪತ್ತನ್ನು ಕಳೆದುಕೊಂಡು ಮಕ್ಕಳು ತಂದೆ ತಾಯಿಗಳ ಕಣ್ಣಿಗೆ ಎದುರಿಗೆ ಇಲ್ಲ ಅಂದ್ರೆ ಎಷ್ಟು ದುಃಖವಾಗ್ತದೆ. ಹಾಗಾಗಿ ಅದಿತಿ ದೇವಿಯ ದುಃಖದ ಬಗ್ಗೆ ಹೇಳ್ತಾರೆ. ಅದಿತಿ ದೇವಿ ಹೇಗೆ ಇದ್ದಳು ಆ ಕಾಲದಲ್ಲಿ ಅಂದ್ರೆ ಏವಂ ಪುತ್ರೇಶು ನಷ್ಟೇಶು ದೇವಮಾತ ಅದಿತಿಸ್ತದ ಹೃದಯ ತ್ರಿವಿಷ್ಟಪೇ ದೈತ್ಯ ಪರ್ಯತಪ್ಯದ ನಾಥವತ. ಎಲ್ಲ ತನ್ನ ಮಕ್ಕಳ ಸಂಪತ್ತನ್ನು ದೈತ್ಯರು ಬಂದು ಕಸಿದುಕೊಂಡು ಹೋಗಿದ್ದಾರೆ. ಸಂಪತ್ತು ಹೋದರೆ ಹೋಗಲಿ, ಮಕ್ಕಳು ಕೂಡ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಎಲ್ಲ ಇದ್ದರೂ ಕೂಡ ಎಲ್ಲರನ್ನು ಕಳೆದುಕೊಂಡು ಅನಾಥರಂತೆ ದುಃಖಿಸ್ತಾ ಕುಳಿತುಕೊಂಡಿದ್ದಾಳೆ. ಹೀಗೆ ಸ್ವಲ್ಪ ಕಾಲ ಕಳೆದ ಮೇಲೆ ಪತಿಯಾಗಿರ್ತಕ್ಕಂತಹ ಕಶ್ಯಪರು ಬರ್ತಾ ಇದ್ದಾರಂತೆ. ಏಕದಾ ಕಶ್ಯಪಸ್ತಸ್ಯಾಹ ಆಶ್ರಮಂ ಭಗವಾನಾಗತ ನಿರುತ್ಸವಂ ನಿರಾನಂದಂ ಸಮಾಧಿ ವಿರಚಿಶ್ಚರ. ಒಂದು ಬಾರಿ ಸಮಾಧ್ಯವಸ್ಥೆಯಿಂದ ಎದ್ದು ಕಶ್ಯಪರು ಬರ್ತಾ ಇದ್ದಾರೆ. ತಮ್ಮ ಪತ್ನಿಯಾಗಿರ್ತಕ್ಕಂಥ ಅದಿತಿ ದೇವಿ ಎಲ್ಲಿ ಇದ್ದಾಳೋ ಆ ಆಶ್ರಮಕ್ಕೆ ಬಂದು ನೋಡ್ತಾ ಇದ್ದ. ಬಂದಾಗ ಅವಳು ಹೇಗೆ ಇದ್ದಾಳೆ ಅಂದ್ರೆ ನಿರುತ್ಸವಂ ನಿರಾನಂದಂ, ದೇಹದಲ್ಲಿ ಉತ್ಸಾಹವೇ ಇಲ್ಲ, ದೇಹದ ಒಳಗೆ ಮುಖದಲ್ಲಿ ಆನಂದವೇ ಕಾಣ್ತಾ ಇಲ್ಲ, ಏನೋ ಕಳೆದುಕೊಂಡವಳಂತೆ ದುಃಖದಿಂದ ಕುಳಿತುಕೊಂಡಿದ್ದಾಳೆ.
ಅದನ್ನು ನೋಡಿದಾಗ ಕಶ್ಯಪರು ಕೇಳ್ತಾ ಇದ್ದಾರಂತೆ, ತಾವೇ ಊಹೆಯನ್ನು, ಯದ್ಯಪಿ ಜ್ಞಾನಿಗಳಾದವರು ಗೊತ್ತು ಅವರಿಗಾದರೂ ಕೂಡ ಕೇಳ್ತಾ ಇದ್ದಾರೆ ಏನಾಗಿದೆ ಅಂತ ಕೇಳುವುದಕ್ಕೋಸ್ಕರವಾಗಿ ಸಮಾಧಾನದಿಂದ ಕೇಳ್ತಾ ಇದ್ದಾರಂತೆ. ಯಾಕೆಂದ್ರೆ ಪಾಪ ಕೆಲವು ಸ್ತ್ರೀಯರಿಗೆ ಇಚ್ಛೆ ಇರ್ತದೆ, ಗಂಡ ಎಲ್ಲ ಗೊತ್ತಿದ್ದರೂ ಕೂಡ ಕೇಳಬೇಕು ಏನಾಗಿದೆ ಅಂತ ಹೇಳಿ, ಇಲ್ಲ ಅಂದ್ರೆ ಅದಕ್ಕಿಂತಲೂ ಹೆಚ್ಚು ಕೋಪ ಬರ್ತದೆ. ಅದಕ್ಕೋಸ್ಕರವಾಗಿ ಕಶ್ಯಪರು ಕೇಳ್ತಾ ಇದ್ದಾರಂತೆ, ಸಪತ್ನೀಂ ದೀನವದನ ಕೃತಾಸನ ಪರಿಗ್ರಹ ಸಭಾಜಿತೋ ಯಥಾನ್ಯಾಹಂ ಇದಮಾ ಕುರುದ್ವಹ. ಹೆಂಡತಿಗೆ ಸಮಾಧಾನವನ್ನು ಮಾಡ್ತಾ ಅವಳಿಗೆ ನಾನಾ ತರದ ರೀತಿಯಿಂದ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರಂತೆ. ಮನೆಯಲ್ಲಿ ಏನಾಗಿದೆ, ಏನಾದರೂ ಪದಾರ್ಥಗಳ ಕೊರತೆ ಇದೆಯಾ, ಹೇಗೆ ಅಂತ ಹೇಳಿ ಕುಶಲೋಪರಿಗಳನ್ನು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಪ್ರಶ್ನೆಯನ್ನು ಮಾಡುವಾಗ ನೋಡಿ ಯಾವ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ. ನಿನ್ನ ದುಃಖಕ್ಕೆ ಕಾರಣ ಏನು ಅಂತ ಕೇಳ್ತಾರೆ. ಅಪಿವಾ ಅತಿಥಿ ಅಭ್ಯತ್ಯ ಕುಟುಂಬ ಸ್ತಕಯಾತ್ವಯ ಗ್ರಹಾದ ಪೂಜಿತಾಯಾತ ಪ್ರತ್ಯುತ್ತಾನೇನ ವಾಕುಚಿತ. ಕಶ್ಯಪರು ಕೇಳ್ತಾ ಇದ್ದಾರೆ, ನೀನು ಮನೆಯ ಕೆಲಸವನ್ನು ಮಾಡುವಾಗ ಮನೆಯ ಬಾಗಿಲಿಗೆ ಯಾರಾದರೂ ಅತಿಥಿಗಳು ಅಭ್ಯಾಗತರು ಬಂದಿದ್ದಾರೆಯಾ? ಬಂದಂತಹ ಅತಿಥಿಗಳಿಗೆ ನೀನು ಏನಾದರೂ ಸರಿಯಾಗಿ ಉಪಚಾರವನ್ನು ಮಾಡಲಿಲ್ಲವ? ಅಥವಾ ಮಾಡದೇ ಇದ್ದದ್ದಕ್ಕೆ ಅವರು ಕೋಪಗೊಂಡವರಾಗಿ ಏನಾದರೂ ಹೊರಟು ಹೋಗಿದ್ದಾರಾ ಅಂತ ಕೇಳ್ತಾ ಇದ್ದಾರೆ. ಅದರಿಂದ ನಿನಗೇನಾದರೂ ಮನಸ್ಸಿಗೆ ದುಃಖವಾಗಿದೆಯಾ ಅಂತ ಕೇಳ್ತಾರೆ. ನೋಡಿ, ಯಾಕೆ ಮನೆಗೆ ಅತಿಥಿ ಅಭ್ಯಾಗತರು ಬಂದಾಗ ಸತ್ಕಾರವನ್ನು ಮಾಡಬೇಕು ಅನ್ನುವುದನ್ನು ಕೂಡ ಕಶ್ಯಪರು ತೋರಿಸಿಕೊಡ್ತಾರೆ. ಮನೆಗೆ ಬಂದಂತಹ ಬ್ರಾಹ್ಮಣರಿಗೆ ಅತಿಥಿಗಳಿಗೆ ಸತ್ಕಾರವನ್ನು ಮಾಡದೇ ಇರತಕ್ಕಂತಹ ಮನೆ ಅದು ಮನೆಯೇನೇ ಅಲ್ಲ ಅಂತ ಹೇಳ್ತಾರೆ ಕಶ್ಯಪರು. ಹೇಗೆ ಇದೆ ಹಾಗಾದ್ರೆ ಆ ಮನೆ ಅಂದ್ರೆ, ಗೃಹೇಶು ಯೇಷು ಅತಿಥಯ ನಾರ್ಚಿತ ಸಲಿಲೈರಪಿ ಯದಿ ನಿರ್ಯಾಂತಿತೆ ನೂನಂ ಪ್ರೇತರಾಜ ಗೃಹೋಪಮಾಹ. ಮನೆಗೆ ಬಂದಂತಹ ಅತಿಥಿಗಳಿಗೆ ಅಭ್ಯಾಗತರಿಗೆ ಜಲವನ್ನು ಕೊಟ್ಟು ಯಾರು ಸತ್ಕಾರವನ್ನು ಮಾಡುವುದಿಲ್ಲವೋ, ಅಥವಾ ಅರ್ಥಾತ್ ಪಾದಗಳನ್ನು ತೊಳೆದು ಅವರಿಗೆ ಉಪಚಾರಗಳನ್ನು ಯಾರು ಮಾಡುವುದಿಲ್ಲವೋ ಅಂತವರ ಮನೆ ಅದು ಮನೆಯೇ ಅಲ್ಲ. ಹಾಗಾದ್ರೆ ಏನದು ಅಂದ್ರೆ ಪ್ರೇತರಾಜ ಗೃಹೋಪಮ. ಪ್ರೇತರಾಜ ಗೃಹೋಪಮ ಅಂದ್ರೆ ಸ್ಮಶಾನಕ್ಕೆ ಸಮಾನವಾದಂತಹದ್ದು. ಹಾಗಾಗಿ ಆ ಮನೆಯೇನೇ ಅಲ್ಲ. ಅದಕ್ಕೋಸ್ಕರವಾಗಿ ಯಾರಾದರೂ ಬಂದು ಮನಸ್ತಾಪ ಮಾಡಿಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಜೊತೆಗೆ ಇದೇ ಭಾಗವತದಲ್ಲಿ ನೋಡಿ, ಭಾಗವತದಲ್ಲಿ ಎಷ್ಟು ಹೇಳ್ತಾರೆ, ಅತಿಥಿಗಳನ್ನಾಗಲಿ ತಂದೆ ತಾಯಿಗಳನ್ನಾಗಲಿ ಅಕ್ಕ ತಂಗಿಯರನ್ನಾಗಲಿ ಅಣ್ಣ ತಮ್ಮಂದಿರನ್ನಾಗಲಿ ಸೇವೆ ಮಾಡಬೇಕು. ತಮ್ಮನಾದವನು ಅಣ್ಣನ ಸೇವೆಯನ್ನು ಮಾಡಬೇಕು. ಎಲ್ಲ ತರಹದ ಸೇವೆಯನ್ನು ಮಾಡಬೇಕಂತ. ಯಾಕೆ ಮಾಡಬೇಕು ನೋಡಿ, ಯಾಕೆ ಮಾಡಬೇಕು ಅನ್ನುವುದು ಕೂಡ ನಮಗೆ ಗೊತ್ತಿಲ್ಲ. ಅದನ್ನು ಕೂಡ ಇಂದ್ರದೇವರು ಹೇಳ್ತಾರೆ. ಯಾಕೆ ಮಾಡಬೇಕು? ಮನೆಗೆ ಬಂದಂತಹ ಅತಿಥಿಗಳನ್ನಾಗಲಿ ಅಭ್ಯಾಗತರನ್ನಾಗಲಿ ಅಥವಾ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳನ್ನಾಗಲಿ ಯಾಕೆ ಮಾಡಬೇಕು ಅಂದ್ರೆ, ಅವರಲ್ಲಿ ದೇವತೆಗಳ ವಿಶೇಷವಾದ ಸನ್ನಿಧಾನ ಅವರಲ್ಲಿ ಇರ್ತಾ ಇದೆ. ಅವರ ಸೇವೆಯನ್ನು ಮಾಡುವುದರಿಂದ ಅವರ ಒಳಗೆ ಇರುವಂತಹ ದೇವರು ಅರ್ಥಾತ್ ದೇವತೆಗಳು ನಮಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಹಾಗಾದ್ರೆ ಯಾರ್ಯಾರಲ್ಲಿ ಯಾವ ಯಾವ ದೇವತೆಗಳ ಸನ್ನಿಧಾನ ಇರ್ತದೆ ಅಂತಂದ್ರೆ, ಆಚಾರ್ಯೋ ಬ್ರಹ್ಮಣೋ ಮೂರ್ತಿ, ಪಿತಾ ಮೂರ್ತಿ ಪ್ರಜಾಪತೆ, ಭ್ರಾತಾ ಮರುತ್ಪತೆ ಮೂರ್ತಿ, ಮಾತಾ ಸಾಕ್ಷಾತ್ ಶ್ರುತೇಸ್ತನು ದಯೆಯ ಭಗಿನಿ ಮೂರ್ತಿ, ಧರ್ಮಸ್ಯಾತ್ಮತಿಥಿಯ ಸ್ವಯಂ, ಅಗ್ನೇರಭ್ಯಾಗತೋ ಮೂರ್ತಿ, ಸರ್ವಭೂತಾನಿ ಚಾತ್ಮನಃ. ಇಂದ್ರದೇವರು ಹೇಳುವಂತಹ ಮಾತು. ಮನೆಗೆ ಬಂದಿರತಕ್ಕಂತಹ ಆಚಾರ್ಯರನ್ನು ಪೂಜೆ ಮಾಡಬೇಕು, ಅಥವಾ ವಿದ್ಯೆಯನ್ನು ಹೇಳಿಕೊಟ್ಟಂತಹ ಗುರುಗಳ ಪೂಜಾದಿ ಕರ್ಮಗಳನ್ನು ಮಾಡಬೇಕು. ಅವರನ್ನು ಮಾಡುವುದರಿಂದ ಏನು ಸಿಗುತ್ತದೆ ಅಂತಂದ್ರೆ, ಆಚಾರ್ಯರಿಗೆ ಯಾರು ನಮಸ್ಕಾರ ಮಾಡ್ತಾರೋ ಅಥವಾ ಸೇವಾದಿ ಕರ್ಮಗಳನ್ನು ಮಾಡ್ತಾರಲ್ಲ, ಆ ಆಚಾರ್ಯರ ಒಳಗೆ ಇರತಕ್ಕಂತಹ ಬ್ರಹ್ಮದೇವನು ಇರ್ತಾನೆ. ಅದು ಬ್ರಹ್ಮದೇವರ ಸೇವೆಯನ್ನು ಮಾಡಿದಂತೆ ಆಗ್ತದೆ. ಹಾಗಾಗಿ ಬ್ರಹ್ಮದೇವರ ಪ್ರೀತಿಗೋಸ್ಕರವಾಗಿ ಅವರಲ್ಲಿ ಸನ್ನಿಹಿತನಾಗಿರ್ತಕ್ಕಂಥ ಆಚಾರ್ಯರ ಪೂಜಾದಿ ಕರ್ಮಗಳನ್ನು ಮಾಡಬೇಕು. ಇನ್ನು ತಂದೆಯ ಸೇವೆಯನ್ನು ಯಾಕೆ ಮಾಡಬೇಕು ಅಂತ ಕೇಳ್ತಾರೆ. ತಂದೆಯ ಸೇವೆಯನ್ನು ಯಾಕೆ ಮಾಡಬೇಕು ಅಂತಂದ್ರೆ, ತಂದೆಯ ಒಳಗೆ ಶಿವನ ರೂಪ ರುದ್ರದೇವರ ಅಂಶ ಇರ್ತದೆ. ಹಾಗಾಗಿ ಆ ರುದ್ರದೇವರ ಪ್ರೀತಿಗೋಸ್ಕರವಾಗಿ ತಂದೆಯ ಸೇವಾದಿ ಕರ್ಮಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಅಣ್ಣ ತಮ್ಮಂದಿರ ಸೇವಾದಿಗಳನ್ನು ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ, ಯಾರಿಗಾದರೂ ಸಂಪತ್ತಿನ ಅಪೇಕ್ಷೆ ಇತ್ತು ಅಂತಂದ್ರೆ ಅಣ್ಣನ ಸೇವೆಯನ್ನು ಮಾಡುವುದರಿಂದ ಸಂಪತ್ತು ಸಿಗುತ್ತದೆ. ಹೇಗೆ ಅಂತಂದ್ರೆ, ಆ ಅಣ್ಣನಲ್ಲಿ ಇಂದ್ರನ ಅಂಶ ಅರ್ಥಾತ್ ಇಂದ್ರನ ಸನ್ನಿಧಾನ ಇರ್ತಾ ಇದೆ. ಸಂಪತ್ತಿಗೆ ಅಭಿಮಾನಿಯಾದವನು ಇಂದ್ರ. ಆದ್ರೆ ಕಲಿಯುಗ ನೋಡಿ ಎಷ್ಟು ವಿಪರೀತ. ಅದೇ ಸಂಪತ್ತಿಗಾಗಿ ಅಣ್ಣ ತಮ್ಮಂದಿರು ಹೊಡೆದಾಡಿಕೊಂಡು ಸಾಯ್ತಾರೆ. ಹಾಗಾಗಿ ಸಂಪತ್ತಿಗಾಗಿ ಅಣ್ಣನ ಸೇವೆಯನ್ನು ಮಾಡಬೇಕು. ಇನ್ನು ತಾಯಿಯಲ್ಲಿ ಭೂದೇವಿಯ ಸನ್ನಿಧಾನ ಇರ್ತಾ ಇದೆ. ಹಾಗಾಗಿ ತಾಯಿಯ ಸೇವೆಯನ್ನು ಮಾಡಬೇಕು. ಸೋದರಿಯಲ್ಲಿ ಅಕ್ಕನಲ್ಲಿ ದಯಾದೇವಿಯ ಸನ್ನಿಧಾನ ಇರ್ತಾ ಇದೆ. ಇನ್ನು ಅಪರಿಚಿತರಾಗಿ ಬಂದಂತಹ ಅತಿಥಿಗಳು ಯಾರು ಇದ್ದಾರೋ ಅವರಲ್ಲಿ ಯಮದೇವರ ಸನ್ನಿಧಾನ ಇರ್ತಾ ಇದೆ. ಇನ್ನು ಪರಿಚಿತರಾದಂತಹ ಯಾವ ಅತಿಥಿಗಳಿದ್ದಾರೋ ಅವರಲ್ಲಿ ಅಗ್ನಿದೇವನ ಸನ್ನಿಧಾನ ಇರ್ತಾ ಇದೆ. ಇನ್ನು ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಸ್ವಯಂ ಪರಮಾತ್ಮನೇ ಇರ್ತಾ ಇದ್ದಾನೆ. ಹಾಗಾಗಿ ಎಲ್ಲರಲ್ಲಿಯೂ ಕೂಡ ದಯೆಯನ್ನು ಮಾಡಬೇಕು, ಜೊತೆಗೆ ಅವರ ಸೇವಾದಿ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿ ಇಂದ್ರದೇವರು ಹಿಂದೆ ಹೇಳಿದ್ದಾರೆ. ಹಾಗಾಗಿ ಈ ಯಾವ ಕಶ್ಯಪರು ಕೇಳ್ತಾ ಇದ್ದಾರೆ, ಮನೆಗೆ ಬಂದಂತಹವರು ಯಾರಾದರೂ ಅತಿಥಿಗಳು
ಮನಸ್ತಾಪವನ್ನು ಮಾಡಿಕೊಂಡು ಹೋಗಿದ್ದಾರನ ಅಂತ ಕೇಳ್ತಾರೆ. ಅದಕ್ಕೂ ಕೂಡ ಅವಳು ಮಾತನಾಡುವುದಿಲ್ಲ. ಮತ್ತೆ ಕೇಳ್ತಾ ಇದ್ದಾರಂತೆ, ಅಪಿ ಸರ್ವೇ ಕುಶಲಿನಸ್ತಃ ಪುತ್ರಾಹ ಮನಸ್ವಿನಿ ಅಂತ ಕೇಳ್ತಾರೆ. ಮನೆಯ ಒಳಗೆ ಇರ್ತಕ್ಕಂತಹ ಮಕ್ಕಳು ಎಲ್ಲರೂ ಕೂಡ ಆರೋಗ್ಯವಾಗಿ ಇದ್ದಾರೆಯ, ಮನೆಯಲ್ಲಿ ಇರ್ತಕ್ಕಂತಹ ಮಕ್ಕಳು ಎಲ್ಲರೂ ಕೂಡ ಸುಖವಾಗಿ ಇದ್ದಾರೆ ಅಂತ ಕೇಳ್ತಾ ಇದ್ದಾಳೆ. ಆಗ ಅವಳು ವಿಚಾರ ಮಾಡ್ತಾಳೆ, ಈಗ ನಿಜವಾಗಿ ವಿಷಯಕ್ಕೆ ಬಂದಿದ್ದಾರೆ ಗಂಡ. ಮಕ್ಕಳ ಸಲುವಾಗಿ ತಾನು ದುಃಖವನ್ನು ಪಡ್ತಾ ಇದ್ದಾಳೆ. ಮಕ್ಕಳು ಸಂಪತ್ತನ್ನು ಕಳೆದುಕೊಂಡಿದ್ದಾರೆ, ಆದರೂ ಕೂಡ ಅವಳು ಸುಮ್ಮನೆ ಕುಳಿತುಕೊಂಡಿದ್ದಾಳೆ. ಮತ್ತೆ ಅವರು ಕಶ್ಯಪರು ಕೇಳ್ತಾ ಇದ್ದಾರೆ, ಅಗ್ನಿಯೋ ಅತಿಥಿಯೋ ಭೃತ್ಯಾಹ ಭಿಕ್ಷವೋ ಏಚ ಲಿಪ್ಸವ. ಮನೆಗೆ ಬಂದಂತಹ ಭಿಕ್ಷಕರಾಗಲಿ, ಯಾರಾದರೂ ಅತಿಥಿಗಳಾಗಲಿ, ಯಾರಾದರೂ ಕೂಡ ಮನಸ್ತಾಪವನ್ನು ಮಾಡಿಕೊಂಡು ಹೋಗಿದ್ದಾರೆ ಅಂತ ಹೇಳಿ ನಾನಾ ತರಹದ ರೀತಿಯಲ್ಲಿ ಅವರು ಕೇಳಿದಾಗ ಅವಳು ಕೊನೆಯದಾಗಿ ಬಾಯ್ಬಿಟ್ಟು ಮಾತನಾಡ್ತಾ ಇದ್ದಾಳಂತೆ, ಹೇಳ್ತಾ ಇದ್ದಾಳಂತೆ. ಏನಂತ ಹೇಳಿದ್ದಾಳೆ ಅಂತಂದ್ರೆ, ಪರೈರ್ ವಿವಾಸಿತ ಸಾಹಂ ಮಜ್ಞಾ ವ್ಯವಸನ ಸಾಗರೆ ಐಶ್ವರ್ಯಂ ಶ್ರೀರ್ ಯಶಸ್ತಾನಂ ಹೃತಾನಿ ಪ್ರಬಲೈರ್ಮಮ. ನೀವು ಇಲ್ಲದೆ ಇದ್ದಂತಹ ಕಾಲದಲ್ಲಿ ನಮ್ಮ ಮಕ್ಕಳ ಸಂಪತ್ತನ್ನು ಎಲ್ಲ ದೈತ್ಯರು ಕೂಡ ಬಂದಿದ್ದಾರೆ, ಬಂದು ಶಂಕನಾದಾದಿಗಳಿಂದ ಎಲ್ಲರನ್ನು ಭಯಪಡಿಸಿದ್ದಾರೆ. ನನ್ನ ಮಕ್ಕಳಾದಂತಹ ಇಂದ್ರಾದಿ ದೇವತೆಗಳು ಎಲ್ಲರೂ ಕೂಡ ಓಡಿ ಹೋಗಿದ್ದಾರೆ. ಹಾಗಾಗಿ ಆ ಕಾಲದಲ್ಲಿ ನಮ್ಮ ಎಲ್ಲ ಸಂಪತ್ತನ್ನು ಕೂಡ ಆ ಬಲಿಚಕ್ರವರ್ತಿ ಏನಿದ್ದಾನೆ ಅದನ್ನು ತೆಗೆದುಕೊಂಡು ಹೋಗಿದ್ದಾನೆ. ನನ್ನ ಮಕ್ಕಳು ಕೂಡ ಕಾಣ್ತಾ ಇಲ್ಲ, ಸಂಪತ್ತುಗಳು ಕೂಡ ಇಲ್ಲ. ಹಾಗಾಗಿ ನಾನೇನು ಮಾಡಬೇಕು ಅಂತ ಕೇಳ್ತಾರೆ ಕಶ್ಯಪರು. ಅದಕ್ಕೆ ಅವರು ಹೇಳ್ತಾ ಇದ್ದಾಳಂತೆ, ಯಥಾ ತಾನಿ ಪುನಃಸಾದೋ ಪ್ರಪದ್ಯೇರನ್ ಮಮಾತ್ಮಜಾಹ ತಥಾ ವಿದೇಹಿ ಕಲ್ಯಾಣಂ ದಿಯಾ ಕಲ್ಯಾಣ ಕೃತ್ತಮ. ನನ್ನ ಮಕ್ಕಳು ಮೊದಲಿಗೆ ಯಾವ ರೀತಿಯಾಗಿ ಸಂಪತ್ತನ್ನು ಪಡೆದು ರಾಜ್ಯದಲ್ಲಿ ಸುಖವಾಗಿ ರಾಜ್ಯಭಾರವನ್ನು ಮಾಡ್ತಾ ಇದ್ದರೋ ಅದೇ ರೀತಿಯಾಗಿ ಮೊದಲಿನಂತೆ ಅವರು ಸಂಪತ್ತನ್ನು ಪಡೆಯಬೇಕು. ಅದಕ್ಕೋಸ್ಕರವಾಗಿ ಸಂಪತ್ತನ್ನು ಪಡೆಯುವುದಕ್ಕೋಸ್ಕರವಾಗಿ ನೀವು ಅನುಗ್ರಹವನ್ನು ಮಾಡಬೇಕು ಅಂತ ಹೇಳಿ ತನ್ನ ಮಕ್ಕಳ ಸಲುವಾಗಿ ತಾವು ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಅದಕ್ಕೆ ಕಶ್ಯಪರು ನಗುತ್ತಾ ಇದ್ದಾರಂತೆ. ಕಶ್ಯಪರು ನಕ್ಕು ಅದಿತಿ ದೇವಿಗೆ ಹೇಳ್ತಾ ಇದ್ದಾರಂತೆ, ಅಹೋ ಮಾಯಾಮಯಂ ವಿಷ್ಣೋ ಸ್ನೇಹ ಬಂಧಮಿದಂ ಜಗತ್. ಭಗವಂತ ನೆನೆಸಿಕೊಂಡು ಕಶ್ಯಪರು ಹೇಳ್ತಾ ಇದ್ದಾರಂತೆ, ಎಷ್ಟು ವಿಚಿತ್ರವಾಗಿದೆ ನೋಡಿ ಈ ಜಗತ್ತು. ಭಗವಂತನ ಮಾಯೆಯಿಂದ ಮೋಹಿತನಾಗಿ ಈ ಸ್ನೇಹ ಎನ್ನುವಂತಹ ಬಂಧನದ ಒಳಗೆ ಸಿಕ್ಕಂತಹವರು ಎಲ್ಲರೂ ಕೂಡ ಭಗವಂತನ ಮಾಯಾ ಮೋಹಿತರಾಗಿ ಹೆಂಡತಿ ಮಕ್ಕಳು ಬಂಧು ಬಾಂಧವರು ಅಂತ ಹೇಳಿ ಮೋಹ ಪರವಶರಾಗಿ ಇದ್ದಾರೆ. ಹಾಗಾದ್ರೆ ಮೋಹವನ್ನು ಪಡುವುದಕ್ಕೆ ಕಾರಣ ಏನು? ಒಬ್ಬರ ಮೇಲೆ ಒಬ್ಬರಿಗೆ ಹೆಚ್ಚು ಮೋಹ ಬರುವುದಕ್ಕೆ ಕಾರಣ ಏನು ಅಂತ ಅವರೇ ಹೇಳ್ತಾ ಇದ್ದಾರೆ. ಕ್ವದೇಹೋ ಭೌತಿಕೋ ನಾತ್ಮ ಕ್ವಚಾತ್ಮ ಪ್ರಕೃತೆ ಪರಹ ಕಸ್ಯಕೆ ಪತಿಪುತ್ರಾದ್ಯ ಮೋಹ ಏವಹಿ ಕಾರಣಂ. ಮೋಹಕ್ಕೆ ಕಾರಣ ಯಾವುದು ಅಂತಂದ್ರೆ, ಇವನು ನನ್ನವನು ಇವಳು ನನ್ನವಳು ಅಂತ ಹೇಳಿ ನಾವು ಒಬ್ಬರನ್ನು ನೋಡಿ ಪರಸ್ಪರವಾಗಿ ಏನೋ ಅವರ ಮೇಲೆ ಆಸೆಯನ್ನು ಪಡುತ್ತೇವೋ, ಅವರು ನಮ್ಮವರು ಅಂತ ಹೇಳಿ ಮನಸ್ಸಿನಿಂದ ಏನೋ ಅವರನ್ನು ಹಚ್ಚಿಕೊಳ್ತೇವೆ, ಆ ಮನಸ್ಸೇ ನಮ್ಮ ದುಃಖಕ್ಕೆ ಕಾರಣ ಅಂತ ಹೇಳ್ತದೆ. ಇದೇ ಭಾಗವತದಲ್ಲಿ ಹೇಳ್ತಾರೆ, ಜೀವನದಲ್ಲಿ ಅರ್ಥಾತ್ ಈ ಸಂಸಾರ ಎನ್ನುವಂತಹ ಚಕ್ರದಲ್ಲಿ ನಾವು ಸಿಲುಕಿಕೊಳ್ತೇವೆ. ಪುನಃ ಮತ್ತೆ ನಾವು ಹುಟ್ಟುತ್ತೇವೆ, ಮತ್ತೆ ಪಾಪ ಕರ್ಮಗಳನ್ನು ಮಾಡ್ತೇವೆ, ಮತ್ತೆ ನರಕಕ್ಕೆ ಹೋಗ್ತೇವೆ, ಮತ್ತೆ ನಾವು ಸಂಸಾರ ಚಕ್ರದಲ್ಲಿ ಬರ್ತೇವೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ ನಮಗೆ ಗೊತ್ತಿದ್ದದ್ದು ಹೇಳ್ತೇವೆ, ನಮ್ಮ ಗ್ರಹಗತಿಗಳು ಸರಿ ಇಲ್ಲ, ಅಥವಾ ನಮ್ಮ ಸುತ್ತಲೂ ಇರ್ತಕ್ಕಂತಹ ಬಾಂಧವರು ಸರಿ ಇಲ್ಲ, ನಮ್ಮ ಸಮಯವೇ ಸರಿ ಇಲ್ಲ ಅಂತ ಹೇಳ್ತೇವೆ. ಆದ್ರೆ ಭಾಗವತ ಉತ್ತರವನ್ನು ಕೊಡ್ತದೆ. ನಾವು ಈ ಸಂಸಾರ ಎನ್ನುವಂತಹ ಚಕ್ರದಲ್ಲಿ ನಾವು ಇರಬೇಕಾದ್ರೆ ನಮಗೆ ಮುಖ್ಯವಾಗಿ ಕಾರಣ ಯಾರು ಅಂತಂದ್ರೆ, ನಾಯಂ ಜನೋ ಮೇ ಸುಖ ದುಃಖ ಹೇತು ನ ದೇವತಾತ್ಮ ಗೃಹ ಕರ್ಮ ಕಾಲ ಮನಃ ಪರಂ ಕಾರಣ ಮಾಮನಂತಿ ಸಂಸಾರ ಚಕ್ರಂ ಪರಿವರ್ತಯೇತ್ಯತ್. ಈ ಯಾವ ಸಂಸಾರ ಎನ್ನುವಂತಹ ಚಕ್ರದಲ್ಲಿ ನಾವು ಮೇಲಿಂದ ಮೇಲೆ ಸಿಲುಕಿಕೊಳ್ಳುವುದಕ್ಕೆ ಯಾವುದೇ ತರದ ಗ್ರಹಗಳಾಗಲಿ ಸಮಯವಾಗಲಿ ಬಂಧು ಬಾಂಧವರಾಗಲಿ ಯಾರು ಕೂಡ ಕಾರಣವರಲ್ಲ. ಮನಃಪರಂ ಕಾರಣ ಮಾಮನಂತಿ. ನಮ್ಮ ಮನಸ್ಸು ಏನಿದೆ, ಈ ಮನಸ್ಸೇ ನಮ್ಮ ಈ ಸಂಸಾರ ಬಂಧನಕ್ಕೆ ಕಾರಣವಾಗ್ತಾ ಇದೆ. ಹಾಗಾಗಿ ಮನಸ್ಸಿನ ನಿಗ್ರಹ ಯಾರಿಗೆ ಇಲ್ಲವೋ ಅಂತವರು ಪುನಃ ಹುಟ್ಟುತ್ತಾರೆ, ಮತ್ತೆ ಪಾಪ ಕರ್ಮಗಳನ್ನು ಮಾಡ್ತಾರೆ, ಮತ್ತೆ ನರಕಕ್ಕೆ ಹೋಗ್ತಾರೆ, ಮತ್ತೆ ಸಂಸಾರ ಚಕ್ರದಲ್ಲಿ ಬಂದು ಬೀಳ್ತಾ ಇದ್ದಾರೆ. ಹಾಗಾಗಿ ಈ ದೇಹದ ಬಗ್ಗೆ ಹೇಳ್ತಾರೆ ಯಾವ ಕಶ್ಯಪರು, ದೇಹ ಮತ್ತು ಈ ಜೀವ ಏನಿದ್ದಾರೆ ಇಬ್ಬರು ಕೂಡ ಭಿನ್ನರಾದವರು. ಯಾಕೆಂದ್ರೆ ಈ ಜೀವಕ್ಕೆ ಈ ದೇಹ ಎನ್ನುವುದು ಶಾಶ್ವತವಾಗಿ ಉಳಿಯುವುದಿಲ್ಲ. ಜೀವ ಮಾತ್ರ ಅವನು ನಿತ್ಯನಾಗಿದ್ದಾನೆ. ಶರೀರ ಏನು ಇದೆ ಇದು ಅನಿತ್ಯವಾದದ್ದು. ಈ ಜನ್ಮದಲ್ಲಿ ಭಗವಂತ ನಮಗೆ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ, ಹಿಂದಿನ ಜನ್ಮದ ಪುಣ್ಯ ಪಾಪಗಳಿಗೆ ಅನುಗುಣವಾಗಿ ಈ ಜನ್ಮವನ್ನು ಕೊಟ್ಟಿದ್ದಾನೆ, ಈ ದೇಹವನ್ನು ಕೊಟ್ಟಿರ್ತಾನೆ.
ಈ ದೇಹವನ್ನು ಕಳೆದುಕೊಂಡ ಮೇಲೆ ಮತ್ತೆ ಪುನಃ ನಾವು ಮುಂದಿನ ಜನ್ಮದಲ್ಲಿ ಬರಬೇಕಾದರೆ ನಮ್ಮ ಹಿಂದಿನ ಜನ್ಮಗಳ ಕರ್ಮಗಳೇ ನಮಗೆ ಕಾರಣವಾಗ್ತಾ ಇದೆ. ಹಾಗಾಗಿ ಈ ಜೀವ ಮತ್ತು ದೇಹಗಳು ಏನಿದೆ ಇವುಗಳು ಪರಸ್ಪರವಾಗಿ ಭಿನ್ನವಾದದ್ದು. ಆದರೂ ಕೂಡ ನಾವು ಏನು ತಿಳಿದುಕೊಳ್ತೇವೆ ಅಂತಂದ್ರೆ ಈ ದೇಹವೇ ನಮಗೆ ಜೀವನೇ ದೇಹ ಎಂದು ತಿಳಿದುಕೊಂಡು ದೇಹಾಭಿಮಾನವನ್ನು ಇಟ್ಟುಕೊಂಡವರಾಗಿ ಮತ್ತೆ ಆ ದೇಹದಿಂದಲೇನೆ ನಾವು ದುಃಖವನ್ನು ಅನುಭವಿಸುತ್ತೇವೆ. ಹಾಗಾಗಿ ತಾಯಿಯಾದಂತ ನಿನಗೆ ಮಕ್ಕಳು ಸಂಪತ್ತನ್ನು ಕಳೆದುಕೊಂಡದ್ದು ಬಹಳ ದುಃಖ ಕೊಟ್ಟಿದೆ ಅಂತ ಹೇಳಿ ಅವರು ಮಾತನಾಡ್ತಾರೆ ಇದ್ದಾರೆ. ಹಾಗಾದ್ರೆ ಈ ದೇಹಾಭಿಮಾನ ಹೋಗಬೇಕಾದ್ರೆ ಏನು ಮಾಡಬೇಕು? ದೇಹಾಭಿಮಾನ ಅಷ್ಟು ಸುಲಭವಾಗಿ ಹೋಗುವುದಿಲ್ಲ. ಹೇಗೆ ಹೋಗ್ತದೆ ಹಾಗಾದರೆ ಅಂತಂದ್ರೆ ಉಪತಿಷ್ಠಸ್ವ ಪುರುಷಂ ಭಗವಂತಂ ಜನಾರ್ದನಂ ಸರ್ವಭೂತ ಗುಹಾವಾಸಂ ವಾಸುದೇವಂ ಜಗದ್ಗುರುಂ. ಈ ದೇಹಾಭಿಮಾನ ಹೋಗಬೇಕಾದ್ರೆ ಈ ದೇಹದ ಒಳಗೆ ಇರತಕ್ಕಂತಹ ಮನಸ್ಸು ಎನ್ನುವಂತಹ ಗುಹೆಯ ಒಳಗೆ ವಾಸುದೇವ ನಾಮಕನಾದಂತಹ ಭಗವಂತ ವಾಸ ಮಾಡಿಕೊಂಡು ಇದ್ದಾನೆ. ಆ ವಾಸುದೇವ ನಾಮಕನಾದಂತಹ ಭಗವಂತನನ್ನು ಒಂದು ಕ್ಷಣವೂ ಕೂಡ ಬಿಡದಲೇನೆ ಧ್ಯಾನ ಮಾಡುತ್ತಾ ಅವನನ್ನು ಸ್ಮರಣೆ ಮಾಡ್ತಾ ಇರುವುದರಿಂದಲೇನೆ ಈ ದೇಹಾಭಿಮಾನ ಎನ್ನುವುದು ಹೊರಟು ಹೋಗ್ತಾ ಇದೆ ಅಂತ ಹೇಳಿ ಉಪದೇಶವನ್ನು ಮಾಡ್ತಾಳೆ. ಜೊತೆಗೆ ಅದಿತಿ ದೇವಿ ಕೇಳ್ತಾ ಇದ್ದಾಳಂತೆ, ಏನು ಮಾಡಬೇಕು ಮುಖ್ಯ ಅದನ್ನು ಹೇಳಿ ನೀವು. ಈ ಉಪದೇಶ ಬೇಡ, ಮುಂದಿನ ವಿಷಯಕ್ಕೆ ಬರೋಣ. ಮಕ್ಕಳು ಸಂಪತ್ತು ಕಳೆದುಕೊಂಡಿದ್ದಾರೆ, ಸಂಪತ್ತನ್ನು ಪಡೆಯಬೇಕು, ಅದರ ಬಗ್ಗೆ ಮಾತನಾಡಿ ಅಂತ ಹೇಳ್ತಾ ಇದ್ದಾಳೆ. ಕೇನಾಹಂ ವಿಧಿನಾ ಬ್ರಹ್ಮನ್ ಉಪಾತಸ್ತೆ ಜಗತ್ಪತಿಂ ಯಥಾಮೇ ಸತ್ಯ ಸಂಕಲ್ಪೋ ವಿದದಾತಿ ಮನೋರಥಂ. ನಾನು ಯಾವ ರೀತಿಯಾಗಿ ಭಗವಂತನನ್ನು ಆಶ್ರಯಿಸಬೇಕು, ಅರ್ಥಾತ್ ಭಗವಂತನನ್ನು ಪೂಜೆ ಮಾಡಬೇಕು, ಆ ಪೂಜೆಯಿಂದ ಭಗವಂತ ಹೇಗೆ ಪ್ರೀತನಾಗ್ತಾನೆ, ಆ ಪ್ರೀತನಾದಂತಹ ಭಗವಂತ ಯಾವಾಗ ನನಗೆ ನನ್ನ ಮಕ್ಕಳಿಗೆ ಸಂಪತ್ತನ್ನು ಕೊಡ್ತಾನೆ ಅದರ ಬಗ್ಗೆ ಹೇಳಿ ಅಂತ ಕೇಳ್ತಾ ಇದ್ದಾಳೆ. ಅದರ ಜೊತೆಗೆ ಕೇಳ್ತಾ ಇದ್ದಾಳಂತೆ, ಮಕ್ಕಳಿಲ್ಲದಲೇನೆ ನಾನು ದುಃಖವನ್ನು ಪಡ್ತಾ ಇದ್ದೇನೆ, ಹಾಗಾಗಿ ಮಕ್ಕಳನ್ನು ಕೂಡ ಕೊಡಬೇಕು ಭಗವಂತ. ಆ ರೀತಿಯಾಗಿ ಯಾವುದಾದರೂ ಉಪಾಯ ಇದ್ದರೆ ನನಗೆ ಹೇಳಬೇಕು ಅಂತ ಕೇಳಿದಾಗ ಕಶ್ಯಪರು ಯಾವ ತಮ್ಮ ಹೆಂಡತಿಯಾಗಿರ್ತಕ್ಕಂಥ ಅದಿತಿ ದೇವಿಗೆ ಹೇಳ್ತಾ ಇದ್ದಾಳಂತೆ, ಏತನ್ಮೇ ಭಗವಾನ್ ಪೃಷ್ಟ ಪ್ರಜಾ ಕಾಮಸ್ಯ ಪದ್ಮಜಃ ಯದಾಹತೆ ಪ್ರವಕ್ಷ್ಯಾಮಿ ವ್ರತಂ ಕೇಶವತೋಷಣಂ. ನೀನು ಅಂದುಕೊಂಡಂತಹ ಮನಸ್ಸಿನಲ್ಲಿ ಇರತಕ್ಕಂತಹ ಏನು ಇಚ್ಛೆ ಇದೆ ಅದು ಪೂರ್ಣವಾಗಬೇಕಾದರೆ, ಅರ್ಥಾತ್ ಭಗವಂತನು ಪ್ರೀತನಾಗಬೇಕಾದರೆ ಒಂದು ವ್ರತ ಇದೆ, ಆ ವ್ರತವನ್ನು ಮಾಡು. ಆ ವ್ರತವನ್ನು ಮಾಡುವುದರಿಂದ ನಿನ್ನ ಮಕ್ಕಳನ್ನು ಪಡಿತೀಯ, ಜೊತೆಗೆ ಆ ಮಕ್ಕಳು ಸಂಪತ್ತನ್ನು ಕೂಡ ಪಡಿತಾ ಇದ್ದಾರೆ. ಹಾಗಾದ್ರೆ ಯಾವ ವ್ರತ ಅದು, ಹೇಗೆ ಮಾಡಬೇಕು ಅಂತ ಕೇಳಿದಾಗ ಅದಕ್ಕೆ ಕಶ್ಯಪರು ಹೇಳ್ತಾ ಇದ್ದಾರೆ, ಪಾಲ್ಗುಣಸ್ಯಾಮಲೇ ಪಕ್ಷೆ ದ್ವಾದಶಾಹಂ ಪಯೋವ್ರತಃ ಅರ್ಚಯೇದ್ ಅರವಿಂದಾಕ್ಷಂ ಭಕ್ತ್ಯ ಪರಮಯಾನ್ವಿತಃ. ಶ್ರೇಷ್ಠವಾಗಿರ್ತಕ್ಕಂತಹ ಪಯೋವ್ರತ ಎನ್ನುವಂತಹ ವ್ರತ ಇದೆ. ಆ ವ್ರತವನ್ನು ನೀನು ಆಚರಣೆ ಮಾಡು. ಆ ಆಚರಣೆಯಿಂದಲೇನೆ ಭಗವಂತ ನಿನ್ನ ಮನಸ್ಸಿನ ಅಪೇಕ್ಷೆಗಳನ್ನು ಪೂರ್ಣವಾಗಿ ಮಾಡ್ತಾ ಇದ್ದಾನೆ. ಹಾಗಾದ್ರೆ ಪಯೋವ್ರತವನ್ನು ಯಾವ ಕಾಲದಿಂದ ಆರಂಭ ಮಾಡಿಕೊಂಡು ಮಾಡಬೇಕು ಅಂತಂದ್ರೆ, ಈ ಯಾವ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿ ಇದೆ, ಆ ಶುಕ್ಲ ಪಕ್ಷದಲ್ಲಿ 12 ದಿನಗಳ ಕಾಲ ಪಯೋವ್ರತವನ್ನು ಆಚರಣೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಆಚರಣೆ ಮಾಡಬೇಕಾದ್ರೆ ಆ ವ್ರತಗಳ ಬಗ್ಗೆ ತಿಳಿದುಕೊಂಡಿರಬೇಕು. ಹಾಗಾಗಿ ವ್ರತಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಅದರ ಬಗ್ಗೆ ನನಗೆ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಅವರು ಹೇಳ್ತಾ ಇದ್ದಾರಂತೆ, ಸಿನಿವಾಲ್ಯ ಮೃದಾಲಿಪ್ಯ ಸ್ನಾಯಾತ್ ಕ್ರೋಡ ವಿದೀರ್ಣ ಯದಿ ಲಭ್ಯೇತ ವೈಸೂತ ಸ್ರೋತಸ್ಯೈವಂ ಮಂತ್ರಂ ಉದೀರಯೇತ. ಕಶ್ಯಪರು ಹೇಳ್ತಾ ಇದ್ದಾರಂತೆ, ಚತುರ್ದಶಿ ಯುಕ್ತವಾಗಿರ್ತಕ್ಕಂತಹ ಮಾಘ ಮಾಸದ ಅಮಾವಾಸ್ಯೆ ದಿವಸದಂದು ಈ ಯಾವ ಅರಣ್ಯದಲ್ಲಿ ವಾಸ ಮಾಡುವಂತಹ ವರಾಹ ಏನು ಇದೆ, ಕಾಡು ವರಾಹ, ಆ ವರಾಹ ಮಣ್ಣನ್ನು ಏನು ಕೆದರಿದೆ ಆ ಮಣ್ಣನ್ನು ತೆಗೆದುಕೊಂಡು ಬರಬೇಕು. ತೆಗೆದುಕೊಂಡು ಬಂದು ಶುದ್ಧವಾದಂತಹ ಜಲದಲ್ಲಿ ನದಿಗಳಿಗೆ ಹೋಗಿ ಆ ಮಣ್ಣನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡಬೇಕು. ಸ್ನಾನವನ್ನು ಮಾಡುವಾಗ ಅರ್ಥಾತ್ ಆ ಮಣ್ಣನ್ನು ಮೈಗೆ ಹಚ್ಚಿಕೊಳ್ಳುವಾಗ ಆ ಮಣ್ಣಿಗೆ ಅಭಿಮಾನಿಯಾಗಿರ್ತಕ್ಕಂತಹ ಭೂದೇವಿಯನ್ನು ಪ್ರಾರ್ಥನೆಯನ್ನು ಮಾಡಬೇಕಂತೆ. ಏನಂತ ಪ್ರಾರ್ಥನೆ ಮಾಡಬೇಕು ಅಂದ್ರೆ, ತ್ವಂ ದೇವ್ಯ ಆದಿರೋಹೇಣ ರಸಾಯಾಹ ಸ್ಥಾನಮಿಚ್ಚತ ಉದ್ರುತಾಸಿ ನಮಸ್ತುಭ್ಯಂ ಪದ್ಮಾನಂ ಮೇ ಪ್ರಣಾಶಯ. ಆ ಭೂದೇವಿಗೆ ಹೇಳಬೇಕಂತೆ, ಹೇ ದೇವಿ, ಈ ಯಾವ ಆದಿವರಾಹನಾಗಿರ್ತಕ್ಕಂತಹ ಪರಮಾತ್ಮ ಈ ಎಲ್ಲ ಜೀವರಾಶಿಗಳು ವಾಸ ಮಾಡುವುದಕ್ಕೋಸ್ಕರವಾಗಿ, ನಿನ್ನಲ್ಲಿ ವಾಸ ಮಾಡುವುದಕ್ಕೋಸ್ಕರವಾಗಿ ರಸಾತಲದಿಂದ ನಿನ್ನನ್ನು ಮೇಲೆ ಎತ್ತಿದ್ದಾನೆ. ಅಂತಹ ಮಹಾನುಭಾವನಾದಂತಹ ನೀನು ನಾನು ಮಾಡಿರ್ತಕ್ಕಂತಹ ಪಾಪಗಳನ್ನು ನಾಶ ಮಾಡಿ ಈ ದೇಹವನ್ನು, ಶರೀರವನ್ನು ಶುದ್ಧಿ ಮಾಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಜೊತೆಗೆ ಮಕ್ಕಳ ಬಗ್ಗೆ ಹೇಳ್ತಾರೆ, ಮಕ್ಕಳನ್ನು ಕೂಡ ಪಡೆಯುವುದು ಅಷ್ಟು ಸುಲಭವಾದದ್ದು ಅಲ್ಲ ಅಂತ ಹೇಳ್ತಾರೆ. ಪುತ್ರ ಮಹಾತ್ಮ್ಯದಲ್ಲಿ ಹೇಳ್ತಾರೆ, ಮಕ್ಕಳನ್ನು ಪಡೆಯುವುದಕ್ಕೂ ಕೂಡ ಪುಣ್ಯ ಇರಬೇಕು ಅಂತ ಹೇಳ್ತಾರೆ. ಅದರಲ್ಲಿಯೂ ಕೂಡ ಗಂಡು ಸಂತಾನ ಇರಬೇಕು ಅಂತ ಕೂಡ ಹೇಳ್ತಾರೆ. ಕೆಲವರಿಗೆ ಮಕ್ಕಳೇ ಆಗುವುದಿಲ್ಲ, ಮಕ್ಕಳು ಕೂಡ ಯಾಕೆ ಆಗುವುದಿಲ್ಲ ಅನ್ನುವುದನ್ನು ಕೂಡ ಭಗವಂತ ಗರುಡ ದೇವರಿಗೆ ಉಪದೇಶ ಮಾಡುವಾಗ ಹೇಳ್ತಾನೆ. ಇನ್ನೂ ಕೆಲವು ನೋಡಿ, ಗುಹ್ಯವಾಗಿರತಕ್ಕಂತಹ ಕೆಲವು ಹಿಂದಿನ ಕಾಲಕ್ಕೆ ನಡೀತಾ ಇತ್ತು ಸಂಪ್ರದಾಯಗಳು. ಈಗಿನ ಕಾಲಕ್ಕೆ ಸಂಪ್ರದಾಯ ಅಂದ್ರೆ ಗೊತ್ತಿಲ್ಲ, ಏನೋ ಮೂಢವಾದಂತಹ ಸಂಪ್ರದಾಯವನ್ನು ಮಾಡಿಕೊಂಡು ಇರ್ತೇವೆ. ಹುಟ್ಟಿದ ಕೂಡಲೇನೆ ಮಗನ ಮುಖವನ್ನು ತಂದೆಯಾದವನು ನೋಡಬೇಕು,
ಜೊತೆಗೆ ಅಜ್ಜನಾದವನು ತಂದೆಯಾದವನು ಮೊಮ್ಮಗನ ಸ್ಪರ್ಶವನ್ನು ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಮಾಡಬೇಕು ಅದು ಕೂಡ ನಮಗೆ ಗೊತ್ತೇ ಇಲ್ಲ. ಅದು ಬಿಟ್ಟು ಬೇರೆ ಯಾವುದೋ ಆಚಾರವನ್ನು ನಾವು ಮಾಡ್ತಾ ಹೋಗ್ತೇವೆ. ಕೇಳಿದರೆ ಮನೆಯಲ್ಲಿ ಸಂಪ್ರದಾಯ ಇಲ್ಲ, ಅಥವಾ ಇದ್ದರೂ ಕೂಡ ಬೇರೆ ಯಾವುದೋ ಸಂಪ್ರದಾಯ, ಇದೇ ಸಂಪ್ರದಾಯ ನಮ್ಮಲ್ಲಿ ಇರೋದು ಅಂತ ಹೇಳ್ತಾರೆ. ಈ ಸಂಪ್ರದಾಯಕ್ಕೂ ಕೂಡ ಒಂದೆರಡು ಕಥೆಗಳಿದೆ ನೋಡಿ ಹೇಗಿದೆ. ಸಂಪ್ರದಾಯ ಬಗ್ಗೆ ನಮಗೆ ತಿಳಿದುಕೊಂಡು ಮಾಡುವುದಕ್ಕೆ ಸಂಪ್ರದಾಯಗಳು ಬೇಕು, ಆದ್ರೆ ಕೆಲವೊಂದು ಬಾರಿ ತಿಳಿಯದಲೇನೆ ಸಂಪ್ರದಾಯವನ್ನು ರೂಢಿಸಿಕೊಳ್ಳುತ್ತೇವೆ. ಹೇಗೆ ಅಂತಂದ್ರೆ, ಒಂದು ಗ್ರಾಮದಲ್ಲಿ ಬಡವನಾಗಿರ್ತಕ್ಕಂತಹ ಬ್ರಾಹ್ಮಣನಿದ್ದಾನೆ. ಆ ಬ್ರಾಹ್ಮಣನಿಗೆ ಎಷ್ಟು ಬಡತನ ಇದೆ ಅಂದ್ರೆ, ತಿನ್ನುವುದಕ್ಕಲ್ಲ ಪಾಪ, ನಿತ್ಯದಲ್ಲಿ ಪೂಜೆಗೆ ಕುಳಿತಾಗ ಉಟ್ಟುಕೊಳ್ಳುವುದಕ್ಕೆ ಸರಿಯಾಗಿ ದೊಡ್ಡದಾದ ಪಂಚೆಯೂ ಕೂಡ ಅವನ ಹತ್ತಿರ ಇಲ್ಲ. ಅಷ್ಟು ದರಿದ್ರನಾಗಿ ಇದ್ದಾನೆ, ಬಡವನಾಗಿ ಇದ್ದಾನೆ. ಅಂತಹ ಬ್ರಾಹ್ಮಣನ ಪರಿಸ್ಥಿತಿ ಹೇಗೆ ಇತ್ತು ನೋಡಿ. ಪಂಚೆಯನ್ನು ಉಟ್ಟುಕೊಂಡಾಗ ಮುಂದೆ ನೆರಿಗೆ ಹಾಕಿದರೆ ಹಿಂದೆ ಕಚ್ಚೆ ಸಾಲುವುದಿಲ್ಲ, ಹಿಂದೆ ಕಚ್ಚೆ ಹಾಕಿದರೆ ಮುಂದೆ ನೆರಿಗೆ ಸಾಲ್ತಾ ಇಲ್ಲ. ನಿತ್ಯದಲ್ಲಿ ತನ್ನ ಮಗ ಬಾಲಕ ಈ ಪರಿಸ್ಥಿತಿಯನ್ನು ನೋಡ್ತಾ ಬಂದಿದ್ದಾನೆ. ತಂದೆ ಪೂಜೆ ಕುಳಿತುವಾಗ ಇಂತಹ ಪರಿಸ್ಥಿತಿಯನ್ನು ನೋಡಿದ್ದಾನೆ. ಮಗ ವಯಸ್ಸಿಗೆ ಬಂದಿದ್ದಾನೆ. ವಯಸ್ಸಿಗೆ ಬಂದ ಮೇಲೆ ಮಗನಿಗೂ ಕೂಡ ಪೂಜಾದಿ ಕರ್ಮಗಳನ್ನು ಹೇಳಿಕೊಡ್ತಾ ಇದ್ದಾನೆ. ಕೊನೆಗೆ ತನ್ನ ಜ್ಞಾನದಿಂದ ನೋಡ್ತಾನೆ, ತನಗೆ ಮರಣ ಬರ್ತಾ ಇದೆ ಅಂತ ಗೊತ್ತಾದಾಗ ಮಗನಿಗೆ ಹೇಳ್ತಾನೆ, ಇನ್ನು ಮುಂದೆ ಈ ಎಲ್ಲ ನನ್ನ ಜವಾಬ್ದಾರಿಯನ್ನು ನೀನೇ ವಹಿಸಿಕೊಳ್ಳಬೇಕು ಅಂತ ಹೇಳಿದ್ದಾನೆ. ಅದೇ ರೀತಿಯಾಗಿ ಮಗನು ಕೂಡ ಒಪ್ಪಿಕೊಂಡಿದ್ದಾನೆ. ಮಗನು ತಂದೆಯ ಮಾತನ್ನು ನಡೆಸಿಕೊಡುತ್ತಿದ್ದಾನೆ. ತಂದೆ ಮರಣ ಹೊಂದಿದ್ದಾನೆ. ಕಾಲಾಂತರದಲ್ಲಿ ಅವನೂ ಕೂಡ ಪರಮಾತ್ಮನ ಪೂಜಾದಿ ಕರ್ಮಗಳನ್ನು ಮಾಡಿಕೊಂಡು ಬಂದಿದ್ದಾನೆ. ತಂದೆಯ ಹಣೆಯ ಬರ ಸರಿ ಇರಲಿಲ್ಲ, ಬಡತನ ಇತ್ತು. ಆದ್ರೆ ಇವನ ಹಣೆಯ ಬರ ಚೆನ್ನಾಗಿತ್ತು. ಮುಂದೆ ಇವನಿಗೆ ದೊಡ್ಡದಾದ ಸಂಪತ್ತು ಸಿಗುತ್ತಾ ಇದೆ. ನಾನಾ ತರದ ಸಂಪತ್ತಿನಿಂದ ಸುಖ ಭೋಗಗಳಿಂದ ಕೂಡಿಕೊಂಡವನಾಗಿ ತಾನು ಮನೆಯಲ್ಲಿ ಮೆರಿತಾ ಇದ್ದಾನೆ. ಆದರೆ ಏನಾಗಿದೆ ಅಂದ್ರೆ, ನಿತ್ಯದಲ್ಲಿಯೂ ಕೂಡ ಪೂಜೆಗೆ ಕುಳಿತಿದ್ದಾನೆ. ಪೂಜೆಗೆ ಕುಳಿತಾಗ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ತಂದೆ ಪಾಪ ಬಡತನ ಇತ್ತು ಅಂತ ಹೇಳಿ ತಾನು ಸಣ್ಣ ಪಂಚೆಯನ್ನು ಉಟ್ಟುಕೊಂಡಿದ್ದಾನೆ. ಇವನಿಗೆ ದೊಡ್ಡ ಪಂಚೆ ಇದ್ದರೂ ಕೂಡ ಕಚ್ಚೆಯನ್ನು ಬಿಚ್ಚಿ ಕೂಡುತ್ತಿದ್ದ. ಯಾಕೆಂದ್ರೆ ನಮ್ಮ ತಂದೆ ಕೂಡುವಾಗ ಕಚ್ಚೆಯನ್ನು ಬಿಚ್ಚಿದ್ರು, ಇದೇ ನಮ್ಮನೆ ಸಂಪ್ರದಾಯ ಅಂತ ಹೇಳಿ ತಾನು ಹೇಳ್ತಾ ಇದ್ದ. ಹಾಗಾಗಿ ಸಂಪ್ರದಾಯ ಅಂದ್ರನೇ ಗೊತ್ತಿಲ್ಲದಲೇನೆ, ತಿಳಿದುಕೊಳ್ಳದಲೇನೆ ಆ ತರದ ಸಂಪ್ರದಾಯಾದಿ ಕರ್ಮಗಳನ್ನು ಮಾಡ್ತಾರೆ. ಹಾಗಾಗಿ ಮಕ್ಕಳಾದವರು ಯಾಕೆ ಬೇಕು, ಮಕ್ಕಳ ಮುಖವನ್ನು ಯಾಕೆ ನೋಡಬೇಕು ಅನ್ನುವುದನ್ನು ಕೂಡ ಹೇಳ್ತಾರೆ. ಪುತ್ರ ಜನ್ಮಕ್ಕೆಲ್ಲ ಮೊದಲಿಗೆ ಹೇಳ್ತಾರೆ, ಮಕ್ಕಳು ಯಾಕೆ ಆಗುವುದಿಲ್ಲ, ಅಥವಾ ಉತ್ತಮವಾದ ಮಕ್ಕಳನ್ನು ಪಡೆಯಬೇಕಾದ್ರೆ ಏನು ಮಾಡಿದರೆ ಪುಣ್ಯ ಇದ್ದರೆ ಬರ್ತದೆ ಅನ್ನುವುದು ಹೇಳ್ತಾರೆ. ಪುತ್ರ ಜನ್ಮ ವಿರೋಧ ಸ್ಯಾದ್ ಯದಿಕೇನಾಪಿ ಕರ್ಮಣ ತದಾ ಕಶ್ಚಿತ್ ಉಪಾಯೇನ ಪುತ್ರೋತ್ಪತ್ತಿಂ ಪ್ರಸಾದಯೇ. ಜನ್ಮಾಂತರದಲ್ಲಿ ಬಾಲಹತ್ಯ ಬಾಲಹಿಂಸಾದಿ ಕರ್ಮಗಳನ್ನು ಮಾಡಿದ್ದರಿಂದ ಆ ಜನ್ಮದಲ್ಲಿ ಸಂತಾನ ಆಗುವುದಿಲ್ಲ. ಹಾಗಾಗಿ ಸಂತಾನ ಇಲ್ಲ ಅಂತ ಹೇಳಿ ಹಾಗೆ ಸುಮ್ಮನೆ ಕೂಡಬಾರದು. ತದಾ ಕಶ್ಚಿತ್ ಉಪಾಯೇನ, ಯಾವುದಾದರೂ ಒಂದು ಉಪಾಯವನ್ನು ಮಾಡಿ ಆ ಉತ್ತಮವಾಗಿರ್ತಕ್ಕಂತಹ ಪುತ್ರ ಸಂತಾನವನ್ನು ಪಡೆಯಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಸಂತಾನ ಪಡೆಯುವುದಕ್ಕೆ ಯಾವ ತರಹದ ಉಪಾಯವನ್ನು ಮಾಡಬೇಕು, ಏನು ಮಾಡಿದರೆ ಮಕ್ಕಳಾಗ್ತಾರೆ ಅಂತಂದ್ರೆ, ಹರಿವಂಶ ಕಥಾಂ ಶ್ರುತ್ವಾ ಶತಚಂಡೀ ವಿಧಾನತಃ ಭಕ್ತ್ಯಾ ಶ್ರೀ ಶಿವಮಾರಾಧ್ಯಂ ಪುತ್ರಂ ಉತ್ಪಾದಯೇತ್ ಸುದೀಹಿ. ನಿತ್ಯದಲ್ಲಿಯೂ ಕೂಡ ಹರಿವಂಶ ಪುರಾಣವನ್ನು ಶ್ರವಣ ಮಾಡುವುದರಿಂದ ಉತ್ತಮವಾಗಿರ್ತಕ್ಕಂತಹ ಸಂತಾನವನ್ನು ಪಡಿತಾನೆ. ಅಥವಾ ಶತಚಂಡಿ ವಿಧಾನತ, ಶತಚಂಡಿ ಯಾಗಾದಿಗಳನ್ನು ಮಾಡುವುದರಿಂದ ಅಥವಾ ಪುತ್ರ ಕಾಮೇಷ್ಟಿ ಯಾಗಾದಿಗಳನ್ನು ಮಾಡುವುದರಿಂದಲೂ ಕೂಡ ಅವನು ಪುತ್ರ ಸಂತಾನವನ್ನು ಪಡಿತಾನೆ. ಅಥವಾ ಭಕ್ತ್ಯಾಶ್ರೀ ಶಿವಮಾರಾಧ್ಯಂ, ನಿತ್ಯದಲ್ಲಿಯೂ ಕೂಡ ದಾಂಪತ್ಯಕಾರಕರಾಗಿರ್ತಕ್ಕಂತಹ ಶಿವನನ್ನು ಪೂಜಾದಿ ಕರ್ಮಗಳನ್ನು ಮಾಡುವುದರಿಂದಲೂ ಕೂಡ ಅವನು ಉತ್ತಮವಾಗಿರ್ತಕ್ಕಂತಹ ಸಂತಾನವನ್ನು ಪಡಿತಾ ಇದ್ದಾನೆ. ಇಂತಹ ಸಂತಾನ ಪಡೆದಾಗ ಅವನಿಗೆ ಪುತ್ರ ಅಂತ ಹೇಳಿ ಕರೀತಾರೆ. ನೋಡಿ, ಪುತ್ರ ಅಂತ ಹೇಳಿ ಯಾಕೆ ಕರೀತಾರೆ ಹೇಳಿ? ನಾವು ತಿಳಿದುಕೊಂಡಿದ್ದೇವೆ ತಂದೆ ತಾಯಿಗಳಿಂದ ಜನ್ಮವನ್ನು ಪಡೆದಿದ್ದಾನೆ, ಅದಕ್ಕೋಸ್ಕರವಾಗಿ ಅವನು ಪುತ್ರ ಅಂತ ಹೇಳಿ ತಿಳಿದುಕೊಂಡಿದ್ದೇವೆ. ಆದರೆ ಬ್ರಹ್ಮದೇವರು ಹೇಳ್ತಾರೆ, ಕೇವಲ ತಂದೆ ತಾಯಿಗಳಿಂದ ಜನ್ಮವನ್ನು ಪಡೆದಂತಹ ಜೀವನಿಗೆ ಪುತ್ರ ಅಂತ ಕರೆಯುವುದಿಲ್ಲ. ನಿಜವಾದ ಪುತ್ರ ಯಾರು ಅಂದ್ರೆ, ಪುನ್ನಾಮ್ನೋ ನರಕಾದ್ ಯಸ್ಮಾತ್ ಪಿತರಂ ತ್ರಾಯತೆ ಸುತಃ ತಸ್ಮಾತ್ ಪುತ್ರ ಇತಿ ಪ್ರೋಕ್ತಃ ಸ್ವಯಮೇವ ಸ್ವಯಂಭುವ. ಬ್ರಹ್ಮದೇವರು, ಸ್ವಯಂಭು ಅಂದ್ರೆ ಬ್ರಹ್ಮದೇವರು ಹೇಳ್ತಾರೆ, ಯಾರು ತನ್ನ ಪಿತೃಗಳನ್ನು ಪುನ್ನಾಮ ನರಕದಿಂದ ರಕ್ಷಣೆ ಮಾಡ್ತಾನೋ, ಅರ್ಥಾತ್ ಪುನ್ನಾಮ ನರಕಾತ್ ಯಹ ತ್ರಾಯತೆ ಸಹ ಪುತ್ರ. ತನ್ನ ಪಿತೃಗಳನ್ನು ಪುನ್ನಾಮ ನರಕದಿಂದ ಯಾರು ರಕ್ಷಣೆ ಮಾಡ್ತಾರೋ, ಅರ್ಥಾತ್ ಕೊನೆಯ ಕಾಲದಲ್ಲಿ ಅವರಿಗಾಗಿ ಕರ್ಮಗಳನ್ನು ದಾನಗಳನ್ನು ಶ್ರಾದ್ದಾದಿಗಳನ್ನು ಯಾರು ಮಾಡುತ್ತಾರೋ ಅವನೇ ನಿಜವಾದ ಪುತ್ರ ಅಂತ ಹೇಳಿ ಕರೀತಾರೆ. ಅದರ ಜೊತೆಗೆ ಮಕ್ಕಳು ಹುಟ್ಟಿದಾಗ ತಂದೆಯಾದವನು ಯಾಕೆ ಮಗನ ಮುಖವನ್ನು ನೋಡಬೇಕು, ಅಜ್ಜನಾದವನು ಮೊಮ್ಮಗನ ಸ್ಪರ್ಶವನ್ನು ಯಾಕೆ ಮಾಡಬೇಕು, ಅದಕ್ಕೂ ಕೂಡ ಕಾರಣ ಇದೆ. ಯಾಕೆ ಮಾಡಬೇಕು ಅಂತಂದ್ರೆ, ತಸ್ಮಾತ್ ಪುತ್ರ ಮುಖಂ ದೃಷ್ಟ ಮುಚ್ಚತೆ ಪೈತೃಕಾತೃಣಾತ್. ತಂದೆಯಾದವನು ಮೊದಲು ಮಗನ ಮುಖವನ್ನು ನೋಡಬೇಕು. ಯಾಕೆ ಅಂದ್ರೆ, ಅವನಿಗೆ ಏನಾದರೂ ಪಿತೃದೋಷ ಇತ್ತು ಅಂದ್ರೆ ಆ ಪಿತೃದೋಷದಿಂದ ಅವನು ಮುಕ್ತಿಯನ್ನು ಪಡಿತಾನೆ. ಅದಕ್ಕೋಸ್ಕರವಾಗಿ ತಂದೆಯಾದವನು ಮಗನ ಮುಖವನ್ನು ನೋಡಬೇಕು. ಇನ್ನು ಅಜ್ಜನಾದವನು ಯಾಕೆ ಸ್ಪರ್ಶ ಮಾಡಬೇಕು ಅಂತಂದ್ರೆ, ಪೌತ್ರಸ್ಯ ಸ್ಪರ್ಶನಾನ್ಮರ್ತ್ಯೋ ಮುಚ್ಚತೆ ಚ ಋಣತ್ರಯಂ. ತಂದೆಯಾದವನು ಒಂದೇ ಋಣದಿಂದ ಮುಕ್ತಿಯನ್ನು ಪಡೆದ, ಅದು ದೊಡ್ಡದಲ್ಲ.
ಅಜ್ಜನಾದವನು ಮೊಮ್ಮಗನ ಸ್ಪರ್ಶ ಮಾಡಿದ್ದಕ್ಕೋಸ್ಕರವಾಗಿ 3 ಋಣದಿಂದ ಮುಕ್ತಿಯನ್ನು ಪಡಿತಾನೆ. ದೇವಋಣ, ಋಷಿ ಋಣ, ಪಿತೃಋಣ ಏನಿದೆ ಆ 3 ಋಣದಿಂದಲೂ ಕೂಡ ಮುಕ್ತಿಯನ್ನು ಪಡಿತಾನೆ. ಅದಕ್ಕೋಸ್ಕರವಾಗಿ ಇಂತಹ ಮಕ್ಕಳನ್ನು ಪಡೆದು ಅವರ ಮುಖವನ್ನು ಸ್ಪರ್ಶವನ್ನು ಮಾಡಬೇಕು. ಜೊತೆಗೆ ಕೆಲವರು ತಿಳಿದುಕೊಂಡಿರ್ತಾರೆ ಮಕ್ಕಳನ್ನು ಪಡೆಯಬೇಕು, ಅದು ಎಂತಹ ಮಕ್ಕಳು ಅಂತ ಹೇಳಿಲ್ಲ, ಅಂತರ್ಜಾತಿ ವಿವಾಹನೋ ಅಥವಾ ಸಗೋತ್ರದಲ್ಲಿ ವಿವಾಹನೋ ಅಂತ ತಿಳಿದುಕೊಂಡಿರ್ತಾರೆ. ಆದ್ರೆ ಅದನ್ನು ಕೂಡ ಭಗವಂತ ಹೇಳ್ತಾನೆ. ಯಾಕೆಂದ್ರೆ ಕಲಿಯುಗದಲ್ಲಿ ಇರ್ತಕ್ಕಂಥ ಜನರ ಬುದ್ಧಿ ಭಗವಂತನಿಗೆ ಗೊತ್ತು. ಯಾವುದನ್ನು ಮಾಡಬಾರದು ಅಂತ ಹೇಳಿರ್ತಾರೋ ಅದನ್ನೇ ಹೆಚ್ಚು ಮಾಡುವಂತಹ ಸ್ವಭಾವ. ಅದಕ್ಕೆ ಭಗವಂತ ಹೇಳ್ತಾನೆ, ಸವರ್ಣೇಭ್ಯ ಸವರ್ಣಾಸು ಏ ಪುತ್ರ ಅವರ ಸಾಕಗ. ತನ್ನ ಗೋತ್ರದವಳಾಗಿರಬಾರದು, ತನ್ನ ಜಾತಿಯವಳಾಗಿರಬೇಕು, ತನಗಿಂತ ಭಿನ್ನಳಾಗಿ ಅಥವಾ ತನಗಿಂತ ಚಿಕ್ಕವಳಾಗಿರಬೇಕು, ಗುರು ಹಿರಿಯರ ಸನ್ಮುಖದಲ್ಲಿ ಕೈ ಹಿಡಿದಿರಬೇಕು, ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿರಬೇಕು. ಅವಳಲ್ಲಿ ಸಂತಾನ ಪಡೆದಾಗ ಮಾತ್ರ ಈ ತರಹದ ಫಲವನ್ನು ಪಡಿತಾನೆ. ಒಂದು ವೇಳೆ ಸಗೋತ್ರದಲ್ಲಿ ಮದುವೆಯಾದರೆ ಅಂತರ್ಜಾತಿಯಲ್ಲಿ ವಿವಾಹವನ್ನು ಮಾಡಿಕೊಂಡರೆ ಅಧೋನಯತಿ, ತಾನು ಹೋಗುವುದರ ಜೊತೆಗೆ ತನ್ನ ಪಿತೃಗಳನ್ನು ಕೂಡ ನರಕಕ್ಕೆ ಒಯ್ತಾನೆ. ಹಾಗಾಗಿ ಮಕ್ಕಳನ್ನು ಪಡೆಯುವಾಗ ಎಚ್ಚರಿಕೆಯಿಂದಿರಬೇಕು. ಹಾಗಾಗಿ ಈ ಅದಿತಿ ದೇವಿ ಕೇಳ್ತಾ ಇದ್ದಾಳೆ, ತನ್ನ ಮಕ್ಕಳನ್ನು ಪಡೆಯುವುದಕ್ಕೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಳೆ. ನಂತರದಲ್ಲಿ ಕಶ್ಯಪರು ಹೇಳ್ತಾ ಇದ್ದಾರೆ ಹೇಗೆ ಮಾಡಬೇಕು, ಮುಂದೆ ಪೂಜಾದಿ ಕರ್ಮಗಳ ಬಗ್ಗೆ ಹೇಳ್ತಾರೆ. ಆ ಪಯೋವ್ರತವನ್ನು ಹೇಗೆ ಮಾಡಬೇಕು, ಮೊದಲಿಗೆ ಮಣ್ಣನ್ನು ಹಚ್ಚಿಕೊಳ್ಳುವಾಗ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳಿದರು. ಸ್ನಾನಾದಿಗಳು ಮುಗಿದ ಮೇಲೆ ಮತ್ತೇನು ಮಾಡಬೇಕು ಅಂತಂದ್ರೆ, ನಿವರ್ತಿತಾತ್ಮ ನಿಯೋಮಯನಂ ದೇವಮರ್ಚೇತ್ ಸಮಾಹಿತ ಆಚಾರ್ಯಾಂ ಸ್ತಂಡಿಲೆ ಸೂರ್ಯೆ ಜಲೆ ವನ್ನೌ ಗುರಾವಪಿ. ಸ್ನಾನಾದಿಗಳು ಮುಗಿದ ಮೇಲೆ ಏಕಾಗ್ರ ಚಿತ್ತಳಾಗಿ ಅರಿಷಡ್ವರ್ಗಗಳನ್ನು ಬಿಟ್ಟವರಾಗಿ, ಅರ್ಥಾತ್ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ಬಿಟ್ಟವರಾಗಿ, ಶುದ್ಧವಾದಂತಹ ಮನಸ್ಸಿನಿಂದ ಕುಡಿದವರಾಗಿ ಏಕಾಗ್ರ ಚಿತ್ತರಾಗಿ ಪ್ರತಿಮೆಯಲ್ಲಿ ಆಗಲಿ, ನೆಲದಲ್ಲಿ ಅಥವಾ ಸೂರ್ಯನಲ್ಲಿ ಅಥವಾ ನೀರಿನಲ್ಲಿ, ಅಗ್ನಿಯಲ್ಲಿ ಅಥವಾ ಗುರುವಿನಲ್ಲಿ, ಬ್ರಾಹ್ಮಣನಲ್ಲಿ ಆ ಭಗವಂತನನ್ನು ಧ್ಯಾನ ಮಾಡ್ತಾ ಅವನನ್ನು ಪೂಜಾದಿ ಕರ್ಮಗಳನ್ನು ಮಾಡಬೇಕು. ಜೊತೆಗೆ ಅಲ್ಲಿ ಸನ್ನಿಹಿತನಾಗಿರ್ತಕ್ಕಂತಹ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಬೇಕಂತೆ. ಏನಂತ ಪ್ರಾರ್ಥನೆ ಮಾಡಬೇಕು ಅಂತಂದ್ರೆ, ನಮಃ ಶಿವಾಯ ರುದ್ರಾಯ ನವಶಕ್ತಿಧರಾಯ ಚ ಸರ್ವ ವಿದ್ಯಾಧಿಪತಯೇ ಭೂತಾನಾಂ ಪತಯೇ ನಮಃ ಅಂತ ಹೇಳ್ತಾಳೆ. ಶಿವಾಯ ಅಂದ್ರೆ ಮಂಗಳಕರನಾದವನೇ, ಭಗವಂತನಿಗೆ ಸ್ತೋತ್ರ ಮಾಡುವಾಗ ಹೇಳ್ತಾ ಇದ್ದಾನೆ ಮಂಗಳಕರನಾದವನೇ. ಜೊತೆಗೆ ಎಲ್ಲ ತರಹದ ಭವರೋಗವನ್ನು, ಸಂಸಾರದಲ್ಲಿ ಬರುವಂತಹ ನಾನಾ ತರದ ದುಃಖಗಳನ್ನು ನಾಶ ಮಾಡುವಂತವನೇ. ಅದರ ಜೊತೆಗೆ ಲಕ್ಷ್ಮೀ ದೇವಿಯ ಧರಣೆ, ಅರ್ಥಾತ್ ಲಕ್ಷ್ಮೀ ದೇವಿಯನ್ನು ವಕ್ಷಸ್ಥಲದಲ್ಲಿ ಧಾರಣ ಮಾಡಿದಂತಹ ಪರಮಾತ್ಮನೇ. ಸರ್ವ ವಿದ್ಯಾಧಿಪತಿ, ಎಲ್ಲ 64 ವಿದ್ಯೆಗಳಿಗೂ ಕೂಡ ನೀನು ಅಧಿಪತಿಯಾದಂತವನೇ. ಸಮಸ್ತವಾಗಿರ್ತಕ್ಕಂಥ ಚೇತನಾಚೇತನ ಜಗತ್ತಿಗೆ ನೀನು ನಿಯಾಮಕನಾದವನೇ ಅಂತ ಹೇಳಿ ಭಗವಂತನನ್ನು ಸ್ತೋತ್ರ ಮಾಡಿಕೊಂಡು ಕೊಂಡಾಡಬೇಕು. ಅದರ ಜೊತೆಗೆ ಮತ್ತೆ ಹೇಗೆ ಭಗವಂತನನ್ನು ಆರಾಧಿಸಬೇಕು ಅಂದ್ರೆ, ನಮೋ ಹಿರಣ್ಯ ಗರ್ಭಾಯ ಪ್ರಾಣಾಯ ಜಗದಾತ್ಮನೆ ಯೋಗೇಶ್ವರ್ಯ ಶರೀರಾಯ ನಮಸ್ತೆ ಯೋಗ ಹೇತವೇ. ಬ್ರಹ್ಮನ ಒಳಗೆ ಇರ್ತಕ್ಕಂಥ ಅಂತರ್ಯಾಮಿ ಆದವನೂ ನೀನೆ, ಜೊತೆಗೆ ಜೀವೋತ್ತಮನಾಗಿರ್ತಕ್ಕಂತಹ ಪ್ರಾಣದೇವನಲ್ಲಿ ಅಂತರ್ಯಾಮಿಯಾಗಿ ಇದ್ದವನೂ ಕೂಡ ನೀನೆ, ಜಗತ್ತಿಗೆ ಎಲ್ಲದಲ್ಲೂ ಕೂಡ ಸ್ವಾಮಿಯಾದವನು ನೀನೇ ಆಗಿದ್ದೀಯ ಅಂತ ಹೇಳಿ ಭಗವಂತನನ್ನು ಸ್ತೋತ್ರ ಮಾಡಬೇಕು. ಈ ರೀತಿಯಾಗಿ ಸ್ತೋತ್ರವನ್ನು ಮಾಡುತ್ತಾ ಅರ್ಚಯೇ ಶ್ರದ್ಧೆಯ ಯುಕ್ತ ಪಾದ್ಯೋಪಸ್ಪರ್ಶನಾದಿಪಿ, ಭಗವಂತನಿಗೆ ಅರ್ಘ್ಯಪಾದ್ಯಾದಿಗಳಿಂದ ಷೋಡಶೋಪಚಾರ ಪೂಜಾದಿ ಕರ್ಮಗಳನ್ನು ಮಾಡಬೇಕು. ಅದರ ಜೊತೆಗೇನೆ ಅಭಿಷೇಕಂ ಗಂಧಮಾಲ್ಯಾದ್ಯೈಹಿ ಪಯಸ ಸ್ಥಾಪಯೇ ದ್ವಿಭಂ, ಭಗವಂತನಿಗೆ ಅರ್ಚನೆಯನ್ನು ಹೂವು, ತುಳಸಿ ಮೊದಲಾದಂತಹ ಪದಾರ್ಥಗಳಿಂದ ಭಗವಂತನಿಗೆ ಅರ್ಚನೆಯನ್ನು ಮಾಡಬೇಕು. ಗಂಧಗಳಿಂದ ಅಲಂಕಾರವನ್ನು ಮಾಡಬೇಕು. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಪಯಸ ಸ್ನಾಪಯೇತ್, ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕು. ನೋಡಿ, ಎಷ್ಟು ನಿನ್ನೆ ದಿವಸನೇ ಕೇಳಿದ್ದೀವಿ, ಭಗವಂತನಿಗೆ ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕು ಅಂತ ಹೇಳಿ ಕಶ್ಯಪರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ವಸ್ತ್ರೋಪವೀತ ಭರಣೋಪಾದ್ಯೋಪಸ್ಪರ್ಶನೈತ್ಸತಃ, ಭಗವಂತನಿಗೆ ಅಭಿಷೇಕಾದಿಗಳು ಮುಗಿದ ಮೇಲೆ ಶುದ್ಧವಾಗಿರ್ತಕ್ಕಂಥ ಪೀತಾಂಬರ ವಸ್ತ್ರವನ್ನು ಉಡಿಸಬೇಕು. ಅದರ ಜೊತೆಗೆ ಉಪವೀತವನ್ನು, ಆಭರಣಗಳನ್ನು ಭಗವಂತನಿಗೆ ಹಾಕಿ ಅಲಂಕಾರವನ್ನು ಮಾಡಿ ಅವನನ್ನು ನೋಡಿ ಕಣ್ತುಂಬಿಕೊಳ್ಳಬೇಕು. ಹೀಗೆ ಕರ್ಮಗಳನ್ನು ಮಾಡಬೇಕು. ಅದರ ಜೊತೆಗೆ ಕೃತ್ವ ಪ್ರದಕ್ಷಿಣಂ ಭೂಮೋ ಪ್ರಣಮೇ ದಂಡವನ್ಮುದ, ಭಗವಂತನಿಗೆ ಎದ್ದು ನಿಂತು ಪ್ರದಕ್ಷಿಣೆಗಳನ್ನು ಮಾಡಬೇಕು. ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡಬೇಕು. ಜೊತೆಗೆ ಅವತ್ತಿನಿಂದ ಹಿಡಿದು 12 ಜನ ಬ್ರಾಹ್ಮಣರನ್ನು ಅಥವಾ ಕನಿಷ್ಠ ಪಕ್ಷ ಇಬ್ಬರು ಬ್ರಾಹ್ಮಣರನ್ನು ಮನೆಗೆ ಕರೆಸಿ ಪಾಯಸೇನ ಯಥೋಚಿತಂ, ಪಾಯಸಾದಿಗಳಿಂದ ಮಿಶ್ರಿತವಾಗಿರ್ತಕ್ಕಂಥ ಪದಾರ್ಥಗಳನ್ನು, ಅನ್ನವನ್ನು ಊಟ ಮಾಡಿಸಬೇಕು. ಹೀಗೆ ಶಕ್ತ್ಯಾನುಸಾರವಾಗಿ ತಾನು ಕರ್ಮವನ್ನು ಮಾಡಬೇಕು. ಇದೆಲ್ಲವಾದ ಮೇಲೆ ಪಯೋಭಕ್ಷೋ ವ್ರತಮಿದಂ ಚರೇತ್ ವಿಷ್ಮರ್ಚನಾದೃತ, ನಂತರದಲ್ಲಿ ತಾನು ಕೇವಲ ಹಾಲನ್ನು ಸ್ವೀಕಾರ ಮಾಡುತ್ತಾ 12 ದಿವಸಗಳ ಕಾಲ ತಾನು ಕರ್ಮವನ್ನು ಮಾಡುತ್ತಾ ಶುದ್ಧಳಾಗಿ ಇರಬೇಕು ಅಂತ ಹೇಳ್ತಾನೆ. ಜೊತೆಗೆ ಎಲ್ಲಿಂದ, ಅರ್ಥಾತ್ ಯಾವ ತಿಥಿಯಿಂದ ಯಾವ ತಿಥಿಯವರೆಗೆ ಪಯೋವ್ರತವನ್ನು ಮಾಡಬೇಕು ಅಂದ್ರೆ, ಪ್ರತಿಪದ್ ದಿನಮಾರಭ್ಯ ಯಾವ ಶುಕ್ಲ ತ್ರಯೋದಶಿ, ಪಾಡ್ಯ ದಿವಸದಿಂದ ಹಿಡಿದು ಪ್ರತಿಪದಾ ದಿವಸದಿಂದ ಹಿಡಿದು ಶುಕ್ಲ ತ್ರಯೋದಶಿವರೆಗೂ ಕೂಡ ಈ ಯಾವ ಪಯೋವ್ರತವನ್ನು ಮಾಡಬೇಕು. ಇದರಿಂದ ಭಗವಂತ ಪ್ರೀತನಾಗಿ ಉತ್ತಮವಾಗಿರ್ತಕ್ಕಂತಹ ಫಲವನ್ನು ಕೊಡುತ್ತಾನೆ ಅಂತ ಹೇಳಿ ಯಾವ ಕಶ್ಯಪರು ಅದಿತಿ ದೇವಿಗೆ ಹೇಳಿದ್ದಾರೆ.
ಜೊತೆಗೆ ಕಶ್ಯಪರಿಗೆ ಕೇಳ್ತಾ ಇದ್ದಾಳೆ, ಇದೆಲ್ಲ ನಿಮಗೆ ಹೇಗೆ ಗೊತ್ತು, ಯಾರು ಹೇಳಿದ್ದಾರೆ ನಿಮಗೆ ಅಂದಾಗ ಅದಕ್ಕೆ ಕಶ್ಯಪರು ಹೇಳ್ತಾ ಇದ್ದಾರಂತೆ, ಏತತ್ ಪಯೋವ್ರತಂ ನಾಮ ಪುರುಷ ರಾಧನಂ ಪರಂ ಪಿತಾಮಹೇನ ವಿಹಿತಂ ಮಮತೆ ಸಮುದಾರತಂ. ಹಿಂದೆ ಸರ್ವೋತ್ತಮನಾಗಿರ್ತಕ್ಕಂತಹ ಭಗವಂತನ ಪುತ್ರರಾಗಿರ್ತಕ್ಕಂತಹ ಬ್ರಹ್ಮದೇವರು ಏನಿದ್ದಾರೆ, ಆ ಬ್ರಹ್ಮದೇವರು ನನಗೆ ಉಪದೇಶವನ್ನು ಮಾಡಿದ್ದಾರೆ, ಅದನ್ನೇ ನಾನು ನಿನಗೆ ಹೇಳಿದ್ದೇನೆ. ಅದನ್ನು ನೀನು ಭಕ್ತಿ ಶ್ರದ್ಧೆಯಿಂದ ಕೂಡಿದವಳಾಗಿ ನಾನು ಯಾವ ರೀತಿಯಾಗಿ ಹೇಳಿದ್ದೇನೋ ಆ ರೀತಿಯಾಗಿ ನೀನು ಕರ್ಮವನ್ನು ಮಾಡು, ನಿನ್ನ ಮನಸ್ಸಿನ ಅಪೇಕ್ಷೆಗಳು ಪೂರ್ಣವಾಗ್ತಾ ಇದೆ ಅಂತ ಹೇಳಿದ್ದಾರೆ. ಜೊತೆಗೆ ಇನ್ನೂ ಒಂದು ಮಾತನ್ನು ಹೇಳ್ತಾ ಇದ್ದಾರಂತೆ, ತಸ್ಮಾದೇತದ್ ವ್ರತಂ ಭದ್ರೇ ಪ್ರೇತಯ ಶ್ರದ್ಧೆಯಾಚರ ಭಗವಾನ್ ಪರಿತುಷ್ಟಸ್ತೆ ವರಾನಾಶು ವಿದಾಸ್ಯತಿ. ಆಲಸ್ಯ ಮಾಡದಲೇನೆ ಬೇಗನೆ ಕರ್ಮವನ್ನು ಮಾಡು. ಕರ್ಮವನ್ನು ಮಾಡುವಾಗ ಆಲಸ್ಯತನ ಇರಬಾರದು, ಅದರ ಜೊತೆಗೆ ಅರಿಷಡ್ವರ್ಗಗಳು ಕೂಡ ಇರಬಾರದು. ಅದರಿಂದ ಭಗವಂತ ಸಂತೋಷಗೊಂಡವನಾಗಿ ನಿನಗೆ ಬೇಕಾದದ್ದನ್ನು ಕೊಡ್ತಾನೆ ಅಂತ ಹೇಳಿದಾಗ ಗಂಡನಿಗೆ ನಮಸ್ಕಾರವನ್ನು ಮಾಡಿದ್ದಾಳೆ. ಮಾಡಿ ಯಾವ ರೀತಿಯಾಗಿ ಅವರು ಉಪದೇಶವನ್ನು ಮಾಡಿದ್ದಾರೋ ಅದೇ ರೀತಿಯಾಗಿ ಅವಳು ಪಯೋವ್ರತವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾಳಂತೆ. ಮನಸ್ಸನ್ನು ಇಂದ್ರಿಯವನ್ನು ನಿಗ್ರಹವನ್ನು ಮಾಡಿಕೊಂಡಿದ್ದಾಳೆ. ಗಂಡ ಆಗತಕ್ಕಂತಹ ಕಶ್ಯಪರು ಹೇಳಿದ ರೀತಿಯಾಗಿ ಪಯೋವ್ರತವನ್ನು ಪ್ರಾರಂಭ ಮಾಡಿದ್ದಾರೆ. ಮನಶ್ಚೈಕಾಗ್ರಯ ಬುದ್ಧ ಭಗವತ್ ಅಖಿಲಾತ್ಮನಿ ವಾಸುದೇವೇ ಸಮಾದಾಯ ಚಕಾರಹ ಪಯೋವ್ರತಂ. ವಾಸುದೇವ ನಾಮಕನಾದಂತಹ ಭಗವಂತನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಶುದ್ಧಳಾಗಿ ಅವಳು ಕರ್ಮವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಪಯೋವ್ರತವನ್ನು ಯಾವ ರೀತಿಯಾಗಿ ಪತಿ ಹೇಳಿದ್ದಾರೋ ಅದೇ ರೀತಿಯಾಗಿ ಕರ್ಮವನ್ನು ಮಾಡಿ ಮುಗಿಸಿದ್ದಾಳೆ. ಆ ಪಯೋವ್ರತದಿಂದ ಭಗವಂತ ಪ್ರೀತನಾಗಿ ಆ ಯಾವ ಅದಿತಿ ದೇವಿಗೆ ಅನುಗ್ರಹವನ್ನು ಮಾಡುವುದಕ್ಕೋಸ್ಕರವಾಗಿ ದರ್ಶನವನ್ನು ಕೊಡ್ತಾ ಇದ್ದಾಳಂತೆ. ತಸ್ಯಾ ಪ್ರಾದುರಭೂತ್ ತತ್ರ ಭಗವಾನ್ ಆದಿಪುರುಷಃ ಪೀತವಾಸಾಶ್ಚತುರ್ಬಾಹು ಶಂಖಚಕ್ರ ಗದಾಧರಃ. ಶಂಖಚಕ್ರ ಗದೆಗಳನ್ನು ಧಾರಣ ಮಾಡಿಕೊಂಡು ಶುದ್ಧವಾಗಿರ್ತಕ್ಕಂತಹ ಪೀತಾಂಬರ ವಸ್ತ್ರವನ್ನು ಉಟ್ಟುಕೊಂಡಂತಹ ಭಗವಂತ ಆ ಯಾವ ಅದಿತಿ ದೇವಿ ಮುಂದೆ ಬಂದು ದರ್ಶನವನ್ನು ಕೊಡ್ತಾ ಇದ್ದಾನೆ. ಆ ದರ್ಶನವಾದ ಕೂಡಲೇನೆ ಅವಳು ಆನಂದ ಬಾಷ್ಪದಿಂದ ಕೂಡಿದವಳಾಗಿ ಸಂತೋಷ ಪಡ್ತಾ ಇದ್ದಾಳಂತೆ. ಭಗವಂತನನ್ನು ನೋಡಿ ಎರಡು ಕೈಗಳನ್ನು ಮುಗಿದವಳಾಗಿ ಆ ಭಗವಂತನಿಗೆ ಸ್ತೋತ್ರವನ್ನು ಮಾಡ್ತಾ ಇದ್ದಾಳಂತೆ. ತಮ್ ನೇತ್ರ ಗೋಚರಂ ವೀಕ್ಷ ಸಹಸೋತ್ತಾಯ ಸಾದರಂ ನನಾಮ ಭುವಿ ಕಾವೇನ ದಂಡವತ್ ಪ್ರೀತಿ ವಿಕ್ಫಲ. ಆ ಅದಿತಿ ದೇವಿ ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ಕೈಗಳನ್ನು ಮುಗಿದವಳಾಗಿ ಭಗವಂತನನ್ನು ನೋಡಿದ ಕೂಡಲೇನೆ ಸಂತೋಷದಿಂದ ಭಗವಂತನನ್ನು ಕೊಂಡಾಡ್ತಾ ಇದ್ದಾಳಂತೆ. ಭಗವಂತ ಹೇಗೆ ಇದ್ದಾನೆ ಅನ್ನುವುದನ್ನು ಅವಳು ಕೂಡ ಸ್ತೋತ್ರ ಮಾಡಿ ಆ ಭಗವಂತನನ್ನು ಸಂತೋಷ ಪಡಿಸ್ತಾ ಇದ್ದಾಳಂತೆ. ಭಗವಂತನಿಗೆ ಹೇಳ್ತಾ ಇದ್ದಾಳಂತೆ, ನೀನು ಹೇಗೆ ಇದ್ದೀಯಾ ಅಂದ್ರೆ, ಯಜ್ಞೇಶ ಯಜ್ಞ ಪುರುಷ ಅಚ್ಯುತ ತೀರ್ಥಪಾದ ತೀರ್ಥಶ್ರವ ಶ್ರವಣ ಮಂಗಲ ನಾಮಧೇಯ ಆಪನ್ನ ಲೋಕ ವೃಜಿನೋಪಶಮೋದಯಾದ್ಯ ಶಮ್ನ ಕೃದೀಶ ಭಗವನ್ನ ವಸನ್ನನಾಥ. ಅವಳು ಹೇಳ್ತಾ ಇದ್ದಾಳಂತೆ, ನೀನು ಹೇಗೆ ಇದ್ದಿ, ನಿನ್ನ ಕೀರ್ತಿ ಹೇಗೆ ಇದೆ ಅಂದ್ರೆ, ನೀನು ಎಷ್ಟು ಶುದ್ಧನಾಗಿ ಇದ್ದೀಯೋ ಅಷ್ಟೇ ನಿನ್ನ ಕೀರ್ತಿಯು ಕೂಡ ಶುದ್ಧವಾಗಿ ಇದೆ. ಜೊತೆಗೆ ನೀನು ಮಾಡಿದಂತಹ ಕರ್ಮಗಳು ಏನು ಇದೆ ಅದು ಪರಮಾದ್ಭುತವಾದಂತಹ ಕರ್ಮಗಳು. ಒಂದಲ್ಲ ಎರಡಲ್ಲ ಅನೇಕ ರೀತಿಯಾಗಿ ನಿನ್ನ ಪಾದದಿಂದಲೇನೆ ಗಂಗಾದಿ ಜಲಗಳನ್ನು ಸೃಷ್ಟಿ ಮಾಡಿದ್ದೀಯಾ. ನಿನ್ನನ್ನು ಯಾರು ಶರಣು ಹೊಂದಿ ಬರುತ್ತಾರೋ ಅಂತವರನ್ನು ನೀನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ನಿನ್ನನ್ನು ಶರಣಾಗತ ವತ್ಸಲ ಅಂತ ಹೇಳಿ ಕರೀತಾರೆ ಅಂತ ಹೇಳಿ ಅವಳು ಆ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾಳಂತೆ. ಹೀಗೆ ಅನೇಕ ರೀತಿಯಾಗಿ ಭಗವಂತನನ್ನು ಸ್ತೋತ್ರ ಮಾಡಿದಾಗ ಆ ಭಗವಂತ ಅವಳಿಗೆ ಹೇಳ್ತಾ ಇದ್ದಾಳಂತೆ, ಶ್ರೀ ಭಗವಾನುವಾಚ ದೇವ ಮಾತರ್ ಭವತ್ಯಾಮೇ ವಿಜ್ಞಾತಂ ಚಿರಕಾಂಕ್ಷಿತಂ ಯತ್ ತಪಸ್ನೈ ಹೃತಶ್ರೀಣಾಂ ಬಾಧಿತಾನಾಂ ಸ್ವಧಾಮತಃ. ನೋಡಿ, ಸರ್ವೋತ್ತಮನಾಗಿರ್ತಕ್ಕಂತಹ ಭಗವಂತ ಅದಿತಿ ದೇವಿಗೆ ಹೇಳ್ತಾ ಇದ್ದಾಳಂತೆ, ನೀನು ಯಾವುದಕ್ಕೋಸ್ಕರವಾಗಿ ಪಯೋವ್ರತವನ್ನು ಮಾಡಿದ್ದಿ ಅನ್ನುವುದು ನೀನೇನು ನನಗೆ ಹೇಳುವುದು ಬೇಕಾಗಿಲ್ಲ. ನಾನು ಎಲ್ಲವನ್ನೂ ಕೂಡ ವಿಜ್ಞಾತಂ ತಿಳಿದವನಾಗಿದ್ದೇನೆ. ನೀನು ಯಾಕೆ ಪಯೋವ್ರತವನ್ನು ಮಾಡಿದ್ದಿ ಅನ್ನೋದನ್ನು ನಾನೇ ಹೇಳ್ತೇನೆ ಕೇಳು ಅಂತ ಹೇಳ್ತಾ ಇದ್ದಾನೆ. ಶ್ರೀ ಹತಶ್ರೀತಾಂ, ನಿನ್ನ ಸಂಪತ್ತು ದೈತ್ಯರು ಅರ್ಥಾತ್ ನಿನ್ನ ಮಕ್ಕಳ ಸಂಪತ್ತನ್ನು ದೈತ್ಯರು ಕಸಿದುಕೊಂಡಿದ್ದಾರೆ, ಅದು ನಿನ್ನ ಮಕ್ಕಳಿಗೆ ಪುನಃ ಬೇಕು ಅನ್ನುವುದಕ್ಕೋಸ್ಕರವಾಗಿ ನೀನು ಪಯೋವ್ರತವನ್ನು ಮಾಡಿದ್ದಿ ಅಂತ ನನಗೆ ಗೊತ್ತಿದೆ. ಅದರ ಜೊತೆಗೆ ಇನ್ನೂ ಒಂದು ಮಾತನ್ನು ಹೇಳ್ತಾ ಇದ್ದಾನೆ ಭಗವಂತ, ಪ್ರತಿಲಬ್ಧ ಜಯಶ್ರೀಭಿ ಪುತ್ರೈರಿಚ್ಛುಪಾಸಿತಹುಂ. ಆ ಭಗವಂತ ಹೇಳ್ತಾನೆ, ಆ ಎಲ್ಲ ಸಂಪತ್ತು ನಿನ್ನ ಮಕ್ಕಳಿಗೆ ಸಿಕ್ಕ ಮೇಲೆ ನೀನು ನಿನ್ನ ಮಕ್ಕಳು ಇಬ್ಬರೂ ಕೂಡ ಸೇರಿಕೊಂಡು ನನ್ನನ್ನು ಪೂಜೆ ಮಾಡಬೇಕು ಅಂತ ಕೂಡ ನೀನು ಅಂದುಕೊಂಡಿದ್ದೀಯ. ಹಾಗಾಗಿ ನಿನ್ನ ಮನಸ್ಸಿನ ಅಪೇಕ್ಷೆ ಏನಿದೆ ಅವುಗಳು ಎಲ್ಲವೂ ಕೂಡ ನನಗೆ ಗೊತ್ತಿದೆ. ಹಾಗಾಗಿ ನೀನು ವಿಚಾರವನ್ನು ಮಾಡಬೇಡ, ನಾನು ನಿನ್ನ ಮಕ್ಕಳಿಗೆ ಸಂಪತ್ತನ್ನು ಕೊಡುತ್ತೇನೆ, ಆದರೆ ಅವಸರ ಪಡಬೇಡ. ಯಾಕೆ ಅಂದ್ರೆ ಇದು ಯೋಗ್ಯವಾದ ಕಾಲವಲ್ಲ ನಿನ್ನ ಮಕ್ಕಳಿಗೆ ಸಂಪತ್ತನ್ನು ಕೊಡುವುದಕ್ಕೆ. ನೋಡಿ, ಬ್ರಾಹ್ಮಣರಿಗೆ ಎಷ್ಟು ಮಹತ್ವವನ್ನು ಕೊಡುತ್ತಾನೆ ಭಗವಂತ. ನೋಡಿ, ಎಲ್ಲರಿಗಿಂತಲೂ ಮೇಲೆ ನಿಂತವನು ಅವನೇ, ಆದರೆ ಕರ್ಮ ಧರ್ಮಾನುಸಾರವಾಗಿ ಕಾಲಕ್ಕೆ ಅನುಸಾರವಾಗಿ ಎಲ್ಲ ಕೆಲವು ಬಾರಿ ತಾನು ಮಾಡಿ ಕರ್ಮಗಳನ್ನು ಮಾಡಿ ತೋರಿಸ್ತಾ ಇದ್ದಾನೆ. ಅದಿತಿ ದೇವಿಗೆ ಹೇಳ್ತಾ ಇದ್ದಾನೆ, ಈ ಕಾಲ ಯೋಗ್ಯವಾದದ್ದು ಅಲ್ಲ. ಯಾಕೆ ಯೋಗ್ಯವಾದ ಕಾಲ ಅಲ್ಲ ಅಂದ್ರೆ, ಪ್ರಾಯೋದುನಾಥೇ ಸುರಯೂತನಾಥ ಅವಾರಣೀಯ ಇತಿ ದೇವಿ ಮೇ ಮತಿ
ಯತೇನುಕೂಲೇಶ್ವರ ವಿಪ್ರಗುಪ್ತ ನ ವಿಕ್ರಮಸ್ತತ್ರ ಸುಖಂ ದದಾತಿ. ಈಗ ಅವರೆಲ್ಲರೂ ಕೂಡ ಹೇಗೆ ಇದ್ದಾರೆ ಅಂದ್ರೆ ಆ ಗುರುಗಳಾಗಿರ್ತಕ್ಕಂತಹ ಶುಕ್ರಾಚಾರ್ಯರ ಅಧೀನದಲ್ಲಿ ಇದ್ದಾರೆ. ಅರ್ಥಾತ್ ಬ್ರಾಹ್ಮಣನ ಅನುಗ್ರಹವನ್ನು ಅವರು ಪಡೆದವರಾಗಿದ್ದಾರೆ. ಯಾವ ವ್ಯಕ್ತಿಗಳು ಬ್ರಾಹ್ಮಣರ ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೋ ಅಂತಹ ವ್ಯಕ್ತಿಯನ್ನು ನಾನು ಕೂಡ ಮೀರುವುದಿಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಇದು ಯೋಗ್ಯವಾದಂತಹ ಕಾಲವಲ್ಲ. ಆ ಸಮಯ ಬರುವುದಕ್ಕೆ ನೀನು ಕಾಯಿ. ಯಾವ ಬ್ರಾಹ್ಮಣರ ಅನುಗ್ರಹದಿಂದ ಅವನು ಸಂಪತ್ತನ್ನು ಪಡೆದಿದ್ದಾನೋ ಅದೇ ಬ್ರಾಹ್ಮಣನಿಂದ ತಾನು ಸಂಪತ್ತನ್ನು ಕಳೆದುಕೊಳ್ತಾನೆ. ಆ ಬ್ರಾಹ್ಮಣನೇ ಅವನಿಗೆ ಶಾಪವನ್ನು ಕೊಡ್ತಾನೆ. ಹಾಗಾಗಿ ಆ ಕಾಲ ಬರುವವರೆಗೂ ಕೂಡ ನೀನು ಕಾಯಬೇಕು. ಅತಿಥಿ ದೇವಿ ಕೇಳ್ತಾಳೆ, ಹಾಗಾದ್ರೆ ಅಲ್ಲಿಯವರೆಗೆ ಏನು ಮಾಡಬೇಕು ನಾನು ಅಂತ ಕೇಳ್ತಾಳೆ. ಅದಕ್ಕೂ ಕೂಡ ಭಗವಂತ ಹೇಳ್ತಾನೆ, ಅತಾಪ್ಯುಪಾಯೋ ಮಮ ದೇವಿ ಚಿಂತ್ಯ ಸಂತೋಷಿತಸ್ಯ ವ್ರತಚರ್ಯಯಾತೆ ಮಮಾರ್ಚನಂ ನಾರ್ಹತಿ ಗಂತು ಮನ್ಯತ ಶ್ರದ್ಧಾನುರೂಪಂ ಫಲಹೇತುಕತ್ವತ. ಭಗವಂತ ಹೇಳ್ತಾನೆ, ನೀನೇನು ವಿಚಾರ ಮಾಡಬೇಡ. ನೀನು ಇಷ್ಟು ಏನು ಪಯೋವ್ರತ ಮಾಡಿದ್ದೀಯಲ್ಲ, ಆ ಯಾವ ಪಯೋವ್ರತ ಮಾಡಿದಂತಹ ಬಂದ ಪುಣ್ಯ ಏನಿದೆ ಅದು ಎಂದಿಗೂ ಕೂಡ ವ್ಯರ್ಥವಾಗುವುದಿಲ್ಲ. ನನ್ನನ್ನಾಗಲಿ ದೇವತೆಗಳನ್ನಾಗಲಿ ಯಾರು ಪೂಜೆಯನ್ನು ಮಾಡ್ತಾರೋ ಅಥವಾ ತಪಸ್ಸನ್ನು ಮಾಡ್ತಾರೋ ಅದು ಎಂದಿಗೂ ಕೂಡ ವ್ಯರ್ಥವಾಗುವುದಿಲ್ಲ. ಆದರೆ ಅಲ್ಲಿಯವರೆಗೆ ನೀನೇನು ಮಾಡಬೇಕು ಅನ್ನೋದು ನಾನು ಹೇಳ್ತೇನೆ ಕೇಳು. ನಾನು ನಿನ್ನಲ್ಲಿ ಅವತಾರವನ್ನು ಮಾಡ್ತೇನೆ. ಆದರೆ ಅವತಾರ ಮಾಡುವುದಕ್ಕಿಂತಲೂ ಪೂರ್ವದಲ್ಲಿ ನೀನು ಉಪಧಾವ ಪತಿಂಭದ್ರೆ ಪ್ರಜಾಪತಿ ಅಕಲ್ಮಷಂ ಮಾಂಚ ಭಾವಯತೆ ಪತ್ಯಂ ಮೇವ ರೂಪಂ ಅವಸ್ಥಿತಂ. ಭಗವಂತ ಹೇಳ್ತಾ ಇದ್ದಾನಂತೆ ಅದಿತಿ ದೇವಿಗೆ, ನಾನು ನಿನ್ನಲ್ಲಿ ಅವತಾರ ಮಾಡುವ ಕಾಲದ ಒಳಗೆ ನೀನೇನು ಮಾಡಬೇಕು ಅಂದ್ರೆ ನಿಷ್ಕಲ್ಮಶನಾಗಿರ್ತಕ್ಕಂತಹ ಶುದ್ಧನಾಗಿರ್ತಕ್ಕಂತಹ ನಿನ್ನ ಪತಿಯನ್ನು ನೀನು ಸೇವೆ ಮಾಡಬೇಕು. ನಿನ್ನ ಪತಿಯನ್ನು ಸೇವೆ ಮಾಡುವುದರಿಂದಲೇನೆ ನೀನು ಉತ್ತಮವಾದಂತಹ ಫಲವನ್ನು ಪಡಿತಾ ಇದ್ದೀಯಾ. ನೋಡಿ, ಹೆಣ್ಣು ಮಕ್ಕಳಿಗೆ ಪತಿಯನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ ಅನ್ನುವುದನ್ನು ರಾಮಾಯಣದಲ್ಲಿ ಸೀತಾದೇವಿ ಹೇಳ್ತಾಳೆ. ಹೇಗೆ ನಾವು ಕೆಲವರು ತಿಳಿದುಕೊಂಡಿದ್ದೇವೆ, ಗಂಡನಿಗೆ ಹೇಳ್ತೇವೆ ನೀನಿಲ್ಲ ಅಂದ್ರೆ ನಮ್ಮಪ್ಪ ಇದ್ದಾನೆ ಬಿಡು, ನನ್ನನ್ನು ನೋಡಿಕೊಳ್ತಾನೆ, ಅವನಿಂದಲೇ ನನಗೆ ಬೇಕಾದ್ದು ಸಿಗುತ್ತದೆ ಅಂತ ಅಂದುಕೊಂಡಿದ್ದ. ಆದ್ರೆ ಸೀತಾದೇವಿ ಹೇಳ್ತಾಳಂತೆ, ನ ಪಿತಾ ನಾತ್ಮಜೋ ನಾತ್ಮ ನ ಮಾತಾ ನ ಸಖೀ ಜನಃ ಇಹ ಪ್ರೇತ್ಯ ಚ ನಾರೀಣಾಂ ಪತಿರೇಕೋ ಗತಿಸ್ಸದಾ. ನೋಡಿ, ಸೀತಾದೇವಿ ಹೇಳ್ತಾಳಂತೆ, ಹೆಣ್ಣು ಮಕ್ಕಳಿಗೆ ಉತ್ತಮವಾದ ಶ್ರೇಯಸ್ಸು ಮೋಕ್ಷಾದಿಗಳು ಸಿಗಬೇಕಾದರೆ ತಂದೆಯಿಂದ ಸಿಗುವುದಿಲ್ಲ, ಅಥವಾ ಅಣ್ಣ ತಮ್ಮಂದಿರಿಂದ ಸಿಗುವುದಿಲ್ಲ, ತಾಯಿಯಿಂದಲೂ ಕೂಡ ಸಿಗುವುದಿಲ್ಲ. ಹಾಗಾದ್ರೆ ಯಾರಿಂದ ಸಿಗುತ್ತದೆ ಅಂದ್ರೆ ಪತಿರೇಕೋ ಗತಿಸ್ಸದ. ತಾನು ಯಾರು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿದ್ದಾನೋ ಅಂತಹ ಗಂಡನ ಸೇವಾದಿ ಕರ್ಮಗಳನ್ನು ಮಾಡುವುದರಿಂದಲೇನೆ ಅವಳು ಉತ್ತಮವಾದಂತಹ ಗತಿಯನ್ನು ಪಡಿತಾಳೆ ಅಂತ ಹೇಳಿ ಸೀತಾದೇವಿ ರಾಮಾಯಣದಲ್ಲಿ ಹೇಳ್ತಾಳೆ. ಹಾಗಾಗಿ ಇಲ್ಲಿ ಭಗವಂತನು ಕೂಡ ಅದೇ ಮಾತನ್ನು ಹೇಳ್ತಾನೆ, ನಾನು ನಿನ್ನಲ್ಲಿ ಅವತಾರ ಮಾಡಬೇಕಾದರೆ ನೀನು ನಿನ್ನ ಶುದ್ಧನಾಗಿರ್ತಕ್ಕಂತಹ ಪತಿಯ ಸೇವೆಯನ್ನು ಮಾಡಬೇಕು, ಕಶ್ಯಪರ ಸೇವಾದಿ ಕರ್ಮಗಳನ್ನು ನೀನು ಮಾಡಬೇಕು ಅಂತ ಹೇಳಿ ಆ ಯಾವ ಅದಿತಿ ದೇವಿಗೆ ಹೇಳಿದ್ದಾನೆ. ಅದರ ಜೊತೆಗೆ ಅದಿತಿ ದೇವಿಗೆ ಇನ್ನೊಂದು ಮಾತನ್ನು ಹೇಳ್ತಾನೆ. ಯಾಕೆ ಅಂದ್ರೆ ಮಾತು ಬಾಯಿಯಲ್ಲಿ ನಿಲ್ಲುವುದಿಲ್ಲ. ಅದಕ್ಕೋಸ್ಕರವಾಗಿ ಭಗವಂತ ಹೇಳ್ತಾನೆ, ಯಾವುದಾದರೂ ಉತ್ತಮವಾದ ಕೆಲಸ ಕಾರ್ಯ ನಮ್ಮಲ್ಲಿ ಪೂರ್ಣವಾಗಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ನೈತತ್ ಪರಸ್ಮ ಆಖ್ಯೇಯಂ ದೇವಗುಹ್ಯಂ ಕಥಂಚನ ಸರ್ವಂ ಸಂಪದ್ಯತೆ ದೇವಿ ದೇವಗುಹ್ಯಾತ್ಸು ಸಂವೃತ. ಈ ದೇವ ಕಾರ್ಯ ಬಹಳ ಗುಪ್ತವಾದದ್ದು. ಹಾಗಾಗಿ ನಾನು ನಿನ್ನಲ್ಲಿ ಅವತಾರ ಮಾಡ್ತೇನೆ ಅಂತ ಹೇಳಿ ಎಲ್ಲರ ಮುಂದೆಯೂ ಕೂಡ ಹೇಳಬೇಡ, ಇದನ್ನು ಗುಪ್ತವಾಗಿ ಇಟ್ಟುಕೊಂಡಿರಬೇಕು. ನೋಡಿ, ಭಗವಂತ ಕೇವಲ ಅದಿತಿ ದೇವಿಗೆ ಹೇಳಿದ್ದು ಅಲ್ಲ, ಇದು ನಮಗೂ ಕೂಡ ಹೇಳಿದ್ದು. ಯಾವುದಾದರೂ ಒಂದು ಕೆಲಸವನ್ನು ಮಾಡುವುದಕ್ಕೆ ನಾವು ಹೊರಟಿವಿ ಅಂದ್ರೆ ಇನ್ನೂ ಕೆಲಸ ಪೂರ್ಣವೇ ಆಗಿರುವುದಿಲ್ಲ. ಎಲ್ಲರ ಮುಂದೆಯೂ ಕೂಡ ಹೇಳಿ ಬಂದಿರ್ತೇವೆ, ಇನ್ನೂ ಮನೆಗೆ ಬಂದಿರುವುದಿಲ್ಲ, ನಮಗಿಂತ ಮುಂದೆ ಅವರೇ ಹೋಗಿ ಕೆಲಸವನ್ನು ಕೆಡಿಸಿ ಬಂದು ಬಿಟ್ಟಿರ್ತಾರೆ. ಹಾಗಾಗಿ ಭಗವಂತ ಹೇಳ್ತಾ ಇದ್ದಾನೆ, ಇದು ದೇವಗುಖ್ಯವಾಗಿರತಕ್ಕಂತಹ ವಿಚಾರ, ಯಾರಿಗೂ ಕೂಡ ಹೇಳಬೇಡ, ಗುಪ್ತವಾಗಿ ಇಟ್ಟುಕೊಂಡು ನೀನು ಕರ್ಮವನ್ನು ಮಾಡು ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ಭಗವಂತ ಅವಳಿಗೆ ಅನುಗ್ರಹವನ್ನು ಮಾಡಿ ಏತಾವದುಕ್ತ ಭಗವಾನ್ ತತ್ರೈವ ಅಂತರದೀಯತ. ಭಗವಂತ ಅವಳ ಮೇಲೆ ಅನುಗ್ರಹವನ್ನು ಮಾಡಿ ಅಲ್ಲಿಂದ ಅಂತರ್ಧಾನನಾಗಿ ಹೊರಟು ಹೋಗ್ತಾ ಇದ್ದಾನೆ. ನಂತರದಲ್ಲಿ ಭಗವಂತನ ಮಾತನ್ನು ಕೇಳಿ ಅವಳು ಬಂದು ತನ್ನ ಗಂಡನಾಗಿರ್ತಕ್ಕಂಥ ಕಶ್ಯಪರ ಸೇವಾದಿ ಕರ್ಮಗಳನ್ನು ಒಂದು ಕ್ಷಣವೂ ಕೂಡ ಬಿಡದಲೇನೆ ಕರ್ಮವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಭಗವಂತ ತಾನು ಅದಿತಿ ದೇವಿಗೆ ಮಾತನ್ನು ಕೊಟ್ಟ ರೀತಿಯಲ್ಲಿ ತಾನು ನಡೆದುಕೊಳ್ತಾ ಇದ್ದಾನೆ. ಸವೈ ಸಮಾಧಿ ಯೋಗೇನ ಕಶ್ಯಪ ತದಬುದ್ಧ್ಯತ. ಭಗವಂತ ಒಂದು ಸೂಕ್ಷ್ಮವಾದ ರೂಪದಿಂದ ಆ ಕಶ್ಯಪರ ದೇಹದ ಒಳಗೆ ಪ್ರವೇಶವನ್ನು ಮಾಡಿದ್ದಾನೆ. ಈ ವಿಚಾರ ಕಶ್ಯಪರಿಗೆ ಗೊತ್ತಾಗಿದೆ, ಭಗವಂತನ ಅವತಾರ ಆಗ್ತಾ ಇದೆ ಅಂತ ಸಂತೋಷವಾಗಿದೆ. ಅವರ ವೀರ್ಯ ಮೂಲಕವಾಗಿ ಅದಿತಿಯ ಗರ್ಭದ ಒಳಗೆ ಬಂದಿದ್ದಾನೆ. ಪ್ರವಿಷ್ಟಮಾತ್ಮನಿ ಹರೇರಂಶಂ ವಿತತೆ ಕ್ಷಣ. ಅವರ ಮೂಲಕವಾಗಿ ಆ ಅದಿತಿಯ ಗರ್ಭದ ಒಳಗೆ ಪ್ರವೇಶ ಮಾಡಿ ಗರ್ಭದ ವಾಸ ದುಃಖಾದಿಗಳು ಇಲ್ಲದೆ ಇದ್ದರೂ ಕೂಡ ತಾನು ಗರ್ಭವಾಸಾದಿ ದುಃಖಗಳು ಇದೆ ಅಂತ ತೋರಿಸಿಕೊಡ್ತಾನೆ. ನೋಡಿ, ಗರ್ಭವಾಸದಲ್ಲಿ ಮಗು ಯಾಕೆ ದುಃಖ ಪಡ್ತದೆ ಅಂತ ನಮಗೆ ಗೊತ್ತಿರೋದಿಲ್ಲ, ಹೇಗೆ ದುಃಖ ಪಡ್ತದೆ ಅಂತ ನಮಗೆ ಗೊತ್ತಿರೋದಿಲ್ಲ.
ಆ ಗರ್ಭವಾಸ ದುಃಖವನ್ನು ಕೂಡ ಭಗವಂತ ಹೇಳ್ತಾನೆ. ಹೇಗೆ ಇದೆ ಆ ಗರ್ಭವಾಸ ದುಃಖ ಅಂದ್ರೆ, ಒಳಗೆ ಇರುವಂತಹ ಗರ್ಭದಲ್ಲಿ ಇರುವ ಜೀವ ಭಗವಂತನನ್ನು 7ನೇ ತಿಂಗಳಿನಿಂದ ಪ್ರಾರಂಭ ಮಾಡಿಕೊಂಡು 9ನೇ ತಿಂಗಳವರೆಗೂ ಕೂಡ ಸ್ತೋತ್ರ ಮಾಡ್ತಾನಂತೆ. ಯಾಕೆ ಅಂದ್ರೆ, ತಾನು ಏನೇನು ಪಾಪ ಕರ್ಮಗಳನ್ನು ಮಾಡಿದ್ದಾನೋ, ಒಂದಲ್ಲ ಎರಡಲ್ಲ 100 ಜನ್ಮಗಳಲ್ಲಿ ಏನೇನು ಪುಣ್ಯ ಪಾಪ ಕರ್ಮಗಳನ್ನು ಮಾಡಿ ನರಕಕ್ಕೆ ಹೋಗಿ ದುಃಖಗಳನ್ನು ಅನುಭವಿಸಿ ಬಂದಿದ್ದಾನೋ ಅವುಗಳ ಸ್ಮರಣೆ ಆ ಜೀವಕ್ಕೆ ಆಗ್ತಾ ಇದೆ. ಭಯದಿಂದ ಕೂಡಿದ್ದಾಗಿ 7ನೇ ತಿಂಗಳಿನಿಂದ ಪ್ರಾರಂಭ ಮಾಡಿಕೊಂಡು 9ನೇ ತಿಂಗಳ ಕಾಲದವರೆಗೆ ಭಗವಂತನನ್ನು ಸ್ತೋತ್ರ ಮಾಡ್ತಾ ತನ್ನ ದುಃಖಗಳನ್ನು ಹೇಳ್ತಾ ಇದೆ ಅಂತೆ. ಆ ಜೀವ ಏನ್ ಹೇಳ್ತಾನೆ ಅಂದ್ರೆ, ವಿಣ್ಮೂತ್ರ ಕೂಪೆ ಪತಿತೋ ದಗ್ಧೋಹಂ ಜಠರಾಗ್ನಿನ. ತಾಯಿಯ ಗರ್ಭದ ಒಳಗೆ ಇರ್ತಕ್ಕಂತಹ ಮಲಮೂತ್ರ ಎನ್ನುವಂತಹ ಕೂಪದ ಒಳಗೆ ನಾನು ಬಿದ್ದು ದುಃಖವನ್ನು ಅನುಭವಿಸ್ತಾ ಇದ್ದೇನೆ. ಜೊತೆಗೆ ತಾಯಿಯ ಗರ್ಭದ ಒಳಗೆ ಇರ್ತಕ್ಕಂತಹ ಜಠರಾಗ್ನಿ ನನ್ನ ಕೋಮಲವಾಗಿರ್ತಕ್ಕಂತಹ ತ್ವಚೆಯನ್ನು ಸುಡುತ್ತಾ ಇದೆ. ಇಚ್ಚನ್ನಿತೋ ವಿವಸಿತಂ ಕದಾ ನಿರ್ಯಾಸ್ಯತೆ ಬಹಿ. ಯಾವಾಗ ಹೊರಗೆ ಬರ್ತೇನೆ ಅಂತ ನನಗೆ ಅನಿಸ್ತಾ ಇದೆ. ಆದ್ರೆ ಒಂದೊಂದು ಬಾರಿ ಅನಿಸ್ತದೆ ಹೊರಗೆ ಬರುವುದೂ ಬೇಡ ಅಂತ ನನಗೆ ಅನಿಸ್ತದೆ. ಯಾಕೆ ಅಂದ್ರೆ, ಒಳಗಿನ ದುಃಖಕ್ಕಿಂತಲೂ ಹೊರಗಿನ ದುಃಖ ಬಹಳ ದೊಡ್ಡದಾಗಿದೆ. ಹೊರಗೆ ಒಂದು ಬಾರಿ ನಾನು ಭೂಮಿಗೆ ಕಾಲು ಇಟ್ಟೆ ಅಂದ್ರೆ ಮತ್ತೆ ಸಂಸಾರದಲ್ಲಿ ಬೀಳ್ತೇನೆ, ಹಿಂದಿನ ಸ್ಮರಣೆ ಕಳೆದುಕೊಳ್ತೇನೆ, ಮತ್ತೆ ನಾನು ಪಾಪಕರ್ಮಗಳನ್ನು ಮಾಡ್ತೇನೆ, ಪಾಪಕರ್ಮದಿಂದ ಮತ್ತೆ ನರಕಕ್ಕೆ ಹೋಗ್ತೇನೆ. ಹೀಗೆ ಅನೇಕ ದುಃಖಗಳನ್ನು ಆ ಜೀವ ಅಲ್ಲಿ ಗರ್ಭದಲ್ಲಿ ವಾಸ ಮಾಡ್ತಾನೆ. ಇನ್ನೂ ಹೇಳ್ತಾನೆ ಭಗವಂತ, ಎಷ್ಟು ಹೇಳ್ತಾನೆ ನೋಡಿ. 6ನೇ ತಿಂಗಳಿನಿಂದ ಪ್ರಾರಂಭ ಮಾಡಿಕೊಂಡು ಗರ್ಭದ ಒಳಗೆ ಮಗು ಸಂಚಾರ ಮಾಡುವುದಕ್ಕೆ ಪ್ರಾರಂಭ ಮಾಡಿರ್ತದೆ. ಕೆಲವು ಬಾರಿ ಆ ಮಗು ತಿರುಗುವುದನ್ನು ಬಿಟ್ಟು ಸುಮ್ಮನೆ ಇರ್ತದೆ ಒಳಗಡೆ. ಹೊರಗೆ ಇದ್ದವರ ನಮಗೇನು ಒಳಗಡೆ ಹೋಗಿ ನೋಡೋದಕ್ಕಾಗೋದಿಲ್ಲ. ನಾವೇ ಊಹೆ ಮಾಡಿಕೊಂಡು ಹೇಳ್ತೇವೆ, ಪಾಪ ಒಳಗಡೆ ಮಗು ಮಲಗಿದೆ ಅಂತ ತಿಳಿದುಕೊಂಡಿದ್ದೇವೆ. ಆದ್ರೆ ಭಗವಂತ ಹೇಳ್ತಾನೆ, ತಿರುಗುವ ಮಗು ಒಳಗೆ ಸುಮ್ಮನೆ ಯಾಕೆ ಇರ್ತದೆ ಗೊತ್ತಾ ಅಂದ್ರೆ, ಕ್ರಿಮಿಭಿಹಿ ಕ್ಷತ ಸರ್ವಾಂಗ ಸೌಕುಮಾರ್ಯ ಪ್ರತೀಕ್ಷಣ ಮೂರ್ಛಾ ಮಾಪ್ನೋತ್ಯುರು ಕ್ಲೇಶ ತತ್ರಸ್ಥೈ ಕ್ಷುದಿತೈರ್ಮುಹು ಅಂತ ಹೇಳ್ತಾನೆ ಭಗವಂತ. ತಾಯಿಯ ಗರ್ಭದ ಒಳಗೆ ಇರತಕ್ಕಂತಹ ಮಲಮೂತ್ರಗಳಲ್ಲಿ ಇರುವಂತಹ ಕ್ರಿಮಿಕೀಟಗಳು ಆ ಮಗುವಿನ ಕೋಮಲವಾದ ತ್ವಚೆಗೆ ಕಡದಾಗ ಆ ನೋವನ್ನು ಸಹಿಸಿಕೊಳ್ಳಲಿಕ್ಕಾಗದಲೇನೆ ಮೂರ್ಛೆಯನ್ನು ಆ ಮಗು ಹೊಂದುತ್ತಾ ಇದೆ. ಮೂರ್ಛೆಯಿಂದ ಎದ್ದು ಕೆಲವು ಬಾರಿ ಅದಕ್ಕೆ ಪುಣ್ಯ ಇದ್ದರೆ ಅಲ್ಲಿಂದ ಹೇಳ್ತಾನೆ, ಇಲ್ಲವಾದರೆ ಹಾಗೆ ಮರಣವನ್ನು ಹೊಂದುತ್ತಾನೆ. ಇಷ್ಟು ಗರ್ಭವಾಸ ದುಃಖವನ್ನು ಆ ಜೀವ ಅನುಭವಿಸ್ತಾನೆ. ಇಂತಹ ಗರ್ಭವಾಸ ದುಃಖಾದಿಗಳು ಭಗವಂತನಿಗೆ ಇಲ್ಲವೇ ಇಲ್ಲ. ಆದರೂ ಕೂಡ ಗರ್ಭದಲ್ಲಿ ಇದ್ದವನಂತೆ ತಾನು ನಟನೆಯನ್ನು ಮಾಡಿ ತೋರಿಸ್ತಾ ಇದ್ದಾನೆ. ನಂತರದಲ್ಲಿ ಭಗವಂತ ಅವತಾರವನ್ನು ಮಾಡುವುದಕ್ಕೆ ತಾನು ಸಿದ್ಧನಾಗಿ ಇದ್ದಾನೆ. ಭಗವಂತ ಅವತಾರ ಮಾಡುವಾಗ ಹೇಗೆ ಇದ್ದ? ಅವನು ಸಾಮಾನ್ಯವಾದ ಮಗುವಿನಂತೆ ಇರಲಿಲ್ಲ. ಹಾಗಾದ್ರೆ ಹೇಗೆ ಇದ್ದ ಅಂತಂದ್ರೆ, ಇತ್ತಂ ವಿರಿಂಚಸ್ತುತ ಕರ್ಮ ವೀರ್ಯ ಪ್ರಾತುರ್ಬಭೂವಾಮೃತ ಭೂರದಿತ್ಯಾಂ ಚತುರ್ಭುಜ ಶಂಖ ಗದಾಬ್ಜ ಚಕ್ರ ಪಿಶಂಗ ಭಾಸಾನಲಿನಾಯತೆ ಕ್ಷಣಃ. ಭಗವಂತ ಅವತಾರ ಮಾಡುವಾಗ ಅವನು 4 ಕೈಗಳಿಂದ ಕೂಡಿದವನಾಗಿ ಚತುರ್ಭುಜನಾಗಿ 4 ಕೈಗಳಲ್ಲಿಯೂ ಕೂಡ ಶಂಖ ಚಕ್ರ ಗದಾ ಪದ್ಮಾದಿಗಳನ್ನು ಧಾರಣ ಮಾಡಿದ್ದಾನೆ. ಪೀತಾಂಬರ ವಸ್ತ್ರವನ್ನು ಉಟ್ಟುಕೊಂಡವನಾಗಿದ್ದಾನೆ. ಶುದ್ಧವಾದಂತಹ ಉತ್ತಮವಾದಂತಹ ವಸ್ತ್ರಗಳನ್ನು ಉಟ್ಟುಕೊಂಡು ನಾನಾ ತರದಂತಹ ಆಭರಣಗಳನ್ನು, ಅಮೂಲ್ಯವಾದ ಅನರ್ಘ್ಯವಾಗಿರ್ತಕ್ಕಂತಹ ಆಭರಣಗಳನ್ನು ತಾನು ತೆಗೆದುಕೊಂಡು ಬಂದಿದ್ದಾನೆ. ಅಲ್ಲಿ ಆ ಭಗವಂತ ಅವತಾರವನ್ನು ಮಾಡ್ತಾ ಇದ್ದಾನೆ. ನೋಡಿ, ಭಗವಂತ ಅವತಾರ ಮಾಡಿದ್ದು ಯಾವಾಗ ಅನ್ನುವುದನ್ನು ಕೂಡ ತಿಳಿಸ್ತಾರೆ. ಯಾವಾಗ ಭಗವಂತ ಅವತಾರ ಮಾಡಿದ್ದಾನೆ ಅಂದ್ರೆ, ಶ್ರೋಣಾಯಾಂ ಶ್ರವಣತ್ವಾದಶ್ಯ ಮುಹೂರ್ತೆ ಅಭಿಜಿತೆ ಪ್ರಭು ಸರ್ವೇ ನಕ್ಷತ್ರ ತಾರಾತ್ಯಾಹ ಚಕ್ರುಸ್ತ ಜನ್ಮ ದಕ್ಷಿಣಂ. ಭಾದ್ರಪದ ಮಾಸದಲ್ಲಿ ಶ್ರವಣ ನಕ್ಷತ್ರದಿಂದ ಯುಕ್ತವಾಗಿರ್ತಕ್ಕಂತಹ ದ್ವಾದಶಿಯ ದಿವಸ ಅಭಿಜಿತ್ ಮುಹೂರ್ತದಲ್ಲಿ, ಅರ್ಥಾತ್ ಮಧ್ಯಾಹ್ನ ಕಾಲದಲ್ಲಿ ಎಲ್ಲ ಗ್ರಹಗಳು ಕೂಡ ಉಚ್ಚವಾಗಿರತಕ್ಕಂತಹ ಕಾಲದಲ್ಲಿ ಭಗವಂತ ಅವತಾರ ಮಾಡಿದ್ದಾನೆ ಅಂತ ಹೇಳ್ತಾರೆ. ನೋಡಿ, ಭಗವಂತ ಅವತಾರ ಮಾಡುವುದಕ್ಕೂ ಗ್ರಹಗಳಿಗೂ ಕೂಡ ಸಂಬಂಧವೇ ಇಲ್ಲ. ಯಾಕೆ ಅಂತಂದ್ರೆ ಅದನ್ನೇ ಹೇಳ್ತಾರೆ, ಸಕಲ ಗ್ರಹ ಬಲನೂ ಕೂಡ ನೀನೆ ಅಂತ ಹೇಳ್ತಾರೆ, ಸರಸಿ ಜಾಕ್ಷ ಅಂತ ಹೇಳ್ತಾರೆ. ಹಾಗಾಗಿ ಆದರೂ ಕೂಡ ತೋರಿಸುವುದಕ್ಕೋಸ್ಕರವಾಗಿ ಸುಮ್ಮನೆ ನಟನೆಯನ್ನು ಮಾಡಿದ್ದಾನೆ. ದ್ವಾದಶಿಯ ದಿವಸದಲ್ಲಿ ಅವತಾರ ಮಾಡಿದ್ದಾನೆ. ಜೊತೆಗೆ ಆ ಭಾದ್ರಪದ ದ್ವಾದಶಿಯ ದಿವಸಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಅದನ್ನು ಕೂಡ ಹೇಳ್ತಾರೆ. ದ್ವಾದಶ್ಯಾಂ ಸವಿತಾ ತಿಷ್ಟನ್ ಮಧ್ಯಂದಿನ ಗತೋ ನೃಪ ವಿಜಯ ನಾಮಸಾ ಪ್ರೋಕ್ತ ಯಸ್ಯಾಂ ಜನ್ಮ ಬಿದುರ್ಹರೇಹೇ. ಆ ಯಾವ ಸರ್ವೋತ್ತಮನಾಗಿರ್ತಕ್ಕಂತಹ ಭಗವಂತ ಅವತಾರ ಮಾಡಿದಂತಹ ದ್ವಾದಶಿಯ ತಿಥಿಗೆ ವಿಜಯದ್ವಾದಶಿ ಅಂತ ಹೇಳಿ ಕರೀತಾರೆ. ಯಾಕೆ ಅಂದ್ರೆ ಕೇವಲ ಬರೇ ಜಯದ್ವಾದಶಿ ಅಂತ ಹೇಳಬಹುದಾಗಿತ್ತು. ವಿಜಯದ್ವಾದಶಿ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ, ವಿಶಿಷ್ಟವಾದಂತಹ ಜಯವನ್ನು ದೇವತೆಗಳಿಗೆ ತಂದು ಕೊಡುವುದಕ್ಕೋಸ್ಕರವಾಗಿಯೇನೆ ತಾನು ಸರ್ವೋತ್ತಮನಾದಂತಹ ಭಗವಂತ ಅವತಾರ ಮಾಡಿದ್ದಾನೆ. ಅದಕ್ಕೋಸ್ಕರವಾಗಿ ಆ ದ್ವಾದಶಿಯ ದಿವಸಕ್ಕೆ ವಿಜಯದ್ವಾದಶಿ ಅಂತ ಹೇಳಿ ಕರೀತಾ ಇದ್ದಾರೆ. ಅಂತಹ ದ್ವಾದಶಿಯ ದಿನದಲ್ಲಿ ಸರ್ವೋತ್ತಮನಾಗಿರ್ತಕ್ಕಂತಹ ಭಗವಂತ ತಾನು ಅವತಾರ ಮಾಡಿದ್ದಾನೆ. ಅವತಾರ ಮಾಡಿದ ಕೂಡಲೇನೆ ಅದಿತಿ ದೇವಿ ನೋಡ್ತಾ ಇದ್ದಾಳಂತೆ, ಸಂತೋಷ ಪಡ್ತಾ ಇದ್ದಾಳಂತೆ. ಪರಂಪುಮಾಂಸಂ ಮುದಮಾಪ ವಿಸ್ಮಿತ. ಭಗವಂತನು ಅವತಾರ ಮಾಡಿದ್ದನ್ನು ನೋಡಿದ್ದಾಳೆ, ಅವನ ಮುಖವನ್ನು ನೋಡಿದ್ದಾಳೆ, ಸಂತೋಷವಾಗಿದೆ. ಸಾಮಾನ್ಯ ಒಂದು ನಗುವಂತಹ ಮಗುವಿನ ಮುಖವನ್ನು ನೋಡಿದರನೇ ನಮಗೆ ಆನಂದವಾಗ್ತದೆ.
ಅಂತಹದರಲ್ಲಿ ಸರ್ವ ಲಕ್ಷಣ ಸಂಪನ್ನನಾಗಿರ್ತಕ್ಕಂತಹ ಸರ್ವೋತ್ತಮನಾದಂತಹ ಭಗವಂತನ ಮುಖ ನೋಡಿದರೆ ಅವಳಿಗೆ ಆನಂದವಾಗುವುದಿಲ್ಲ ಅಂತ ಏನು ಹೇಳುವುದು. ಪರಮಾನಂದವನ್ನು ಪಟ್ಟಿದ್ದಾಳೆ, ಸಂತೋಷ ಪಟ್ಟಿದ್ದಾಳೆ. ಈ ಯಾವ ತಂದೆಯಾಗಿರ್ತಕ್ಕಂತಹ ಕಶ್ಯಪರು ಕೂಡ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ, ಜಯಾಕಾರವನ್ನು ಕೂಡ ಹಾಕ್ತಾ ಇದ್ದಾರೆ. ಈ ರೀತಿಯಾಗಿ ಸ್ತೋತ್ರಾದಿಗಳನ್ನು ಮಾಡುವಾಗ ಭಗವಂತ ಏನು ಮಾಡಿದ್ದಾನೆ ಅಂದ್ರೆ ತಾನು ಅವತಾರ ಮಾಡಿದಂತ ಯಾವ ಕಾರ್ಯ ಇದೆಯೋ ಆ ಕಾರ್ಯವನ್ನು ಪೂರ್ಣ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಬಭೂವತೇನೈವ ಸವಾಮನೋವಟು ಸಂಪಶ್ಯದೋರ್ ದಿವ್ಯ ಗತಿರ್ಯತಾ ನಟಃ. ಶ್ರೇಷ್ಠವಾದ ನಟನೆ ಮಾಡುವಂತಹ ಸಾಮರ್ಥ್ಯವುಳ್ಳ ನಟ ಯಾವ ರೀತಿಯಾಗಿ ಚೆನ್ನಾಗಿ ನಟನೆಯನ್ನು ಮಾಡಬೇಕೋ ಆ ರೀತಿಯಾಗಿ ನಟನಿಗೂ ನಟ ಇದ್ದಾನೆ ಇವನು ಸರ್ವೋತ್ತಮನಾದ ಭಗವಂತ. ತಾನು ನಟನೆಯನ್ನು ಮಾಡುತ್ತಾ ಭಗವಂತ ವಾಮನ ರೂಪಿಯಾಗಿ ತಾನು ಮೊದಲಿಗೆ ಬೆಳೆದು ನಿಂತಿದ್ದಾನೆ. ಹುಟ್ಟಿದ ಕೂಡಲೇನೆ ವಾಮನ ರೂಪಿಯಾಗಿ ಇದ್ದಾನೆ. ನೋಡಿ, ಬೆಳೆದದ್ದು ಎಷ್ಟು ಬೆಳೆದಿದ್ದಾನೆ ಅಂದ್ರೆ ತಂವಟುಂ ವಾಮನಂ ದೃಷ್ಟ ಮೋದಮಾನ ಮಹರ್ಷಯ. ಉಪನಯನಕ್ಕೆ ಯೋಗ್ಯವಾದ ಕಾಲ ಯಾವುದು ಬೇಕೋ ಅಂತಹ ಉಪನಯನಕ್ಕೆ ಯೋಗ್ಯವಾದಂತಹ ವಯಸ್ಸನ್ನು ಭಗವಂತ ಪಡೆದಿದ್ದಾನೆ. ಅದನ್ನು ವಸಿಷ್ಠಾದಿ ಋಷಿಮುನಿಗಳು ನೋಡಿದ್ದಾರೆ, ತಂದೆಯಾದ ಕಶ್ಯಪರು ಕೂಡ ನೋಡಿದ್ದಾರೆ. ಈ ವಸಿಷ್ಠಾದ ಋಷಿಮುನಿಗಳು ಕಶ್ಯಪರಿಗೆ ಹೇಳ್ತಾ ಇದ್ದಾನೆ, ಮಗನು ಒಳ್ಳೆಯ ಯೋಗ್ಯವಾದಂತಹ ಕಾಲದಲ್ಲಿ ಬಂದಿದ್ದಾನೆ, ಅವನಿಗೆ ಉಪನಯನವನ್ನು ಮಾಡಬೇಕು ಅಂತ ಹೇಳಿ ಉಪನಯನಾದಿ ಕರ್ಮಗಳನ್ನು ಸಂಸ್ಕಾರವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾನೆ. ನೋಡಿ, ಉಪನಯನದ ಬಗ್ಗೆ ಹೇಳ್ತಾ ಹೋದ್ರೆ ಅದಕ್ಕೂ ಕೂಡ ಬಹಳ ಕಾರಣಗಳು ಇದೆ. ಉಪನಯನವನ್ನು ಬ್ರಾಹ್ಮಣನಾದವನು ಸಕಾಲದಲ್ಲಿ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಬ್ರಾಹ್ಮಣನಿಗೆ ದ್ವಿಜ ಅಂತ ಹೇಳಿ ಕರೀತಾರೆ. ಯಾಕೆ ಅಂದ್ರೆ ದ್ವಿಹಿ ಜಾಯಂತೆ ಇತಿ ದ್ವಿಜ, 2 ಬಾರಿ ಜೀವನದಲ್ಲಿ ಹುಟ್ಟುತ್ತಾನೆ, ಅದಕ್ಕೋಸ್ಕರವಾಗಿ ಅವನಿಗೆ ದ್ವಿಜ ಅಂತ ಹೇಳಿ ಕರೀತಾರೆ. ಮೊದಲನೆಯದು ತಾಯಿಯ ಗರ್ಭದಿಂದ ಜನ್ಮವನ್ನು ಪಡಿತಾನೆ. ಗೀತೆಯಲ್ಲಿ ಕೃಷ್ಣ ಹೇಳಿದ ಹಾಗೆ ಜನ್ಮನ ಜಾಯತೆ ಶೂದ್ರ, ಹುಟ್ಟುತ್ತಾನೆ, ಅವನು ಶೂದ್ರನಾಗಿರ್ತಾನೆ, ಕುಲದ ಪ್ರಕಾರವಾಗಿ ಅವನು ಬ್ರಾಹ್ಮಣನಾಗಿರ್ತಾನೆ. 2ನೇ ಬಾರಿ ಗಾಯತ್ರಿಯ ಗರ್ಭದಿಂದ ಹೊರಗೆ ಏನು ಬರ್ತಾನೆ, ಅರ್ಥಾತ್ ಉಪದೇಶವನ್ನು ಏನು ಪಡಿತಾನೆ, ಆ ಕಾಲದಿಂದ ಅವನಿಗೆ ಬ್ರಾಹ್ಮಣ ಅಂತ ಹೇಳಿ ಕರೀತಾರೆ. ಹಾಗಾಗಿ ಭಗವಂತನು ತಾನು ಉಪನಯನವನ್ನು ಮಾಡಿಸಿಕೊಳ್ಳುವುದಕ್ಕೆ ಸಿದ್ಧನಾಗಿ ಇದ್ದಾನೆ. ನೋಡಿ, ಭಗವಂತನಿಗೆ ಯಾವುದೇ ತರಹದ ಅಪೇಕ್ಷೆಗಳೇ ಇಲ್ಲ. ಆದರೂ ಕೂಡ ಭಗವಂತ ಯಾಕೆ, ನೋಡಿ, ಹೀಗೆ ಇವತ್ತಿನೇ ಕೇಳಿದ್ದೀರಿ, ಶ್ರೀಮದಾಚಾರ್ಯರು ಹೇಳಿದ್ದಾರೆ, ಮರ್ತ್ಯಾವತಾರಸ್ತ್ಯ ಮರ್ತ ಶಿಕ್ಷಣಂ. ಜನರು ಸಕಾಲದಲ್ಲಿ ಉಪನಯನವನ್ನು ಮಾಡಿಕೊಳ್ಳಬೇಕು ಅನ್ನುವುದನ್ನು ತೋರಿಸಿಕೊಡ್ತಾನೆ. ಸಕಾಲದಲ್ಲಿ ಉಪನಯನವನ್ನು ಮಾಡಿಸಿಕೊಳ್ಳದಿದ್ದರೆ ಏನಾಗ್ತದೆ, ಉಪನಯನದ ಕಾಲವನ್ನು ಕೂಡ ತಿಳಿಸ್ತಾರೆ. ಯೋಗ್ಯವಾದ 5ನೇ ವರ್ಷದಲ್ಲಿ ಅಥವಾ 10 ವರ್ಷದ ಒಳಗಾಗಿ ಉಪನಯನವನ್ನು ಮಾಡಬೇಕು. 12 ವರ್ಷ ಏನಾದರೂ ದಾಟಿತು ಅಂತಂದ್ರೆ ಅವನನ್ನು ಪಂಕ್ತಿಯ ಒಳಗೆ ಕೂಡಿಸಿಕೊಳ್ಳಬಾರದು ಅಂತ ಹೇಳ್ತಾರೆ, ಹೊರಗೆ ಇಡಬೇಕು. ಹಾಗಾಗಿ ಸಕಾಲದಲ್ಲಿ ಯೋಗ್ಯವಾದ ಕಾಲದಲ್ಲಿ ಉಪನಯನವನ್ನು ಮಾಡಬೇಕು ಅನ್ನುವುದನ್ನು ತೋರಿಸಿಕೊಡುವುದಕ್ಕೋಸ್ಕರವಾಗಿ ಅವನು ಉಪನಯನವನ್ನು ಮಾಡಿಸಿಕೊಳ್ತಾ ಇದ್ದಾನೆ. ಆ ಭಗವಂತನ ವಿಶಿಷ್ಟವಾದ ಲೀಲೆಯನ್ನು ನೋಡುವುದಕ್ಕೋಸ್ಕರವಾಗಿ ಎಲ್ಲ ದೇವತೆಗಳು ಕೂಡ ಬರ್ತಾ ಇದ್ದಾರೆ. ಉಪನಯನಕ್ಕೆ ಬಂದವರು ಹಾಗೆ ಬರುವುದಿಲ್ಲ, ಉಡುಗೊರೆಯನ್ನು ಕೊಡಬೇಕಲ್ಲ, ಅದಕ್ಕೋಸ್ಕರವಾಗಿ ಒಬ್ಬೊಬ್ಬ ದೇವತೆಗಳು ಕೂಡ ಒಂದೊಂದು ಪದಾರ್ಥಗಳನ್ನು ಉಡುಗೊರೆಯನ್ನಾಗಿ ಕೊಡ್ತಾ ಇದ್ದಾರೆ. ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ನೋಡಿ. ದೇವತೆಗಳು ಬಂದರು, ವಾಮನ ರೂಪಿಯಾಗಿರ್ತಕ್ಕಂತಹ ಭಗವಂತನಿಗೆ ಪದಾರ್ಥಗಳನ್ನು ಕೊಟ್ಟರು, ಹೋದರು ಅಂತ ತಿಳಿದುಕೊಳ್ಳುತ್ತೇವೆ. ಇದರಿಂದನೂ ಕೂಡ ನಾವು ಏನು ತಿಳಿದುಕೊಳ್ಳೋದೇ ಇಲ್ಲ. ಉಪನಯನವನ್ನು ಮಾಡಿಸಿಕೊಳ್ಳುವಂತಹ ವಟುವಿಗೆ ಬಾಂಧವರಾದವರು ಏನು ಕೊಡಬೇಕು ಅನ್ನುವುದು ಕೂಡ ನಮಗೆ ಗೊತ್ತಿಲ್ಲ. ಯಾಕೆ ಅಂದ್ರೆ ಕೆಲವು ಬಾಂಧವರು ಇರ್ತಾರೆ, ಉಪನಯನವಾಗಿರ್ತದೆ, ಪಾಪ ಅವನು ಉಪನಯನ ಮಾಡಿಸಿಕೊಂಡಾಗ ತಲೆಯಲ್ಲಿ ಕೂದಲು ಹೋಗಿರ್ತದೆ, ನೋಡಿದವರು ಅಸಹ್ಯ ಪಡ್ತಾರೆ ಅಂತೇಳಿ ಮೊದಲು ಬಂದು ಬಾಂಧವರೇ ಟೋಪಿ ಹಾಕಿ ಹೋಗ್ತಾರೆ. ಅವನಿಗೆ ನೋಡೋದವ್ರು ಯಾರು ಅಸಹ್ಯ ಪಡಬಾರದು ಅಂತೇಳಿ ಮೊದಲಿಗೆ ಟೋಪಿ ಕೊಟ್ಟು ಹೋಗ್ತಾರೆ. ಹಾಗಾಗಿ ಯಾವುದು ಕೊಡಬೇಕು ಅನ್ನುವುದು ಕೂಡ ನಮಗೆ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ಯಾವ ಯಾವ ದೇವತೆಗಳು ಏನೇನು ಕೊಟ್ಟಿದ್ದಾರೆ ಎನ್ನುವುದನ್ನು ಹೇಳ್ತಾರೆ. ತಸ್ಯೋಪನೀಯಮಾನಸ್ಯ ಸಾವಿತ್ರೀಂ ಸವಿತಾ ಬ್ರವೀತ ಬೃಹಸ್ಪತಿ ಬ್ರಹ್ಮಸೂತ್ರಂ ಮೇಕಲಾಂ ಕಶ್ಯಪೋದದೌ. ಉಪನಯನವಾದ ಮೇಲೆ ಸೂರ್ಯನ ಬಂದು ಗಾಯತ್ರಿ ಜಪವನ್ನು ಉಪದೇಶ ಮಾಡ್ತಾ ಇದ್ದಾನೆ. ನೋಡಿ, ಯಾಕೆ ಬೇಕು ಭಗವಂತನಿಗೆ ಉಪದೇಶ? ಯಾಕೆ ಅಂದ್ರೆ ಆ ಸೂರ್ಯಾಂತರ್ಗತನಾಗಿ ಇದ್ದವನೇ ನಾರಾಯಣ, ಅವನೇ ಇದ್ದಾನೆ, ಸವಿತ್ರನಾಮಕ ನಾರಾಯಣ ಇದ್ದಾನೆ. ಆದರೂ ಕೂಡ ತಾನು ಅವನಿಂದ ಉಪದೇಶ ಪಡೆದವನಂತೆ ನಟನೆ ಮಾಡ್ತಾ ಇದ್ದಾನೆ. ಹಿರಿಯರಿಂದ ಉಪದೇಶವನ್ನು ಪಡೆಯಬೇಕು ಅನ್ನುವುದನ್ನು ತೋರಿಸುವುದಕ್ಕೋಸ್ಕರವಾಗಿ ಉಪದೇಶವನ್ನು ಪಡಿತಾ ಇದ್ದಾನೆ. ಇನ್ನು ಬೃಹಸ್ಪತ್ಯಾಚಾರ್ಯರು ಬಂದಿದ್ದಾರೆ. ಬೃಹಸ್ಪತ್ಯಾಚಾರ್ಯರು ಬಂದು ಯಜ್ಞೋಪವೀತವನ್ನು ಕೊಟ್ಟಿದ್ದಾರೆ. ಇನ್ನು ಕಶ್ಯಪರು ಬಂದು ಮೌಂಜಿಯನ್ನು ಕೊಟ್ಟು ಹೋಗಿದ್ದಾರೆ. ಇನ್ನು ದದೌ ಕೃಷ್ಣ ಚಿನಂ ಭೂಮಿ ದಂಡಂ ಸೋಮಃ ವನಸ್ಪತಿ ಕೌಪೀನ ಚಾದನಂ ಮಾತಾ ದ್ಯೌಶ್ಚತ್ರಂ ಜಗತಃ ಪತೇಹೇ. ನಂತರದಲ್ಲಿ ಭೂಮಿಯ ಪೃಥ್ವಿಗೆ ಅಧಿಪತಿಯಾಗಿರ್ತಕ್ಕಂತಹ ಭೂದೇವಿ ಬಂದಿದ್ದಾಳೆ. ಆ ಭಗವಂತನಿಗೆ ಕೃಷ್ಣಾಂಜನವನ್ನು ಕೊಟ್ಟು ಹೋಗಿದ್ದಾಳೆ. ನಂತರದಲ್ಲಿ ಎಲ್ಲ ವನಸ್ಪತಿಗೂ ಕೂಡ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರ ಬಂದಿದ್ದಾನೆ. ಚಂದ್ರ ಬಂದು ಬ್ರಹ್ಮಚಾರಿಯ ಕೈಯಲ್ಲಿ ದಂಡ ಇರಬೇಕು, ಅದಕ್ಕೋಸ್ಕರವಾಗಿ ದಂಡವನ್ನು ಕೊಟ್ಟು ಹೋಗಿದ್ದಾನೆ. ಇನ್ನು ತಾಯಿಯಾದಂತಹ ಅದಿತಿ ದೇವಿ ಆ ವಟುವಿಗೆ ಕೌಪೀನವನ್ನು ಧಾರಣ ಮಾಡಿಸಿದ್ದಾಳೆ. ಇನ್ನು ದ್ಯುಲೋಕಾಭಿಮಾನಿಯಾದಂತಹ ದೇವತೆಗಳು ಆ ಬ್ರಹ್ಮಚಾರಿಗೆ ಛತ್ರಿಯನ್ನು ಕೊಟ್ಟು ಹೋಗಿದ್ದಾರೆ. ಇನ್ನು ಕಮಂಡಲಂ ವೇದಗರ್ಭ ಕುಶಾನ್ ಸಪ್ತರ್ಷಯೋದದು ಅಕ್ಷಮಾಲ ಮಹಾರಾಜ ಸರಸ್ವತ್ಯಕ್ಷಯಾತ್ಮನಃ.
ನಂತರದಲ್ಲಿ ಬ್ರಹ್ಮದೇವರು ಬಂದಿದ್ದಾರೆ. ಬ್ರಹ್ಮಚಾರಿಯ ಕೈಯಲ್ಲಿ ಕಮಂಡಲು ಇರಬೇಕು, ಅದಕ್ಕೋಸ್ಕರವಾಗಿ ಕಮಂಡಲವನ್ನು ಕೊಟ್ಟು ಹೋಗಿದ್ದಾರೆ. ಇನ್ನು ಸಪ್ತಋಷಿಗಳು ಬಂದಿದ್ದಾರೆ. ಸಪ್ತಋಷಿಗಳು ಬಂದು ದರ್ಭೆಯನ್ನು ಕೊಟ್ಟು ಹೋಗಿದ್ದಾರೆ. ಇನ್ನು ಅಕ್ಷಯನಾಗಿರ್ತಕ್ಕಂಥ ಅರ್ಥಾತ್ ನಾಶವೇ ಇಲ್ಲದೆ ಇರತಕ್ಕಂತಹ ಪರಮಾತ್ಮನಿಗೆ ಸರಸ್ವತಿ ದೇವಿ ಬಂದು ಅಕ್ಷಯ ಮಾಲೆಯನ್ನು ಕೊಟ್ಟು ಹೋಗಿದ್ದಾಳೆ. ಇನ್ನು ತಸ್ಮಾತ್ ಇತ್ಯುಪನೀತಾಯ ಯಕ್ಷರಾಟ್ ಪಾತ್ರಿಕಾಮದಾತ್ ಭಿಕ್ಷಾಂ ಭಗವತಿ ಸಾಕ್ಷಾತ್ ಉಮಾದಾಂಬಿಕಾ ಸತಿ. ನಂತರದಲ್ಲಿ ಭಿಕ್ಷೆಯನ್ನು ಬೇಡುವುದಕ್ಕೋಸ್ಕರವಾಗಿ ಕುಬೇರ ಬಂದು ಭಿಕ್ಷಾ ಪಾತ್ರೆಯನ್ನು ಕೊಟ್ಟಿದ್ದಾನೆ. ಆ ಭಿಕ್ಷೆಯ ಪಾತ್ರೆಯ ಒಳಗೆ ಭಿಕ್ಷೆಯನ್ನು ಹಾಕುವುದಕ್ಕೋಸ್ಕರವಾಗಿ ಉಮಾದೇವಿ ಬಂದು ಆ ಪಾತ್ರೆಯ ಒಳಗೆ ಭಿಕ್ಷೆಯನ್ನು ಹಾಕಿ ಹೋಗ್ತಾ ಇದ್ದಾಳೆ. ನಂತರದಲ್ಲಿ ಎಲ್ಲರಿಂದಲೂ ಕೂಡ ಅವನು ಪಡೆದುಕೊಂಡಿದ್ದಾನೆ. ಪಡೆದುಕೊಂಡ ಮೇಲೆ ಉಪನಯನವಾಗಿದೆ. ಉಪನಯನವಾದ ಮೇಲೆ ವಟುವಾದವನು ಬ್ರಹ್ಮಚಾರಿಯಾದವನು ಹೇಗೆ ಇರಬೇಕು ಅನ್ನುವುದನ್ನು ತೋರಿಸಬೇಕಾಗಿದೆ. ಅದಕ್ಕೋಸ್ಕರವಾಗಿ ಅವನು ಏನು ಮಾಡಿದ್ದಾನೆ ಅಂದ್ರೆ ಸಮಿದ್ಧ ಮಾಹಿತಂ ವನ್ಹಿಂ ಕೃತ್ವ ಪರಿಸಮೋಹನಂ ಪರಿಸ್ಥೀರ್ಯ ಸಮಭ್ಯರ್ಚ ಸಮಿದ್ಭಿಹಿ ಅಜಹೋದ್ವಿಜಃ. ಉಪನಯನವನ್ನು ಮಾಡಿಸಿಕೊಂಡಂತಹ ಬ್ರಹ್ಮಚಾರಿಯಾದವನು 3 ಹೊತ್ತು ಸಂಧ್ಯಾ ವಂದನೆಯನ್ನು 2 ಹೊತ್ತು ಅಗ್ನಿ ಕಾರ್ಯವನ್ನು ಮಾಡಬೇಕು ಅನ್ನುವುದನ್ನು ತೋರಿಸುವುದಕ್ಕೋಸ್ಕರವಾಗಿ ಅರಣ್ಯಕ್ಕೆ ಹೋಗಿದ್ದಾನೆ. ಅರಣ್ಯಕ್ಕೆ ಹೋಗಿ ಸಮಿತ್ತನ್ನು ತೆಗೆದುಕೊಂಡು ಬಂದಿದ್ದಾನೆ. ಅಗ್ನಿಯ ಸುತ್ತಲೂ ಕೂಡ ಕೃತ್ವ ಪರಿಸಮೋಹನಂ ಪರಿಸ್ತರಣಂ ಪರಿರಕ್ಷಣಂ ಅಂತ ಹೇಳಿ 4 ಕಡೆಗೂ ಕೂಡ ಪರಿಶೇಷಣಾದಿ ಕರ್ಮಗಳನ್ನು ಮಾಡಿದ್ದಾನೆ. ದರ್ಭೆಗಳನ್ನು ಹಾಸಿದ್ದಾನೆ. ಸಂಧ್ಯಾ ವಂದನಾದಿ ಕರ್ಮಗಳನ್ನು ಕೂಡ ಮಾಡಿದ್ದಾನೆ. ನೋಡಿ, ಭಗವಂತ ತಾನು ಮಾಡಿದ್ದು ತನಗಾಗಿ ಅಲ್ಲ, ನಮಗಾಗಿ ಅಂತ ಹೇಳ್ತಾರೆ. ಬ್ರಾಹ್ಮಣನಾದವನು ಉಪನಯನವಾದಾಗಿನಿಂದ ಪ್ರಾರಂಭ ಮಾಡಿಕೊಂಡು ಸಂಧ್ಯಾ ವಂದನಾದಿ ಕರ್ಮಗಳನ್ನಾಗಲಿ ಅಗ್ನಿ ಕಾರ್ಯಾದಿಗಳನ್ನಾಗಲಿ ಬಿಡಬಾರದು ಅಂತ ಹೇಳ್ತಾರೆ. ಅಗ್ನಿ ಕಾರ್ಯ ಅಂದರೇನೆ ಈಗಿನ ಕಾಲಕ್ಕೆ ಗೊತ್ತಿಲ್ಲ. ಅಗ್ನಿ ಕಾರ್ಯ ಹೇಗೆ ಮಾಡಬೇಕು ಅಂತ ಕೆಲವರು 2 ಬಟ್ಟಿನಿಂದ ಅಗ್ನಿ ಕಾರ್ಯವನ್ನು ಮಾಡ್ತಾರೆ. ಅದು ಯಾವಾಗ ಬೇಕೋ ಆಗ ಹಾಗೆ ಅಗ್ನಿ ಕಾರ್ಯ ಆ ಅಗ್ನಿ ಕಾರ್ಯವಲ್ಲ. ಯಾವುದು ಹೇಗೆ ಮಾಡಬೇಕು ಅನ್ನುವುದು ಕೂಡ ಭಗವಂತ ತೋರಿಸಿಕೊಡ್ತಾನೆ. ಅಗ್ನಿ ಕಾರ್ಯಾದಿ ಕರ್ಮಗಳು ಸಂಧ್ಯಾ ವಂದನಾದಿ ಕರ್ಮಗಳನ್ನು ಬ್ರಾಹ್ಮಣನಾದವನು ಉಪನಯನವನ್ನು ಮಾಡಿಸಿಕೊಂಡಂತಹ ವ್ಯಕ್ತಿ ಬಿಟ್ಟರೆ ಏನಾಗ್ತದೆ ಅಂತಂದ್ರೆ ದ್ವಾದಶಾಹ ಮನಗ್ನಿಸ್ಯ ಸಂಧ್ಯಾಹೀನಂ ದಿನತ್ರಯಂ ಚತುರ್ವೇದ ದರೋ ವಿಪ್ರಹ ಶೂದ್ರ ಏವ ನ ಸಂಶಯ ಅಂತ ಹೇಳ್ತಾರೆ. 12 ದಿನಗಳ ಕಾಲ ಅಗ್ನಿ ಕಾರ್ಯವನ್ನು ಬಿಟ್ಟರೆ ಅಥವಾ 3 ದಿನಗಳ ಕಾಲ ಸಂಧ್ಯಾ ವಂದನೆಯನ್ನು ಬಿಟ್ಟರೆ, ಕೆಲವರು ವಿಚಾರ ಮಾಡ್ತಾರೆ 3 ದಿನ ಸಂಧ್ಯಾ ವಂದನೆ ಹೇಳಿದ್ದಾರೆ, 12 ದಿನ ಅಗ್ನಿ ಕಾರ್ಯ ಅಂತ ಹೇಳಿದ್ದಾರೆ, 1 ದಿವಸ ಮಾಡಿ 11ನೇ ದಿವಸ ಬಿಟ್ಟು ಮತ್ತೆ 12ನೇ ದಿವಸ ಮಾಡೋದು ಅಂತ ಅರ್ಥ ಅಲ್ಲ. ಒಟ್ಟಾರೆ ಸಾಯುವ ತನಕವೂ ಕೂಡ 12 ದಿನ ಬಿಟ್ಟರೆ ಅಥವಾ 3 ದಿನಗಳ ಕಾಲ ಸಂಧ್ಯಾ ವಂದನೆಯನ್ನು ಬಿಟ್ಟರೆ ಚತುರ್ವೇದದರೋ ವಿಪ್ರಹ 4 ವೇದಗಳನ್ನು ಓದಿ ಅವನು ಜ್ಞಾನಿಯಾಗಿದ್ದರೂ ಕೂಡ ಶೂದ್ರ ಏವ ನ ಸಂಶಯ. ಗೀತೆಯಲ್ಲಿ ಕೃಷ್ಣ ಹೇಳಿದ ಹಾಗೆ ಜನ್ಮನ ಜಾಯತೆ ಶೂದ್ರ, ಮತ್ತೆ ಅವನು ಶೂದ್ರನಾದಂತೆ ಅವನಿಗೆ ಮತ್ತೆ ಪುನಃ ಉಪನಯನವನ್ನು ಮಾಡಿಸಬೇಕು ಅಂತ ಹೇಳ್ತದೆ. ನೋಡಿ, ಈ ತರಹದ ಪ್ರಸಂಗ ಅಥವಾ ಈ ತರಹದ ನಿಯಮಗಳನ್ನು ನಮ್ಮ ಮನೆಯಲ್ಲಿ ಈಗಿನ ಕಾಲಕ್ಕೆ ಇಟ್ಟುಕೊಂಡರೆ ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ನಿತ್ಯ ಉಪನಯನವೇ ಆಗ್ಬೇಕಾಗ್ತದೆ, ಬೇರೆ ಮುಂದಿನ ಕರ್ಮಗಳೇ ಆಗುವುದಿಲ್ಲ. ಯಾಕೆ ಅಂದ್ರೆ ಉಪನಯನವನ್ನು ಮಾಡಿಸಿಕೊಂಡಂತಹ ವಟುವಿಗೆ ಸಾಯಂಕಾಲ ಅಲ್ಲ, ಬೆಳಗ್ಗಿನ ಹೊತ್ತು ಏನು ಆಚಾರ್ಯರು ಸಂಧ್ಯಾ ವಂದನೆ ಮಾಡಿಸಿ ಹೋಗಿದ್ದಾರೋ ಆ ಸಂಧ್ಯಾ ವಂದನೆಯ ಗ್ರಹಣವೂ ಅವತ್ತೇ, ಉದ್ಯಾಪನೆಯೂ ಕೂಡ ಅವತ್ತೇ ಆಗಿ ಹೋಗಿರ್ತದೆ. ಜೀವನದಲ್ಲಿ ಸಂಧ್ಯಾ ವಂದನೆಯನ್ನೇ ಬಿಟ್ಟು ಬಿಡ್ತಾ ಇದ್ದಾನೆ. ಹಾಗಾಗಿ ಬ್ರಹ್ಮಚಾರಿಯಾದವನು ಅವನು ಸಂಧ್ಯಾ ವಂದನಾದಿ ಕರ್ಮಗಳನ್ನಾಗಲಿ ಅಗ್ನಿ ಕಾರ್ಯಾದಿ ಕರ್ಮಗಳನ್ನಾಗಲಿ ಎಂದಿಗೂ ಕೂಡ ಬಿಡಬಾರದು ಅನ್ನುವುದನ್ನು ಭಗವಂತ ತಾನು ಮಾಡಿ ತೋರಿಸ್ತಾ ಇದ್ದಾನೆ. ನಂತರದಲ್ಲಿ ತಾನು ಅವತಾರ ಮಾಡಿದಂತಹ ಮುಖ್ಯವಾಗಿರತಕ್ಕಂತಹ ಕಾರ್ಯ ದೇವತೆಗಳಿಗೆ ಸಂಪತ್ತನ್ನು ಕೊಡುತ್ತೇನೆ ಅನ್ನುವ ಮಾತನ್ನು ಅದಿತಿ ದೇವಿಗೆ ಕೊಟ್ಟಿದ್ದಾನೆ. ಆ ಕಾರ್ಯದ ಹತ್ತಿರ ಭಗವಂತ ಬರ್ತಾ ಇದ್ದಾನೆ. ಜಗಾಮ ತತ್ರಾಕಿಲ ಸಾರ ಸಂವೃತೋ ಬರೇಣ ಗಾಂ ಸನ್ನಮಯನ್ ಪದೇ ಪದೇ. ಭಗವಂತ ವಿಚಾರ ಮಾಡ್ತಾ ಇದ್ದಾನೆ, ಈ ಯಾವ ಬಲಿಚಕ್ರವರ್ತಿಯಿಂದ ಇದು ಯೋಗ್ಯವಾದಂತಹ ಕಾಲವಾಗಿದೆ. ಈ ಯೋಗ್ಯವಾದಂತಹ ಕಾಲದಲ್ಲಿ ಅವನ ಸಂಪತ್ತನ್ನು ನಾವು ತೆಗೆದುಕೊಳ್ಳುವುದಕ್ಕೆ ಸರಿಯಾದ ಸಮಯ ಬಂದಿದೆ. ಹಾಗಾದ್ರೆ ಈಗ ಅವನು ಎಲ್ಲಿ ಇದ್ದಾನೆ ಅಂತ ವಿಚಾರ ಮಾಡ್ತಾ ಇದ್ದಾನೆ. ಎಲ್ಲಿ ಇದ್ದಾನೆ ಆ ಬಲಿಚಕ್ರವರ್ತಿ, ಎಲ್ಲಿ ಯಾಗವನ್ನು ಮಾಡ್ತಾ ಇದ್ದಾನೆ ಅಂತ ನೋಡಿದಾಗ ಗೊತ್ತಾಗ್ತಾ ಇದೆ. ತಂ ನರ್ಮದಾಯಾಸ್ತಟ ಉತ್ತರೇ ಬಲೆ ಯಜ್ಞಸ್ವಿಜಸ್ತೆ ಭೃಗುವತ್ಸ ಸಂಜ್ಞಕೆ ಪ್ರವರ್ತಯಂತೋ ಮೃಗವಕ್ರತೋತ್ತಮಂ ವ್ರತಕ್ಷತಾರಾದುದಿತಂ ಯತಾರವಿಂ. ನರ್ಮದಾ ತೀರದ ಉತ್ತರ ತೀರದಲ್ಲಿ ಅವನು ಯಾಗವನ್ನು ಮಾಡ್ತಾ ಇದ್ದಾನೆ. ಎಲ್ಲ ಋಷಿ ಮುನಿಗಳಿಂದ ಯಾಗವನ್ನು ಮಾಡಿಸ್ತಾ ಉತ್ತಮವಾಗಿರ್ತಕ್ಕಂತಹ ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾನೆ. ಅಂತಹ ಕಾಲದಲ್ಲಿ ಈ ವಾಮನ ರೂಪಿಯಾಗಿರ್ತಕ್ಕಂತಹ ಭಗವಂತ ತಾನು ಎಲ್ಲ ತನ್ನ ಕಮಂಡಲವನ್ನಾಗಲಿ ದಂಡವನ್ನಾಗಲಿ ಕೌಪಿನ ಕೃಷ್ಣಾರ್ಜುನಗಳನ್ನು ಧಾರಣ ಮಾಡಿ ಆ ಯಾವ ಯಾಗಶಾಲೆಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾನೆ. ಯಾಗಶಾಲೆಯ ಹತ್ತಿರಕ್ಕೆ ಬಂದಿದ್ದಾನೆ.
ಯಾಗಶಾಲೆಯ ಹತ್ತಿರ ಬಂದಾಗ ಆ ಯಾಗಶಾಲೆಯಲ್ಲಿ ಕುಳಿತಂತಹ ಋತ್ವಿಜರು ಬಲಿಚಕ್ರವರ್ತಿ ಆ ವಾಮನ ರೂಪಿಯಾದಂತಹ ಭಗವಂತನನ್ನು ದೂರದಿಂದ ನೋಡ್ತಾ ಇದ್ದಾರೆ. ಅವನನ್ನು ನೋಡಿದಾಗ ಅವರಿಗೆ ಹೇಗೆ ಕಾಣಿಸ್ತಾ ಇದ್ದಾನೆ ಅಂದ್ರೆ ಯಥಾ ರವಿಂ ಉದಿತಂ, ಉದಯಿಸುತ್ತಾ ಇರತಕ್ಕಂತಹ ಯಾವ ಸೂರ್ಯ ಯಾವ ರೀತಿಯಾಗಿ ಕೆಂಪಾಗಿ ಕಾಣಬೇಕು, ಸುಂದರವಾಗಿ ಕಾಣಬೇಕೋ ಆ ರೀತಿಯಾಗಿ ಉದಯಿಸುವಂತಹ ಸೂರ್ಯನಂತೆ ಆ ವಾಮನ ರೂಪಿಯಾಗಿರ್ತಕ್ಕಂತಹ ಭಗವಂತ ಕಾಣ್ತಾ ಇದ್ದಾನೆ. ಅವನನ್ನು ನೋಡ್ತಾ ಇದ್ದಾರೆ. ಯಾರು ಇವನು? ದೂರದಲ್ಲಿದ್ದಾನೆ, ಕಾಣಿಸ್ತಾ ಇಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ವಿಚಾರವನ್ನು ಊಹೆಯನ್ನು ಮಾಡಿಕೊಳ್ತಾ ಇದ್ದಾನೆ. ಅಲ್ಲಿ ಬರುವಂತ ವ್ಯಕ್ತಿ ಇವನಾಗಿರಬಹುದಾ ಅಂತ ವಿಚಾರವನ್ನು ಮಾಡ್ತಾರೆ. ಸೂರ್ಯ ಕಿಮಾಯಾತ್ಯತವಾ ವಿಭಾವಸು ಸನತ್ ಕುಮಾರೋತ್ರ ದಿದೃಕ್ಷಯಾಕತೋ. ಕೆಲವರು ಹೇಳ್ತಾ ಇದ್ದಾರೆ, ಸೂರ್ಯ ಮೇಲೆ ತಾನು ಇರೋದು ಬಿಟ್ಟು ಕೆಳಗೆ ನಡೆದುಕೊಂಡು ಯಾಕೆ ಬರ್ತಾ ಇದ್ದಾನೆ, ಅವನಿಗೇನು ಇಲ್ಲಿ ಕೆಲಸ ಇದೆ ಅಂತ ಕೆಲವರು ವಿಚಾರ ಮಾಡ್ತಾರೆ. ಅರ್ಥಾತ್ ಸೂರ್ಯನಂತೆ ಕೆಲವರಿಗೆ ಕಾಣಿಸ್ತಾ ಇದ್ದಾನೆ. ಇನ್ನು ಕೆಲವರಿಗೆ ಹೇಗೆ ಕಾಣಿಸ್ತಾನೆ ಅಂದ್ರೆ ಅಗ್ನಿಯಂತೆ ಪ್ರಕಾಶಮಾನವಾಗಿ ಇದ್ದಾನೆ. ಅಗ್ನಿ ಯಾಕೆ ಭೂಮಿಯ ಮೇಲೆ ನಡೆದುಕೊಂಡು ಬರ್ತಾ ಇದ್ದಾನೆ, ಅಗ್ನಿ ಯಾಕೆ ಎಲ್ಲಿದ್ದಾನೆ ಅಂತ ಹೇಳಿ ಕೆಲವರು ಊಹೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ವಿಚಾರ ಮಾಡ್ತಾ ಕುಳಿತ ಕಾಲದಲ್ಲಿ ಭಗವಂತ ಆ ಯಾಗಶಾಲೆಯ ಹತ್ತಿರ ಬಂದಿದ್ದಾನಂತೆ. ಇತ್ಯಂ ಸಶಿಷ್ಯೇಷು ಮೃಗೇಶ್ವನೇಕದ ವಿತರ್ಕ್ಯಮಾಣೋ ಭಗವಾನ್ ಸವಾಮನಃ ಸದಂಡ ಛತ್ರಂ ಸಜಲಂ ಕಮಂಡಲಂ ವಿವೇಶ ಬಿಭ್ರತ್ ಹಯಮೇಧವಾಟಂ. ಆ ಭಗವಂತ ತಾನು ಕಮಂಡಲುಗಳನ್ನು ತನ್ನ ಕೈಯಲ್ಲಿ ಇರ್ತಕ್ಕಂತಹ ನಾನಾ ತರ ದಂಡಗಳಿಂದ ಸಹಿತನಾಗಿ ಬ್ರಹ್ಮಚಾರಿಗಳಿಗೆ ಯಾವ ರೀತಿಯಾಗಿ ಲಕ್ಷಣವನ್ನು ಹೇಳಿದ್ದಾರೋ ಆ ರೀತಿಯಾಗಿ ಲಕ್ಷಣಗಳಿಂದ ಸಕಲ ಲಕ್ಷಣಗಳಿಂದ ಕೂಡಿದವನಾಗಿ ಅವನು ಆ ಯಾಗಶಾಲೆಗೆ ಬರ್ತಾ ಇದ್ದಾನೆ. ಆ ಬಂದಂತಹ ಯಾಗಶಾಲೆಗೆ ಬಂದಂತಹ ವಾಮನ ರೂಪಿಯಾದಂತಹ ಭಗವಂತನನ್ನು ಎದುರುಗೊಳ್ಳುವುದಕ್ಕೋಸ್ಕರವಾಗಿ ಬಲಿಚಕ್ರವರ್ತಿ ಎದ್ದು ತಾನು ಅಲ್ಲಿಗೆ ಬರ್ತಾ ಇದ್ದಾನಂತೆ. ಬಂದು ಅವನಿಗೆ ಸ್ವಾಗತವನ್ನು ಮಾಡ್ತಾ ಇದ್ದಾನಂತೆ. ನೋಡಿ, ಬಂದಂತಹ ಅತಿಥಿಗಳನ್ನು ಯಾವ ರೀತಿಯಾಗಿ ನಾವು ಅವರನ್ನು ಸ್ವೀಕಾರ ಮಾಡಬೇಕು, ಅರ್ಥಾತ್ ಸ್ವಾಗತವನ್ನು ಮಾಡಬೇಕು ಅನ್ನುವುದನ್ನು ಇದೇ ಭಾಗವತದ ದಶಮಸ್ಕಂದದಲ್ಲಿ ಕೃಷ್ಣ ಪರಮಾತ್ಮ ತನ್ನ ಮನೆಗೆ ರುಕ್ಮಿಣೀ ದೇವಿ ಕೊಟ್ಟಂತಹ ಪತ್ರವನ್ನು ತೆಗೆದುಕೊಂಡ ಬ್ರಾಹ್ಮಣನಿಗೆ ಸ್ವಾಗತ ಮಾಡಿ ತೋರಿಸ್ತಾ ಇದ್ದಾನೆ. ಹೇಗೆ ಮಾಡಬೇಕು ಬಂದಂತಹ ಅತಿಥಿಗಳಿಗೆ ಸ್ವಾಗತ ಅಂದ್ರೆ ದೃಷ್ಟ್ವಾ ಬ್ರಹ್ಮಣ್ಯ ದೇವಸ್ಥಂ ಅವರುಹ್ಯ ನಿಜಾಸನೆ ಉಪವೇಶ್ಯಾರ್ಹಯಾಂಚಕ್ರೆ ಯಥಾತ್ಮಾನಂ ದಿವೌಕಸಃ. ಯಾವ ರೀತಿಯಾಗಿ ದೇವತೆಗಳು ತನಗೆ ಸ್ವಾಗತವನ್ನು ಮಾಡಬೇಕು, ಪೂಜೆಯನ್ನು ಮಾಡಬೇಕು, ಗೌರವವನ್ನು ಕೊಡಬೇಕು, ಸತ್ಕಾರವನ್ನು ಮಾಡಬೇಕು, ಹಾಗೆ ತಾನು ಆ ಎದುರಿಗೆ ಬಂದಂತಹ ಬ್ರಾಹ್ಮಣನನ್ನು ಕೃಷ್ಣ ಪರಮಾತ್ಮ ತನ್ನ ಆಸನದಿಂದ ಎದ್ದು ಹೋಗಿ ಮನೆಯ ಬಾಗಿಲಿಗೆ ಬಂದಂತಹ ಬ್ರಾಹ್ಮಣನ ಕೈಯನ್ನು ಹಿಡಿದುಕೊಂಡು ಬಂದು ತನ್ನ ಬಂಗಾರದ ಸಿಂಹಾಸನದ ಮೇಲೆ ಕೂಡಿಸಿದ್ದಾನೆ. ಅವನ ಪಾದ ಪ್ರಕ್ಷಾಳನೆಯನ್ನು ಮಾಡಿದ್ದಾನೆ. ಆ ಪಾದೋದಕವನ್ನು ತಾನು ಪ್ರೋಕ್ಷಣೆ ಮಾಡಿಕೊಳ್ಳುವುದರ ಜೊತೆಗೆ ಮನೆಯ ಶುದ್ಧಿಗಾಗಿ ಎಲ್ಲ ಕಡೆಗೂ ಕೂಡ ಪ್ರೋಕ್ಷಣೆಯನ್ನು ಮಾಡಿದ್ದಾನೆ. ಅದೇ ರೀತಿಯಾಗಿ ಭಗವದ್ಭಕ್ತನಾದಂತಹ ಈ ಬಲಿಚಕ್ರವರ್ತಿಯು ಕೂಡ ಅವನು ಬರ್ತಾ ಇದ್ದಾನೆ. ಬರುವಂತಹ ವಾಮನನ್ನು ನೋಡಿದ್ದಾನಂತೆ. ಭಗವಂತ ಅವನ ಕಣ್ಣಿಗೆ ಹೇಗೆ ಗೋಚರನಾಗ್ತಾ ಇದ್ದಾನೆ ಅಂದ್ರೆ ಮೌಂಜಾಮೇಕಲಯಾವೀತಮುಪವೀತಾಚಿನೋತ್ತರಂ ಜಟಿಲಂ ವಾಮನಂ ವಿಪ್ರಂ ಮಾಯಾ ಮಾಣವಕಂ ಹರಿಂ. ಮುಂಜು ಎನ್ನುವಂತಹ ಹುಲ್ಲಿನಿಂದ ಕಟಿಸೂತ್ರವನ್ನು ನಿರ್ಮಾಣ ಮಾಡಿ ಕಟಿಸೂತ್ರವನ್ನು ಧಾರಣ ಮಾಡಿಕೊಂಡು ಬಂದಿದ್ದಾನೆ. ಉಪವೀತವನ್ನು ಇಟ್ಟುಕೊಂಡು ಬಂದಿದ್ದಾನೆ. ಕೆಲವರು ಇರ್ತಾರೆ, ಉಪನಯನವಾದ ಮೇಲೆ ಜನಿವಾರದ ಮಹತ್ವವೇ ಗೊತ್ತಿರೋದಿಲ್ಲ. ಕೆಲವರು ನಾವು ನೋಡಿದ್ದೇವೆ ಸ್ವಾಮಿಗಳ ಜೊತೆಗೆ ಸಂಚಾರದಲ್ಲಿ ಇದ್ದಾಗ, ಕೆಲವರು ಸ್ನಾನ ಮಾಡುವಾಗ ಜನಿವಾರ ಹಸಿ ಆಗ್ತದೆ ಅಂತ ತೆಗೆದು ಗೂಟಕ್ಕೆ ಹಾಕಿದ್ದನ್ನು ನಾವು ನೋಡಿದ್ದೇವೆ. ಆ ಸ್ನಾನ ಆದ ಮೇಲೆ ಮತ್ತೆ ಹಾಕೋಬಹುದು, ಒಣಗಿಸೋದು ಕಷ್ಟ ಅಂತೇಳಿ ಆ ತರದನ್ನು ನೋಡಿದ್ದೇವೆ. ಬ್ರಹ್ಮಚಾರಿಯಾದವನ ಮೈಯಲ್ಲಿ ಸದಾಕಾಲ ಜನಿವಾರ ಇರಬೇಕು ಅನ್ನುವುದನ್ನು ಭಗವಂತ ತೋರಿಸಿದ್ದಾನೆ. ಉಪನೀತವನ್ನು ತಾನು ಧಾರಣ ಮಾಡಿದ್ದಾನೆ, ಕೃಷ್ಣಾಂಜನವನ್ನು ಧಾರಣ ಮಾಡಿದ್ದಾನೆ, ಉತ್ತರೀಯ ವಸ್ತ್ರವನ್ನು ತಾನು ಹೊದಿಕೊಂಡು ಜಟಾಜೂಟನಾಗಿ ಜಟೆಯನ್ನು ಧಾರಣ ಮಾಡಿಕೊಂಡವನಾಗಿ ಬ್ರಹ್ಮಚಾರಿ ಬಾಲಕ ರೂಪ, ಸಣ್ಣ ಬಾಲ ರೂಪದಿಂದ ತಾನು ವಟುವಾಗಿ ತಾನು ಅಲ್ಲಿಗೆ ಬಂದಿದ್ದಾನೆ. ಬಂದಂತಹ ಬ್ರಾಹ್ಮಣನಿಗೆ ಈ ಯಾವ ಬಲಿ ಚಕ್ರವರ್ತಿ ನಮಸ್ಕಾರ ಮಾಡಿದ್ದಾನೆ. ಯಜಮಾನಃ ಪ್ರಮುದಿತೋ ದರ್ಶನೀಯಂ ಮನೋರಮಂ ರೂಪ ಅನುರೂಪ ವಯವಂ ತಸ್ಮಾನ್ ಆಸನಮಾಹರತ. ನೋಡ್ತಾ ಇದ್ದಾನೆ, ಅವನಿಗೆ ಬಹಳ ಆನಂದವಾಗ್ತಾ ಇದೆ. ಇಂತಹ ರೂಪ ಯಾವ ವಟುವಿನಲ್ಲಿಯೂ ಕೂಡ ನಾನು ನೋಡೇ ಇಲ್ಲ. ಅಷ್ಟು ಅದ್ಭುತವಾದಂತಹ ರೂಪ ನೋಡ್ತಾ ಇದ್ರೆ ಹಾಗೆ ನೋಡ್ತಾನೆ ಇರಬೇಕು ಅಂತ ಹೇಳಿ ಅವನ ಮನಸ್ಸಿಗೆ ಆನಂದ ಉಂಟಾಗ್ತಾ ಇದೆ. ಅಂತಹ ವಾಮನ ರೂಪಿಯಾದಂತಹ ಭಗವಂತನನ್ನು ಕರೆದುಕೊಂಡು ಬಂದು ತನ್ನ ಆಸನದಲ್ಲಿ ಕೂಡಿಸ್ತಾ ಇದ್ದಾನೆ. ಆಸನದಲ್ಲಿ ಕೂಡಿಸಿ ಆ ಯಾವ ತನ್ನ ಹೆಂಡತಿಯಾಗಿರ್ತಕ್ಕಂತಹ ವಿಂಧ್ಯಾವಲಿಯನ್ನು ಕರೆಸ್ತಾ ಇದ್ದಾನಂತೆ. ಕರೆಸುವಾಗ ಹೇಳ್ತಾನೆ, ಬ್ರಾಹ್ಮಣ ಬಂದಿದ್ದಾನೆ, ಅವನಿಗೆ ಪಾದ ಪೂಜೆಯನ್ನು ಮಾಡಬೇಕು, ಹಾಗಾಗಿ ಜಲವನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ್ದಾನೆ. ಸ್ವಾಗತೆ ನಾಭಿನಂದ್ಯಾತ ಪಾದೋ ಭಗವತೋ ಬಲಿಹಿ ಅವನಿರ್ಚಾರ್ಚಯಾಮಾಸ ಮುಕ್ತ ಸಂಗ ಮನೋರಮೋ. ಅವಳು ಕೂಡ ಗಂಡನಿಗೆ ತಕ್ಕಂತೆ ಅನುಗುಣವಾಗಿ ಇದ್ದಾಳೆ. ಗಂಡ ಹೇಳಿದ ಕೂಡಲೇನೆ ಅವಳು ಕೂಡ ಬಂದಿದ್ದಾಳೆ. ಶುದ್ಧವಾದಂತಹ ಬಂಗಾರದ ಕಲಶದಲ್ಲಿ ನೀರನ್ನು ತಂದು ಭಗವಂತನಿಗೆ ಪಾದ ಪ್ರಕ್ಷಾಲನಾದಿ ಕರ್ಮಗಳನ್ನು ಮಾಡಿದ್ದಾರೆ. ನೋಡಿ, ಪಾದ ಪ್ರಕ್ಷಾಲನೆಯನ್ನು ತಾನು ಪ್ರೋಕ್ಷಣೆಯನ್ನು ಮಾಡಿಕೊಂಡಿದ್ದಾನೆ. ತನ್ನ ಹೆಂಡತಿಗೆ, ಯಾಗಶಾಲೆಗೆ, ಎಲ್ಲ ಕಡೆಗೂ ಕೂಡ ಪ್ರೋಕ್ಷಣೆಯನ್ನು ಮಾಡಿದ್ದಾರೆ.
ನೋಡಿ, ಒಬ್ಬ ಗುರುಗಳ ಪಾದೋದಕವನ್ನು ಪ್ರೋಕ್ಷಣೆ ಮಾಡಿಕೊಂಡರೆ ಏನಾಗ್ತದೆ ಅನ್ನುವಂತಹ ಮಹತ್ವವನ್ನು ತಿಳಿಸ್ತಾರೆ. ಅಂತಹದರಲ್ಲಿ ಸರ್ವೋತ್ತಮನಾಗಿರ್ತಕ್ಕಂತಹ ಭಗವಂತನ ಪಾದೋದಕವನ್ನೇ ಅವನು ಧಾರಣ ಮಾಡ್ತಾನೆ ಅಂದ್ರೆ ಎಷ್ಟು ಪುಣ್ಯವಂತನಾಗಿದ್ದಾನೆ. ಅದಕ್ಕೆ ಹೇಳ್ತಾರೆ, ನೀರಿನಿಂದ ನೀರು ಒಣಗುತ್ತದೆ ಅಂತ ಹೇಳ್ತಾರೆ. ಹೇಗೆ ಸಾಧ್ಯ? ನೀರಿನಿಂದ ನೀರು ಒಣಗುವುದಕ್ಕೆ ಎಲ್ಲಾದರೂ ಉಂಟಾ? ಹಸಿಯಾದಂತಹ ಸ್ಥಳವನ್ನು ಒಣಗಿಸಬೇಕಾದರೆ ಒಣಗಿದ ಪದಾರ್ಥದಿಂದ ಒರೆಸಬೇಕೇ ಹೊರತು ಹಸಿಯಾದದ್ದರ ಮೇಲೆ ಇನ್ನೂ ನೀರು ಹಾಕಿದರೆ ಅದು ಹೇಗೆ ಒಣಗ್ತದೆ? ಆದರೆ ಇಲ್ಲಿ ಒಣಗುತ್ತದೆ ಅಂತ ಹೇಳ್ತಾರೆ. ಯಾಕೆ, ಹೇಗೆ ಒಣಗ್ತದೆ ಅಂತಂದ್ರೆ, ಅತ್ಯಾಶ್ಚರ್ಯಮಿದಂ ಲೋಕೆ ವಾರಿಣ ವಾರಿ ಶುಷ್ಯತೆ. ಈ ಜಗತ್ತಿನಲ್ಲಿ ಬಹಳ ಆಶ್ಚರ್ಯವಾದದ್ದು ಒಂದಿದೆ. ಯಾವುದು ಅಂದ್ರೆ, ನೀರಿನಿಂದ ನೀರು ಒಣಗ್ತದೆ ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ, ಗುರುಪಾದ ಜಲೇನೈವ ಭವಸಿಂಧೋರ್ ವಿನಶ್ಯತಿ. ಗುರುಗಳಿಗೆ ಏನು ಪಾದ ಪ್ರಕ್ಷಾಲನೆ ಮಾಡ್ತೇವೆ, ಆ ಪಾದ ಪ್ರಕ್ಷಾಲನೆ ನೀರನ್ನು ನಾವು ಪ್ರೋಕ್ಷಣೆ ಮಾಡಿಕೊಂಡರೆ ಈ ಯಾವ ಸಂಸಾರ ಎನ್ನುವಂತಹ ಸಮುದ್ರ ಏನು ಇದೆ, ಈ ಜಲ, ಇದು ಪೂರ್ಣವಾಗಿ ನಾಶ ಹೊಂದುತ್ತದೆ. ಅರ್ಥಾತ್ ಈ ಸಮುದ್ರದಿಂದ ಇರ್ತಕ್ಕಂಥ ಈ ಭವಬಂಧದಿಂದ ಮುಕ್ತಿಯನ್ನು ಪಡಿತಾನೆ ಅಂತ ಹೇಳ್ತಾರೆ. ಅಂತಹ ಗುರುಪಾದೋದಕಕ್ಕೆ ಅಷ್ಟು ಮಹತ್ವ ಇರುವಾಗ ಗುರುಗಳಿಗೂ ಕೂಡ ಇವನು ಗುರು, ಜಗದ್ಗುರುವಾಗಿದ್ದಾನೆ. ಅಂತಹ ಭಗವಂತನ ಪಾದೋದಕವನ್ನು ತಾನು ಶಿರಸ್ಸಿನಲ್ಲಿ ಧಾರಣ ಮಾಡಿದ್ದಾನೆ. ಪಾದ ಪ್ರಕ್ಷಾಳನಾದಿ ಕರ್ಮಗಳು ಮುಗಿದ ಮೇಲೆ ಬಲಿಚಕ್ರವರ್ತಿ ವಾಮನ ರೂಪಿಯಾಗಿರ್ತಕ್ಕಂತಹ ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ಭಗವಂತನಿಗೆ ಹೇಳ್ತಾ ಇದ್ದಾನಂತೆ, ಸ್ವಾಗತಂತೆ ನಮಸ್ತುಭ್ಯಂ ಬ್ರಹ್ಮನ್ ಕಿಂ ಕರವಾಮತೆ ಬ್ರಹ್ಮರ್ಷೀಣಾಂ ತಪಸ್ಸಾಕ್ಷಾತ್ ಮನ್ನೇ ತ್ವಾರ್ಯ ವಪುರ್ಧರಂ. ಅವನು ಯಾರು ಅಂತ ತಿಳಿಯದಲೇನೆ ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ಸ್ವಾಗತವನ್ನು ಮಾಡ್ತಾ ಇದ್ದಾನಂತೆ. ನಿನ್ನನ್ನು ನೋಡಿದರೆ ಬ್ರಹ್ಮರ್ಷಿಗಳಂತೆ ತಪಸ್ಸನ್ನು ಮಾಡಿದವನಂತೆ ಕಾಣ್ತಾ ಇದ್ದೀಯಾ, ಹಾಗಾಗಿ ನಾನೇನು ಮಾಡಬೇಕು ಹೇಳು? ನಾನು ಯಾಗ ಮಾಡುವಂತಹ ಶಾಲೆಗೆ ನೀನು ಬಂದಿದ್ದೀಯಾ, ಬ್ರಾಹ್ಮಣನಾದವನು ಬ್ರಹ್ಮಚಾರಿಯಾದವನು ಬಂದಿದ್ದೀಯಾ, ನಿನಗೆ ಏನು ಬೇಕು ಕೇಳು, ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾನೆ. ಅದರ ಜೊತೆಗೆ ನೋಡಿ ಹೇಗೆ ಭಗವಂತನಿಗೆ ಹೇಳ್ತಾ ಇದ್ದಾನೆ ಅಂತಂದ್ರೆ, ಆ ಬಲಿಚಕ್ರವರ್ತಿ ಭಗವಂತನಿಗೆ ಹೇಳ್ತಾನಂತೆ, ಅದ್ಯನಃ ಪಿತರಸ್ತೃಪ್ತಾಹ ಅದ್ಯನಃ ಪಾವಿತಂ ಕುಲಂ. ಇವತ್ತು ನೀನು ಇಲ್ಲಿಗೆ ಬಂದದ್ದಕ್ಕೋಸ್ಕರವಾಗಿ, ನಿನ್ನ ಪಾದ ಪ್ರಕ್ಷಾಲನೆಯನ್ನು ಮಾಡಿದ್ದಕ್ಕೋಸ್ಕರವಾಗಿ ಏನಾಗಿದೆ ಅಂದ್ರೆ, ನನ್ನ ಪಿತೃಗಳು ಎಲ್ಲರೂ ಕೂಡ ಉದ್ಧಾರವಾಗ್ತಾ ಇದ್ದಾರೆ, ತೃಪ್ತರಾಗ್ತಾ ಇದ್ದಾರೆ. ಅದರ ಜೊತೆಗೆ ಪಾವಿತಂ ಕುಲಂ ಅದ್ಯ, ಇವತ್ತು ನನ್ನ ಎಲ್ಲ ಕುಲವು ಕೂಡ ಉದ್ಧಾರವಾಗಿ ಹೋಗ್ತಾ ಇದೆ. ಅದರ ಜೊತೆಗೆ ನಾವು ಏನು ಈ ಯಾಗ ಮಾಡ್ತಾ ಇದ್ದೇವೆ, ಇಷ್ಟು ಜನ ಇದ್ದರೂ ಕೂಡ ಈ ಯಾಗ ಪೂರ್ಣವಾದಂತೆ ಕಾಣಿಸಲಿಲ್ಲ. ನೀನು ಬಂದದ್ದಕ್ಕೋಸ್ಕರವಾಗಿ ಇವತ್ತು ಈ ಅಶ್ವಮೇಧ ಯಾಗ ಪೂರ್ಣವಾದಂತೆ ನನಗೆ ಕಾಣ್ತಾ ಇದೆ ಅಂತ ಹೇಳಿ ಭಗವಂತನಿಗೆ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ಜೊತೆಗೆ ಬಲಿಚಕ್ರವರ್ತಿ ಭಗವಂತನಿಗೆ ಕೇಳ್ತಾ ಇದ್ದಾನಂತೆ. ಎಲ್ಲ ಉಪಚಾರಗಳು, ಷೋಡಶೋಪಚಾರಾದಿ ಪೂಜೆಗಳು ಮುಗಿದ ಮೇಲೆ ಭಗವಂತನಿಗೆ ಕೇಳ್ತಾ ಇದ್ದಾನಂತೆ, ಇಲ್ಲಿಯವರೆಗೆ ನೀನು ಬಂದಿದ್ದೀಯಾ, ನಿನ್ನನ್ನು ನೋಡಿದರೆ ಈಗ ತಾನೇ ಬ್ರಹ್ಮಚರ್ಯದಿಂದ ಮುಗಿಸಿಕೊಂಡು ಬಂದವನಂತೆ ಬ್ರಹ್ಮಚರ್ಯದಿಂದ ಕುಡಿದವನಾಗಿದ್ದೀಯಾ, ನಿನಗೆ ಏನು ಬೇಕು ಕೇಳು ಅಂತ ಹೇಳ್ತಾನೆ. ಯದ್ಯತ್ ವಟೋ ವಾಂಚಸಿ ತತ್ತತ್ ಪ್ರತಿಚ್ಛಮೇ ತ್ವಾಂ ಅರ್ತಿನ ವಿಪ್ರಸುತಾನು ತರ್ಕೆ ಗಾಂ ಕಾಂಚನಂ ಗುಣವದ್ವಾತ ಧಾಮಮೃಷ್ಟಂ ತತಾನ್ನ ಮುತವಾ ವಿಪ್ರಕನ್ಯಾಂ. ಆ ಬಲಿಚಕ್ರವರ್ತಿ ಕೇಳ್ತಾ ಇದ್ದಾನಂತೆ, ನಿನಗೇನು ಬೇಕು ಕೇಳು. ನೀನು ಬಂದದ್ದು ಹೇಗೆ ಇದೆ ಅಂದ್ರೆ, ಯೋಗ್ಯವಾದ ಕಾಲದಲ್ಲಿ ನೀನು ಬಂದಿದ್ದೀಯಾ, ನಾನು ಯಾಗ ಮಾಡ್ತಾ ಇದ್ದೇನೆ, ನಾನು ಸಂತೋಷದಿಂದ ಕೂಡಿದವನಾಗಿದ್ದೇನೆ, ನಿನಗೆ ಏನಾದರೂ ಬದುಕುವುದಕ್ಕೆ ಗೋವುಗಳು ಬೇಕಾ ಕೇಳು ಅಂತ ಕೇಳ್ತಾನೆ. ಅಥವಾ ಚಿನ್ನ ಸಂಪತ್ತುಗಳು ಬೇಕಾ ಅದನ್ನು ಕೇಳು, ಅಥವಾ ಊಟ ಮಾಡುವುದಕ್ಕೆ ಮೃಷ್ಟಾನ್ನ ಬೇಕಾ, ಮೃಷ್ಟಾನ್ನವನ್ನು ಬೇಕಾದರೆ ಕೇಳು, ಅಥವಾ ಬ್ರಹ್ಮಚರ್ಯ ಮುಗಿದಿದ್ರೆ, ಅರ್ಥಾತ್ ವಿದ್ಯಾಭ್ಯಾಸಗಳು ಮುಗಿದಿದ್ರೆ ಮದುವೆಯಾಗುವುದಕ್ಕೆ ಕನ್ಯೆ ಬೇಕಾ, ಅವಳನ್ನು ಕೂಡ ಕೇಳು, ಕನ್ಯೆಯನ್ನು ಕೂಡ ಕೊಡ್ತಾ ಇದ್ದೇನೆ. ಅಥವಾ ನೀನು ವಾಸ ಮಾಡುವುದಕ್ಕೆ ಏನಾದರೂ ಗ್ರಾಮಗಳು ಬೇಕಾ ಕೇಳು, ಗ್ರಾಮಗಳನ್ನು ಕೊಡ್ತೇನೆ. ಎಂತಹ ಗ್ರಾಮಗಳು? ಸಮೃದ್ಧವಾಗಿರ್ತಕ್ಕಂತಹ ಗ್ರಾಮಗಳನ್ನೇ ನಿನಗೆ ಕೊಡ್ತಾ ಇದ್ದೇನೆ ದಾನವಾಗಿ, ಅವುಗಳನ್ನು ತೆಗೆದುಕೊಂಡು ಜೀವನ ಮಾಡು ಅಂತ ಹೇಳ್ತಾ ಇದ್ದಾನೆ. ಇನ್ನು ಓಡಾಡುವುದಕ್ಕೆ ಕುದುರೆ ಏನಾದರೂ ಬೇಕಾ ಹೇಳು, ಓಡಾಡುವುದಕ್ಕೆ ಕುದುರೆಗಳನ್ನು ಕೂಡ ಕೊಡ್ತೇನೆ. ಕೇವಲ ಕುದುರೆಯ ಮೇಲೆ ಕುಳಿತುಕೊಂಡ್ರೆ ಸಾಲದು ಅಂತಂದ್ರೆ ಹೇಳು, ಬಂಗಾರದ ರಥಗಳು ಇದೆ ನನ್ನ ಹತ್ತಿರ, ಆ ರಥಗಳನ್ನು ಕೂಡ ನಿನಗೆ ಕೊಟ್ಟು ಬಿಡುತ್ತೇನೆ, ಅವುಗಳಲ್ಲಿಯೂ ಕೂಡ ನೀನು ಸಂಚಾರವನ್ನು ಮಾಡಿಕೊಂಡು ನೀನು ಸಂಚಾರ ಮಾಡ್ತಾ ತಿರುಗುತ್ತಾ ಇರು, ಈ ಎಲ್ಲವನ್ನು ಕೂಡ ನಾನು ನಿನಗೆ ಕೊಡ್ತೇನೆ, ಏನು ಬೇಕು ಕೇಳು ಅಂತ ಹೇಳಿ ಭಗವಂತನ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ನೋಡಿ, ಭಗವಂತ ಯಾರು ಅಂತ ಅನ್ನುವುದು ಅವನಿಗೆ ಗೊತ್ತಿಲ್ಲ. ಅಸುರ ವೇಷದಿಂದ ಅವನು ಕುಡಿದವನಾಗಿದ್ದಾನೆ. ಹಾಗಾಗಿ ಆ ಭಗವಂತನ ಯಾವ ಯಾವ ಪದಾರ್ಥಗಳನ್ನು ನಾವು ಯಾರಿಂದ ಪಡೀಬೇಕು ಅನ್ನುವುದು ನಮಗೆ ಗೊತ್ತಿಲ್ಲ. ಜೊತೆಗೆ ಭಗವಂತನೇ ಅಲ್ಲಿಗೆ ಬಂದಿದ್ದಾನೆ, ನಮ್ಮ ಪದಾರ್ಥ ಅಂತ ಹೇಳಿ ನಾವು ತಿಳಿದುಕೊಂಡು ಅವನಿಗೆ ಕೊಡ್ತಾನೆ. ಇದೇ ಮುಖ್ಯವಾದ ಉದ್ದೇಶವನ್ನು ಇಟ್ಟುಕೊಂಡು ಮುಂದೆ ಅವನ ಹೆಂಡತಿಯಾದವಳು ಕೇಳ್ತಾಳೆ, ಬಲಿಚಕ್ರವರ್ತಿಗೆ ಕೇಳ್ತಾನೆ, ಗಂಡ ಇಷ್ಟೆಲ್ಲ ದಾನ ಕೊಟ್ಟಿದ್ದಾನೆ, ಆದ್ರೆ ಅದು ಪುಣ್ಯ ಬರುವುದಿಲ್ಲ ಅಂತ ಹೇಳ್ತಾಳೆ. ಯಾಕೆ ಅನ್ನುವುದು ಕೂಡ ಅವಳು ಮುಂದೆ ಹೇಳ್ತಾಳೆ. ಹಾಗಾಗಿ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿದ್ದಾನೆ, ಏನು ಬೇಕು ಕೇಳು ಅಂತ ಹೇಳಿದಾಗ ಆ ಬಲಿಚಕ್ರವರ್ತಿಯ ಕಡೆಗೆ ಮಂದಸ್ಮಿತನಾಗಿ ನೋಡ್ತಾ, ಆ ಬಲಿಚಕ್ರವರ್ತಿಯನ್ನು ನೋಡ್ತಾ ಭಗವಂತ ಮಾತನಾಡ್ತಾ ಇದ್ದಾನಂತೆ. ಯಾವ ಭಗವಂತನು ಯಾವ ರೀತಿಯಾಗಿ ಬಲಿಚಕ್ರವರ್ತಿಯ ಹತ್ತಿರ ಮಾತನಾಡಿದ್ದ, ಜೊತೆಗೆ ಭೂಮಿಯನ್ನು ಕೇಳ್ತಾನೆ, ಹೇಗೆ ಕೇಳಿದ್ದಾನೆ, ಎಷ್ಟು ಪಾದವನ್ನು ಕೇಳಿದ್ದಾನೆ,
ಪಾದವ ಮುಗಿದ ಮೇಲೆ ಬಲಿಚಕ್ರವರ್ತಿಯನ್ನು ಏನು ಮಾಡ್ತಾನೆ. ಅದರ ಜೊತೆಗೆ ಮುಖ್ಯವಾಗಿ ಈ ಯಾವ ಅಷ್ಟಮ ಸ್ಕಂದದ ಕೊನೆಯ ಭಾಗದಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ ಶುಕಾಚಾರ್ಯರಿಗೆ ಪರೀಕ್ಷಿತ ರಾಜರು. ಭಗವಂತ ಮತ್ಸ್ಯಾವತಾರವನ್ನು ಮಾಡ್ತಾನೆ, 2 ಬಾರಿ ಮಾಡಿದ್ದಾನೆ ಅಂತ ಕೇಳಿದ್ದೇವೆ. ಹಾಗಾಗಿ ಯಾವ ಕಾಲದಲ್ಲಿ 2 ಬಾರಿ ಅವತಾರ ಮಾಡಿದ್ದಾನೆ, ಯಾರ ಸಲುವಾಗಿ ಮಾಡಿದ್ದಾನೆ, ಮತ್ಸ್ಯಾವತಾರದಲ್ಲಿ ಏನು ಕರ್ಮವನ್ನು ಮಾಡಿದ್ದಾನೆ, ಅವುಗಳ ಬಗ್ಗೆ ನಮಗೆ ವಿಸ್ತಾರವಾಗಿ ವರ್ಣನೆಯನ್ನು ಮಾಡಬೇಕು ಅಂತ ಹೇಳಿ ಪರೀಕ್ಷಿತ ರಾಜರು ಶುಕಾಚಾರ್ಯರಿಗೆ ಪ್ರಶ್ನೆಯನ್ನು ಮಾಡಿದ್ದಾರೆ. ಅದನ್ನು ನಾಳೆಯ ದಿವಸ ಕೊನೆಯ ದಿವಸ ತಿಳಿಯೋಣ. ಅನೇನ ಭಾವ ಯತ್ಪುಣ್ಯಂ ತದವಾಪ್ನೋತು ಗುರುರ್ಮಮ. ಹರಯೇ ನಮಃ ಹರಯೇ ನಮಃ. ಮಧ್ವೇಶಾರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು.